ಹೋಲಿಕೆಯನ್ನ ಕೊಡ್ತಾರೆ. ಆದ್ರೆ ಆ ಕಾಳಿಂಗ ಸರ್ಪಕ್ಕ ಮತ್ತ ಮನುಷ್ಯನಿಗೂ ಸ್ವಲ್ಪ ಅಂತರ ಇದ್ರೆ ಆ ಸರ್ಪದ ವಿಷ ಅವನನ್ನು ಏನು ಮಾಡಲಾರದು. ಈ ಮೃಗಾಲಯದಲ್ಲಿರುವಂತ ನಾಗರ ಹಾವುಗಳನ್ನ ನಾವು ದೂರದಿಂದ ನೋಡಿದ ಮಾತ್ರದಿಂದಲೇ ಅದರ ವಿಷದಿಂದ ಸತ್ತರು ಎಂಬ ಸುದ್ದಿಯನ್ನು ಯಾರು ಕೇಳಿಲ್ಲ. ಈಗ ನೀವು ಮೃಗಾಲಯಕ್ಕೆ ಹೋಗಿರ್ತೀರಿ, ಹೋದಾಗ ನಾಗರ ಹಾವನ್ನ ನೋಡ್ತೀರಿ. ನೋಡಿದಾಗ ದೂರಿಂದ ನೋಡಿರ್ತೀರಿ. ಆ ನೋಡಿದ ಕೂಡಲೇ ಆ ವಿಷಯದಿಂದ ಯಾರು ಸತ್ತರು ಅಂತ ಕೇಳಿಲ್ಲ. ಆದ್ರೆ ಹಾವು ಮನುಷ್ಯನನ್ನ ಕಚ್ಚಿದರೆ ಮಾತ್ರ ಆಗ ಅದರ ವಿಷ ಅವನ ದೇಹವನ್ನ ಪ್ರವೇಶ ಮಾಡಿ ರಕ್ತದಲ್ಲಿ ವ್ಯಾಪಿಸಿಕೊಂಡು ಅವನಿಗೆ ಮೃತ್ಯುವನ್ನು ಉಂಟು ಮಾಡ್ತದೆ ಅಷ್ಟೇ. ಆದ್ರೆ ಅದರ ವಿಷ ಅವನ ದೇಹದಲ್ಲಿ ವ್ಯಾಪಿಸುವ ಸಾಧ್ಯತೆ ಇಲ್ಲದಾಗ, ಆ ಕಾಳಿಂಗ ಸರ್ಪದ ವಿಷ ಆ ಮನುಷ್ಯನ ದೇಹದಲ್ಲಿ ವ್ಯಾಪಿಸುವ ಸಾಧ್ಯತೆ ಇಲ್ಲದಾಗ ಹಾವು ಎಷ್ಟೇ ವಿಷಪೂರಿತ ಆಗಿದ್ರೂ ಅವನನ್ನು ಕೊಲ್ಲುವುದಿಲ್ಲ. ಅದಕ್ಕೆ ಹೋಲಿಸಿದ್ರೆ ಈ ಇಂದ್ರಿಯ ವಿಷಯಗಳು ಇನ್ನೂ ಘೋರ ಅಪಾಯಕರ ವಸ್ತುಗಳು. ಇಂದ್ರಿಯ ವಿಷಯಗಳು ಅದಕ್ಕಿಂತ ಘೋರ ಅಪಾಯಕರ ವಸ್ತುಗಳು ಅಂತ ಹೇಳ್ಬೋದು. ಯಾಕಂದ್ರೆ ಅವುಗಳನ್ನ ನೋಡುವುದರಿಂದಲೇ ಅವು ಸಾವನ್ನು ಉಂಟು ಮಾಡ್ತಾವ. ಅವು ನೋಡುವುದರಿಂದಲೇ ನಮ್ಮ ಸಾವನ್ನು ತಂದು ಕೊಡ್ತಾವ. ಯಾವುದು? ಇಂದ್ರಿಯಗಳ ವಿಷ. ಈ ಶ್ಲೋಕದಲ್ಲಿ ದೃಷ್ಟಾರಂ ಚಕ್ಷುಷಾಪಿ ಅಂತ ಶಬ್ದ ಬಂದಿದೆ. ದೃಷ್ಟಾರಂ ಚಕ್ಷುಷಾಪಿ ಅಂದ್ರೆ ಕಣ್ಣಿನಿಂದ ನೋಡುವವನನ್ನ ಕೂಡ ಕೊಲ್ತದ ಅಂತ ಹೇಳಿದ. ಈ ಉಳಿದ ಎಲ್ಲ ಇಂದ್ರಿಯಗಳಿಗೂ ಇದು ಅನ್ವಯಿಸ್ತದ. ಕಣ್ಣು ಅನ್ನುವುದನ್ನ ಉಳಿದ ಇಂದ್ರಿಯಗಳಿಗೂ ಉಪಲಕ್ಷಣವಾಗಿ ಉಪಯೋಗಿಸದ. ಒಟ್ಟಿನಲ್ಲಿ ಒಂದು ಇಂದ್ರಿಯವಾಗಲಿ ಇಲ್ಲವೇ ಒಟ್ಟಾರೆ 5 ಇಂದ್ರಿಯಗಳಾಗಲಿ ಬಾಹ್ಯ ವಿಷಯಗಳನ್ನ ಅತ್ಯಂತ ಆಸಕ್ತಿಯಿಂದ ಹಂಬಲಿಸ್ತವ. ಅತ್ಯಂತ ಆಸಕ್ತಿಯಿಂದ ಹಂಬಲಿಸಿ ಅದನ್ನ ಆ ವಿಷಯಗಳ ಕಡೆ ಹಿಂಬಾಲಿಸುತ್ತಾ ನಾವು ಹೋದ್ರ ಅಂತಹ ವ್ಯಕ್ತಿಯ ಸರ್ವನಾಶ ಕಟ್ಟಿಟ್ಟ ಬುದ್ಧಿ ಅಂತ ಈ ಶ್ಲೋಕ ಸ್ಪಷ್ಟವಾಗಿ ಹೇಳ್ತದೆ. ಬರೇ ಹಿಂಬಾಲಿಸುವುದರ ಇಂದ್ರಿಯ ಈ ಬಾಹ್ಯ ವಿಷಯಗಳ ಬೆನ್ನ ಹತ್ತಿ ಹೋದ್ರೆ ಸಾಕು, ಅದು ನಮ್ಮನ್ನ ಸರ್ವನಾಶ ಮಾಡ್ತದ ಅಂತ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಆಚಾರ್ಯರು ಬಹಳ ಸುಂದರವಾಗಿ ಇಲ್ಲಿ ಎಲ್ಲರಿಗೂ ಸಮಾಜಕ್ಕೆ ಒಂದು ತೀಕ್ಷ್ಣವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅದಕ್ಕೆ ಇಂಥ ಒಂದು ಮನುಷ್ಯನಲ್ಲಿರುವ ಇಂದ್ರಿಯಗಳಿಗೆ ಈ ವಿಷಯಗಳತ್ತ ಸಾಗದೆ ನಾವೆಲ್ಲ ಅವುಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಆ ಒಂದು ವಿಷಯಗಳಲ್ಲಿ ನಾವು ಆಸಕ್ತಿಯನ್ನ ತೋರದೆ ನಾವು ಚೆನ್ನಾಗಿ ಒಂದು ಜೀವನವನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ಆಚಾರ್ಯರು ವಿಶ್ಲೇಷಣೆಯನ್ನ ಕೊಡ್ತಾರೆ.
ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ಇವತ್ತು ಏನ್ ಚರ್ಚೆ ಮಾಡ್ಬೇಕನ್ನೋ ವಿಷಯ ಹಾಕಿದ್ದೆ. ಯಾವ ವಿಷಯ ಈಗ ಚರ್ಚೆ ಮಾಡಬೇಕಾಗಿತ್ತು? 2023ರಲ್ಲಿ ವಾರ್ಷಿಕೋತ್ಸವ ದಿನಾಂಕ ನಿಗದಿಪಡಿಸು. ದಿನಾಂಕ, ದೇಶ ಮತ್ತು ಕಾಲ ಎಲ್ಲಿ ಮಾಡಬೇಕು, ಎಂದು ಮಾಡಬೇಕು, ಡೇಟ್ ಮತ್ತು ಪ್ಲೇಸ್ ಫಿಕ್ಸ್ ಮಾಡಿದ್ರೆ ಚರ್ಚೆ ಮಾಡ್ರಿ. ಈಗೇನ್ ಚರ್ಚೆ ಮಾಡ್ತಾರೆ, ನಿರ್ಧಾರ ಆಮೇಲೆ ಮಾಡ್ತಾರೆ. ಆಟ ಮಾಡೋದನ್ನ ಮೊದಲು ಮಾಡ್ತಾರೆ, ಆಮೇಲೆ ಮಾಡ್ತಾರೆ. ನೋಡ್ರಿ, ನೋಡ್ರಿ ಆಯ್ತು. ಇವತ್ತು ಫೈನಲ್ ಮಾಡ್ಬಿಡ್ಬೇಕು. ನಾಳೆಗೆ ಅದ್ರ ಬಗ್ಗೆ ಚರ್ಚೆ ಇಲ್ಲ. ಇವತ್ತೇ ಲಾಸ್ಟ್. ಅದಕ್ಕೆ ವಿಚಾರ ಹೇಳಿ. ಈಗ ನಿಮ್ಮ ಮನಸ್ಸಿನಾಗ ಏನೇನೋ ಹೇಳ್ರಿ ಸಭಾಪತಿಗಳಿಗೆ. ಅವ್ರೇನಂತಾರ ನೋಡೋಣ. ಅದಕ್ಕೆ ಮತ್ತೆ ವಿಷಯ ಈಗ ಪಾಠ ಮುಗಿನ ಎಲ್ಲರಿಗೂ ಅವರವರ ಅವಸರ ಇರ್ತದ. ಅದ್ರ 5 ನಿಮಿಷ ವಿಚಾರ ಮಾಡಿ ಡಿಸೈಡ್ ಮಾಡಿ. ಅದೇ ದಿನ ಒಂದು 5 ನಿಮಿಷ ಸಂಘಟನೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಚರ್ಚೆ ಮಾಡಿ ಸತ್ಸಂಗ ಮಾಡೋಣ. ಅದೇನು ತೊಂದರೆ ಇಲ್ಲ. ಯಾರಿಗೆ ಯಾವ ಸ್ವಲ್ಪ ಅನುಕೂಲ ನೋಡ್ಕೊಂಡು ಹೇಳಿ ಗುರುಗಳ. ನಮ್ಮ ಇವರು ಕೊಟ್ರಾಯ ಗುರುಗಳು 24ನೇ ತಾರೀಕಿಗೆ ಮುಂದಿನ ತಿಂಗಳು ಏನೋ ತಮ್ದೇನೋ ಅಂದ್ರೆ ಇದು ಅಂತ ಹೇಳಿದ್ರು. ಹೇಳಿ ಕೊಟ್ರಾಯ ಗುರುಗಳ. ಫಿಕ್ಸ್ ಮಾಡಿದ್ರು ಸರ್. ಅದಕ್ಕೆ ಅದ್ರೊಳಗೆ ಏನಾದ್ರು ಮತ್ತೆ ಅನುಕೂಲ. ಇಲ್ಲಿ ತನಕ ಏನ್ ಚರ್ಚೆ ಮಾಡಿ ಅವು ಬಿಟ್ಟು ಬಿಡ್ರಿ. ಇವತ್ತು ಏನ್ ಡಿಸೈಡ್ ಮಾಡ್ತೀರಿ ಮಾಡ್ರಿ. ಎಲ್ಲರಿಗೂ ಅನುಕೂಲ ಆಗಂತ ಮಾಡಿ. ಇಲ್ಲಿ ತನಕ ಮಾತಾಡಿದ್ದೆಲ್ಲ ಸುಮ್ಮನೆ ಅದು ಪೀಠಿಕೆ ಅಷ್ಟೇ. ಇವತ್ತಿನ ಕಾಲೇಜ್ ಚರ್ಚೆ. ಮುಂದೆ ಹಾಕಂದ್ರೆ ನಮ್ಗೆ ಅದು ಇತ್ತು ಇದು ಇತ್ತು ಅಂತ ಹೇಳ್ಬೇಡ್ರಿ. ಈ ನಿರ್ದಿಷ್ಟವಾಗಿ ಎಲ್ಲರ ಅನುಕೂಲಕ್ಕೆ ತಕ್ಕಂತೆ ಒಂದು ಡೇಟ್ ಫಿಕ್ಸ್ ಮಾಡಿದ್ರೆ. ಅಲ್ಲ, ಡೇಟ್ರಿಗೆ 2023 ವಾರ್ಷಿಕೋತ್ಸವ ಇದು. 20 ಜನವರಿ ಇಲ್ಲ, ಅದನ್ನ ಕರೆದಾಕಿವರಿಗೆ 23 ವಾರ್ಷಿಕೋತ್ಸವ. ಜನವರಿಗೆ ಮಾಡಿದ್ರೆ ನಡೀತದ, ಡಿಸೆಂಬರ್ದಾಗ ಮಾಡಿದ್ರೆ ನಡೀತದ. ಡಿಸೆಂಬರ್ದಾಗ ಅನುಕೂಲ ಆಗಿಲ್ಲ. ತಡ ಮಾಡಿದಂಗ ಮತ್ತೆ ಕರೋನಾ ದೇಹ ಕಿರಿಕಿರಿ ಆಗಂಗದ. ಜಲ್ದಿ ಮುಗಿಸ್ಕೊಂಡ್ಬರೋದು ಅಷ್ಟೇ. ಸ್ವಲ್ಪ ತೊಂದರೆ ಆಗ್ಬೋದು. ಅದಕ್ಕೆ ಆದಷ್ಟು ತೀವ್ರವಾಗಿ ಅವರ ಕೊಟ್ರೆ ಗುರುಗಳ ಕೊರೋನಾ ಎಫೆಕ್ಟ್ ಆಗ್ತದೆ. 24 ನಿಮ್ಗೆ ಅನುಕೂಲ ಅದನ್ನು ನೋಡ್ರಿ. ಮತ್ತೆ ಉಳಿದವರಿಗೆ ಅದ್ರ ಅನುಕೂಲ ನೋಡೋಣ. ಅವ್ರು ತಮ್ಮ ಅನುಕೂಲ ಪ್ರಕಾರ ಹೇಳ್ತಾರೆ. ಅದು ಜನವರಿ 10ನೇ ತಾರೀಕು ಒಳಗ ಮತ್ತೇನಾದ್ರು ಎಲ್ಲರೂ ಹೇಳುವ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿ. ಕೊರೋನಾ ಹೆಚ್ಚಾಗುವ ಲಕ್ಷಣನೇ ಐತ್ರಿ. ದಿನೇ ದಿನೇ ಸಂಖ್ಯೆ ಹೆಚ್ಚಾಗಲಿಕ್ಕಿಲ್ಲ. ಹೌದ್ರಿ. ಅದಕ್ಕೆ ಸರ್ಕಾರ ಯಾವಾಗ ಏನ್ ನಿರ್ಧಾರ ತಗೋತೋ ಹೇಳಿಕ್ ಆಗೋದಿಲ್ಲ. ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡುವುದು ಚಲೋ. ಇಲ್ಲಿಕಂದ್ರೆ ಕೊರೋನಾ ಎಫೆಕ್ಟ್ ಆಗಿ ಏನಾದ್ರು ನಮ್ ಬ್ಯಾನ್ ಆಯ್ತು ಅಂತಂದ್ರೆ ಆಮೇಲೆ ಮತ್ತೆ ದೂರ ಹೋಗ್ತು ನೋಡಿ. ಬ್ಯಾನ್ ಆಗಿಲ್ರಿ, ಮತ್ತೆ ಹೆಚ್ಚಿನ ಸಾಕೋಕೊಂಡು ಈಗ ಅಯ್ಯಪ್ಪ ಸ್ವಾಮಿ ಅದವರೆಲ್ಲ ಹೊಳಿ ಬಂದ್ರು ಅಂದ್ರೆ ಏನ ಅದೊಂದು ಸಮಸ್ಯೆ.
ಕರೋನಾ ಎಫೆಕ್ಟ್ ಮುಗಿಯತನ ಅಲ್ಲೇ ಇರುತ್ತೆ ಹೇಳ್ಬೇಕು ಅವ್ರಿಗೆ. ಈ ಕಡೆ ಬರಬೇಡ್ರಿ ಈ ಕಡೆ. ಜಲ್ದಿ ಪಟಾಪಟ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಿ ಸೈಲೆಂಟ್ ಕೂಡೋದು, ಆಮೇಲೆ ಮಾತಾಡೋದು. ಮೀಟಿಂಗ್ ಮುಗಿದ್ಮೇಲೆ ಮತ್ತ ಏನಾರ ದನಿ ಆಗ್ತದೆ. ಈಗ ಆಮೇಲೆ ಏನು ಮಾತಾಡಂಗಿಲ್ಲ. ಈಗ ಯಾರು ಏನು ಹೇಳಿಲ್ಲ ಅಂದ್ರೆ ನಾವು ಹೇಳ್ಬಿಡ್ತೀವಿ, ಫೈನಲ್. ಇಲ್ಲ ನಿಮ್ ಸಜೆಷನ್ ಏನಾರ ಹೇಳಿದ್ರೆ ಹೇಳು. ನಿಮ್ಮ ಒಪ್ಪಿಗೆ ಏನಾರ ನಮಗ್ರಿ ನಿರ್ಧಾರ ಮಾಡ್ತೀವಿ ಎಂದಿದಾಗ್ತೈತಿ ಅಂದ್ರೆ ನಾವು ಹೇಳ್ತೇವೆ. ಈಗ ಬಂದಿರೋ ಪ್ರಶ್ನೆ ಮಂತ್ರಾಲಯ ಮತ್ತು ಸೊಗಲ ಇವೆರಡೇ ಟಾಪ್ನಾಗ ಬಂದವ. ಎರಡರಾಗ ಒಂದು ಯಾವಾಗ ಅಂತೀರಿ ನೋಡ್ರಿ. ಯಾರಿಗೆ ಯಾವಾಗ ಇಲ್ಲೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕನ್ನ ಅದೇನಿಲ್ಲ. ಇವೆರಡೇ ವಿಷಯಗಳು ಬಂದವ. ಮತ್ತೆ ಈಗ ಇವಲ್ಲದೆ ಮತ್ತಿನ್ನ ಬೇರೆ ಕಡೆ ಎಲ್ಲರೂ ಮಾಡೋದಿದ್ರು ನೋಡ್ರಿ ಹೆಂಗ್ ಮಾಡ್ತೀರಿ. ಎಲ್ಲ ನೀವು ಸೈಲೆಂಟ್ ಅದೀರಿ ಅಂತಂದ್ರೆ ಮಂತ್ರಾಲಯ ಯಾರ ಸೊಗಲ ಅದ್ರ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಮ್ಯಾಲ ಕೆಳಗ ಏನೇನದ ನೋಡಮ್ಮ ಅಂತ. ಮಾಂತೇಶ್ವರ ಅದಿರ ಮಾಂತೇಶ್ವರ ಏನ್ರಿ? ಮಾಂತೇಶ್ ಅದಿರಿ? ಬಂದಲ್ರಿ ಅವರು ಸಗಲ್ದವ್ರಿ. ಅವ್ರಿಗೆಲ್ಲದ ಐಡಿಯಾ ಅದ, ಅವ್ರ ಕೇಳಿದಾಗ ಗೊತ್ತಾಗ್ತದೆ. ಗುರುಗಳೇ ಮಾಂತೇಶ್ವರ್ ಬಂದರು. ಬಂದ್ರಿ ಈಗ ಲೈಟ್ ಬಂತು. ಸಗಲ್ದಾಗ ಇಡುದನ್ನ ಇದನ್ನ ಮಾಡೋದ್ರ ಮಾಂತೇಶ್ವರ ಎಲ್ಲ ಇದರಲ್ಲಿ ಮಾಂತೇಶ್ವರ ಅದನ್ನ ನಿರ್ವಹಿಸ್ತಾರೆ. ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ. ಮಾಂತೇಶ್ವರ ಸೊಗಲ ಮಂತ್ರಾಲಯ ಯಾವ್ದು ವಿಚಾರ ಎಲ್ಲರೂ ಸೈಲೆಂಟ್ ಕುಂತಾರ. ನಾವು ನಮ್ದು ವಿಚಾರ ಸೊಗಲೈತ್ರಿ, ಉದಾರದ ವಿಚಾರ ಮಾಡೋದು ನಾವೆಲ್ಲ ಮಾತಾಡಿದ್ರಿ. ಮಂತ್ರಾಲಯ ದುಡ್ಡಕಂದ್ರಪ್ಪ ಇಲ್ಲೇನೊಂದು ಜನ ಈ ಕಡೆ ಜಾಸ್ತಿ ಐತ್ರಿ. ಹೋಗೋದು ಬರೋದು ಕನ್ವೀನಿಯಂಟ್ ಆಗಂಗಿಲ್ರಿ. ಚಲೋ ಐತ್ರಿ. ನೀವು ಸೊಗಲ್ಕ ಚಲೋ ಐತ್ರಿ, ಕೆಳಗನ ಐತ್ರಿ, ಮ್ಯಾಲೂ ಐತ್ರಿ. ನಾವ್ ಎಲ್ಲಿ ಬೇಕಲ್ಲಿ ಇರ್ಬೇಕಾಗ್ತದೆ, ನಡೀತೈತೆ. ಎಲ್ಲದ ಅಭಿಪ್ರಾಯ ಹೇಳ್ರಿ ಗುರುಗಳೇ. ಮುಂಚೆ ಬೇರೆ ಮಂತ್ರಾಲಯ ಮಾಡಕ್ ಕೊಡ್ತೈತಿ. ಯಾಕಂದ್ರೆ ಟೈಮ್ ಅಗದಿ ಹತ್ರ ಬಂದತ್ರಿ. ಮಲ್ಲಪ್ಪನವ್ರದಾಯ್ತು, ಈಗ ಮಾಂತೇಶ್ವರದಾಯ್ತು, ಮತ್ತೆ ಯಾವ್ದು ಹೇಳ್ರಿ? ಮಂತ್ರಾಲಯ ಸೊಗಲ ಹೇಳ್ರಿ. ತಮ್ಮ ಅಭಿಪ್ರಾಯ ಬೇಗ ಬೇಗ. ಸೊಗಲ ಸರಿ ಅನ್ಸದ್ರಿ ನಿಮ್ ಹೆಸರುಗಳು ಹೇಳಿ ಇದು ಮಾಡ್ರಿ. ನಿಮ್ ಹೆಸರು ಹೇಳ್ರಿ, ಊರು ಬರ್ಕೊತಾರ. ಸೊಗಲ ಪ್ರಕಾಶ್ ತಂಡಿ ಸೊಗಲ ಸೊಗಲ ಮತ್ರಿ ಮತ್ತೆ ಹೇಳ್ರಿ. ಸೈಲೆಂಟ್ ಆಗ್ಬೇಡ್ರಿ. ಯಾರ ಏನು ಅನ್ನೋದು ಹೇಳ್ರಿ. ಕೊಟ್ರೆ ಬಿಗಿರ್ ಮಠ ಅವರು ಹೇಳಿದಾರ ನೋಡ್ರಿ ಸೊಗಲ್ ಅಂತ ಹೇಳಿದಾರ. ಬಿಗಿರ್ ಮಠ ಅವ್ರ ಸೊಗಲ ಕ್ಷೇತ್ರನು ಚೆನ್ನಾಗೈತ್ರಿ ನಿಸರ್ಗಕ್ಕ. ಮತ್ತೆ ಅಲ್ಲಿ ಕೊರೋನಾದ್ದು ಅಷ್ಟು ಇದು ಇರೋದಿಲ್ಲ, ಜನದಟ್ಟಣೆ ಇರೋದಿಲ್ಲ. ಸೊಗಲೇ ಇರಲಿಲ್ರಿಪ್ಪ. ಕಾರಣಪ್ಪ ಅವ್ರದ್ದು
ಜಾಗ ಅಂತ, ಶಿವ ಪಾರ್ವತಿ ಮದುವೆಯಾದ ಜಾಗ ಅಂತ ಅದು. ಏನ್ರಿ ಆಯ್ತ್ರಿ. ಮತ್ತೆ ಉಳಿದವ್ರು ಸೈಲೆಂಟ್ ಅದಾರ ಅಂತಂದ್ರ ಅವ್ರ ಆ ಕಡೆ ಆದ್ರೂ ಸರಿ, ಈ ಕಡೆ ಆದ್ರೂ ಸರಿ, ಪಗಲ ಇಟ್ಬಿಟ್ಟು ಮತ್ತೇನ್ ಮಾಡ್ತಾರೆ. ಪ್ಲೇಸ್ ಆಯ್ತು, ಡೇಟ್ ಫಿಕ್ಸ್ ಮಾಡ್ರಿ. ಅಲ್ಲಿ ಏನ್ರಿ ಜನವರಿ 6, 7 ಡೇಟ್ ಫಿಕ್ಸ್ ಮಾಡ್ಕೊಂಡ್ಬೇಡ. ಅದೇನು ಶನಿವಾರ ಐತಾರ ಬರ್ತದೇನ್ರಿ? ಹ್ಞೂನ್ರಿ, ಶನಿವಾರ ರವಿವಾರ ಮತ್ತ ಶನಿವಾರ ರವಿವಾರ ಬರ್ತೈತ್ರಿ 6, 7. ಸಗಲ ಒಂದಾಯ್ತು. ಶನಿವಾರ ಏನ್ ಡೇಟ್ ಬರ್ತದ್ರಿ? 6 ಸ್ಯಾಟರ್ಡೆ ಅನ್ರಿ? ಹಾನ್ರಿ, 6, 7 ಸಂಡೇ ಬರ್ತೈತ್ರಿ. 7, 1, 24 ಸಂಡೇ, 6, 1, 23 ಸ್ಯಾಟರ್ಡೆ. ಒಟ್ಟು 6ನೇ ತಾರೀಕು ಎಲ್ಲರೂ ಹೋಗಿ ಅಲ್ಲಿ ಸೇರ್ಬೇಕು. ಮೇಲೆ ಏರ್ಲಕ್ಕಾಗವ್ರು ಮೇಲೆ ಇರ್ರಿ, ಕೆಳಗೆ ಏರ್ಲಕ್ಕಾಗಲ್ಲದವ್ರು ಕೆಳಗೆ ರೂಮ್ಗಳು ವ್ಯವಸ್ಥೆ ಮಾಡಿರ್ತಾರೆ, ಕೆಳಗೂ ಇರ್ಬೋದು. ಅದು ಹೆಂಗದ ಏನದ ನೋಡ್ರಿ. ಒಟ್ಟು ಶನಿವಾರ ರಾತ್ರಿ ಒಂದು ಸತ್ಸಂಗ ಆಗಂಗ ನಾವೆಲ್ಲರೂ ಸ್ಯಾಟರ್ಡೆ ನೈಟ್ ಅಲ್ಲಿ ಜಮಾ ಆಗ್ಬೇಕು. ಜನವರಿ ಬೆಳಿಗ್ಗೆ ನೀವು 3 ಗಂಟೆ ಬಿಟ್ಟು ಬಿಡ್ರಿ. ಒಬ್ಬೊಬ್ರು ಮಧ್ಯಾಹ್ನ ಬರ್ತಾರೆ, ಒಬ್ಬೊಬ್ರು 10 ಗಂಟೆ ಬರ್ತಾರೆ, ಒಬ್ಬರು ಸಾಯಂಕಾಲ 5, 6 ಗಂಟೆ ಮಟ್ಟ ಬರ್ತಾರೆ. ಎಷ್ಟು ದೂರ ಐತಂದ್ರು ರೀ, ಬೆಳಿಗ್ಗೆ 6 ಗಂಟೆಗೆ ಬಿಡ್ತಾರೆ ಅಂದ್ರೆ ಸಾಯಂಕಾಲ 6 ಗಂಟೆಗೆ ಬಂದ್ಬಿಡ್ತಾರೆ. ಬರ್ರಿ, ಶನಿವಾರ ನೋಡ್ರೆ ಆಮೇಲೆ ನೀವು ಅಭಿಪ್ರಾಯ ಪ್ರಕಾರ ಮತ್ ಮುಂದುವರೆ ಬರುತ್ತೆ. ಮತ್ತೆ ಅಲ್ಲಿ ಹೆಂಗೆ ಮಾಡೋದು ಅಂತ ಹೋಗ್ಬೇಕಾದ್ರೆ ಮೊದಲು ಎರಗಟ್ಟಿಗೆ ಹೋಗ್ಬೇಕೇನ್ರಿ? ಇಲ್ರಿ, ನೀವು ಬರೋರು ಎರಗಟ್ಟಿಂದ ಬರ್ಬೇಕ್ರಿ. ಈ ಕಡೆಯಿಂದ ಬರೋರು ಗೋಕಾಕನ ಬರೋರು ಡೈರೆಕ್ಟ್ ನೇರವಾಗಿ ಸೋಲ್ಕನ ಹೋಗ್ತಾರ್ರಿ. ಎರಗಟ್ಟಿ ಏನೋ ಅವಶ್ಯಕತೆ ಬರೋದು ಮಕ್ಕಳಿಗೆ ಏರ್ಮೇಲ್ರಿ, ನೇರವಾಗಿ ಮುರುಗೋಡ್ರಿಂದ ಸೋಗಲ್ರಿ. ನೀವು ಎರಗಟ್ಟಿ ಮೇಲೆ ಸೋಗಲ್ರಿ, ನಾವು ಬಯಲುಹೊಂಗದಿಂದ ಸೋಗಲ್ರಿ. ಎರಗಟ್ಟಿಲಿಂದ ಸೊಗಲ ಬಸ್ ಸಿಗ್ತಾವ್ರಿ, ಅಲ್ಲಿ ಡೈರೆಕ್ಟ್ ಅದಾವ್ರಿ. ಅಲ್ಲಿಂದ ಮುರುಗೋಡ್ಗೆ ಬರೋದ್ರಿ, ಮುರುಗೋಡ್ಗ ಇದಿದ್ರಿ ಅಪ್ಪಾಜಿಯಲ್ಲಿ. ಮುರುಗೋಡಿಂದ ಅಲ್ಲಿ ಹಾಕು ಬರ್ತೈತ್ರಿ. ಬೈಲಹೊಂಗ ಬಂದ ಬೈಲಹೊಂಗ ಹಾಕು ಬರ್ತೈತ್ರಿ. ಬೈಲಹೊಂಗಲ್ಲಿಗೆ ಬಂದ್ರೆ ಬೈಲಹೊಂಗಲ್ಲಿಂದ ಸೊಗಲಕ್ಕೆ ಹೋಗ್ಬೋದು. ಎರಗಟ್ಟಿದಿಂದ ಮುರುಗೋಡಿಗೆ ಬಂದು ಸ್ಟಾಪ್ ಮಾಡಿ ಫೋರ್ಚಿ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಎರಗಟ್ಟಿ ಟು ಮುರುಗೋಡು ಎಷ್ಟದ್ರಿ ಇದು ಡಿಸ್ಟೆನ್ಸ್? 20 ಕಿಲೋಮೀಟರ್ ಐತ್ರಿ. ಎರಗಟ್ಟಿಂದ ಮುರುಗೋಡು 20 ಐತ್ರಿ. ಬೈಲಹೊಂಗದಿಂದ ಸೊಗಲನು 20 ಐತ್ರಿ. ಎರಗಟ್ಟಿಂದ ಸೊಗಲ 20 ಐತ್ರಿ. ಮುರುಗೋಡ 15 ಕಿಲೋಮೀಟರ್ ಮುರುಗೋಡ್ರಿ. ಅಲ್ಲಿಂದ ಸೊಗಲ 7 ಕಿಲೋಮೀಟರ್ ಐತ್ರಿ, 22 ಕಿಲೋಮೀಟರ್. ನಮ್ಮ ಮನ್ಯಾಗನು ಅಲ್ಲಿಗೆ ಹೋಗಮ್ಮ ಅಂತಂದಾರ. ಸೊಗಲಕ್ಕೆ ಹೋಗಮ್ಮ ನೋಡ್ರಿ, ಸೊಗಲಕ್ಕೆ ಹೋಗಮ್ಮ. ಏನು ಸುಮ್ ಕೂತೀರಿ ಎಲ್ಲರ ಅಭಿಪ್ರಾಯನೂ ಅದೇ ಅದ್ರಿ. ಗುರುಗಳಿಗೆ ಹತ್ತಾಕ ಸಮಸ್ಯೆ ಆಕದ ಅಂತೇಳಿ ಅವ್ರ ಅಭಿಪ್ರಾಯ ಹೆಂಗಿತ್ರಿ? ಎಲ್ಲ ವಯಸ್ಸದಾರ ಇರ್ತಾರೆ ಎಲ್ಲರ್ಕಿಂತ ಹೆಂಗದಾರ ಗುರುಗಳ್ರಿ. ನಮ್ಮ ಎಲ್ಲಾರು ರಿಟೈರ್ ಪರ್ಸನ್ ಸಂಬಂಧ ಅವ್ರಿಗೆ ವಿಚಾರ ಮಾಡ್ತಾರ. ಅವ್ರೇನ್ 10 ಸಲ ಹಚ್ಚಿ ಇರ್ತಾರ್ರಿ. ಅಂದ್ರೆ ಮೊಣಕಾಲಿಂದ ಸಲುವಾಗಿ ಒಂದ್ ಸ್ವಲ್ಪ ಇವಾದವ್ರಿಗೆ ಅವ್ರ ಹೇಳಿದ್ರೆ ಅದು ಕೆಳಗ ಮುಡಿದ್ ಮಾಡ್ಯಾರ ಕಾರ್ಯಕ್ರಮ. ಇನ್ನೇನು ಹೆಚ್ಚು ಮಾತಾಡೋದು ಬೇಡ್ರಿ. ಇನ್ನೇನು ಗುರುಗಳಿಗೆ ಅನುಮತಿ ಏನಲ್ಲ, ವಯಸ್ಸಾದವ್ರಿಗೆ ಒಂದ್ ಸ್ವಲ್ಪ ಏನಿಲ್ಲ. ಈ ಸಾರಿ ನಾನೇ ಮಾಡ್ಬೇಕಂತ ಮಾಡಿದ್ನಲ್ಲ, ಅದು ಇಲ್ಲಿ ನಮ್ ಜಾಗ ಸರಿಯಾಗಿ ಸಿಗ್ಲಿಲ್ಲ. ಅದಕ್ಕೆ ಮಂತ್ರೆಲ್ಲ ಇಟ್ಕೊಂಡಿದ್ದೆ. ಅದಿನ್ನ ಟೈಮ್ ಕೂಡಿ ಬಂದಿಲ್ಲ. ಇನ್ನ ಮುಂದೆ ಮಾಡೋಣ, ಎಲ್ಲಿಗೆ ಹೋಗ್ತಾರೆ. ಮತ್ತೆ ಇವರು ಚಿಕ್ಕಿರಪ್ಪ ಅಂತೇಳಿ ರಿಟೈರ್ಡ್ ಆಯುಕ್ತರದಾರ, ಕಮಿಷನರ್ ಸಾಹೇಬರು. ಅವರು ಬೆಂಗಳೂರಲ್ಲಿ ಅದಾರ. ಸ್ವಲ್ಪ ಗಂಟೆಲ್ಲ ಸಮಸ್ಯೆ ಆಗ್ಯದ ಅವ್ರಿಗೆ.
ಆಪರೇಷನ್ ಅದು ಏನು ಆಗ್ಯದ, ಆರೋಗ್ಯ ಇದೆ. ಬಹಳ ಹಿರಿಯರದಾರ. ಶಂಕರಾನಂದ ಆಶ್ರಮ ಬೆಂಗಳೂರದ್ದು ಕಾರ್ಯಕಾರಿ ಮಂಡಳಿಯ ಮುಖ್ಯಾಧಿಕಾರಿಗಳದಾರ. ಅವರು ಬಹಳ ಒಂದು ಆಕ್ಟಿವ್ ಪರ್ಸನ್ ಅದಾರ. ಮತ್ತೆ ಅಧ್ಯಾತ್ಮ ಜೀವಿಗಳದಾರ. ಬೆಂಗಳೂರಲ್ಲಿ ಅದಾರ. ಬೆಂಗಳೂರಾಗ ಹೋದಾಗ ಯಾರಾದರೂ ಆ ಕಡೆ ಹೋದ್ರಿ ಶುದ್ಧ ಬ್ರಹ್ಮ ಪೀಠ ಪೈಕಿ ಅಂದ್ರ ಅವ್ರ ಅಡ್ರೆಸ್ ಹಾಕೀನಿ ಗ್ರೂಪ್ನಾಗ, ಅವ್ರಿಗೆ ಭೇಟಿಯಾಗಿ ಬರ್ಬೋದು. ಮತ್ತೆ ಪ್ರತಿನಿತ್ಯ ಬಿಟ್ಟು ಬಿಡದೆ ನಮ್ಮ ಪ್ರವಚನ ಕೇಳ್ತಾರ. ಅವ್ರು ಇವತ್ತಿನ ಪ್ರವಚನ ಇವತ್ತು ಕೇಳೇ ಮುಗಿಸಿ ಬಿಡ್ತಾರ. ಅವ್ರು ನನ್ನ ಪ್ರಾಣದಂತೆ ಬಹಳ ಜೀವ ಮಾಡ್ತಾರೆ. ನನ್ನ ಪ್ರವಚನಗಳು ನಿಮ್ಮ ಎಲ್ಲ ಕೇಳ್ತಾರ. ಅವ್ರಿಗೆ ಫೋನ್ ಮಾಡಿನೂ ನೀವು ಮಾತಾಡ್ಬೋದು. ನಾವು ಶುದ್ಧ ಬ್ರಹ್ಮ ಜ್ಞಾನ ಪೀಠದವ್ರು ಅದೀವಿ ಅಂತೇಳಿ ಗ್ರೂಪ್ನಾಗ ಅವ್ರ ನಂಬರು ಅಡ್ರೆಸ್ ಹಾಕಿನಿ. ಮಾತಾಡ್ತೀರಿ ಅವ್ರಿಗೆ. ನಿಮ್ಮೆಲ್ಲರ ಮೇಲೆ ಬಹಳ ಅಭಿಮಾನ ಅದ. ಅವ್ರಿಗೆ ಮಾತಾಡಿಸ್ತಿರ್ಬೇಕು. ಆ ರೀತಿ ಒಬ್ರು ಅಭಿಮಾನಿಗಳು ಹಿಂದಲಿಂದ ಪ್ರವಚನ ಕೇಳ್ತಾರ ಅಂದ್ರ, ನಿನ್ನೆ ಕೇಳಿ ಏನ್ ಮಾಡಿದ್ರು, ಎಲ್ಲೇ ನೀವು ಕಾನ್ಫರೆನ್ಸ್ ಮಾಡ್ಲಕತ್ತೀರಿ ವಾರ್ಷಿಕೋತ್ಸವ, ನಮ್ಮ ಕಾಣಿಕೆಗಳನ್ನ ಅಲ್ಲಿ ಕಳಿಸ್ಬೇಕಂತೀವಿ, ಅಕೌಂಟ್ ನಂಬರ್ ಕೊಡ್ರಿ ಅಂತಂದ್ರು. ಆಯ್ತು, ಅಕೌಂಟ್ ನಂಬರ್ ನಿಮ್ ರೊಕ್ಕನೇ ನಮ್ಮ ಹತ್ರ ಇರ್ತದ, ಮತ್ತೆ ಯಾಕೆ ರೊಕ್ಕ ಕೊಡ್ತೀರಿ ಅಂತಂದ್ರೆ, ಇಲ್ಲ ನಾವು ಕೊಡ್ತೀವಿ, ಪುಣ್ಯದ ಕೆಲಸ ಅದ, ನಾವು ಅದ್ರೊಳಗೆ ದುಡ್ಡು ಹಾಕ್ತೀವಿ ಅಂತಂದ್ರು. ಅವರಾಗೆ ವಾಲಂಟ್ರಿಲಿ ಹಾಕ್ತೀವಿ ಅನ್ನೋದ್ರ ಸಲುವಾಗಿ ಮಹಾಂತೇಶ್ ಪಾಟೀಲರಿಗೆ ಹೇಳಿ, ಮಹಾಂತೇಶ್ ಪಾಟೀಲ್ ಅವರಿಗೆ ಅಕೌಂಟ್ ನಂಬರ್ ಅದೇನು ಹೆಂಗ್ ಹಾಕ್ಬೇಕು ಮೆಥಡ್ ಹೇಳ್ತಾರೆ. ಅವರವರಿಗೆ ದುಡ್ಡು ಹಾಕ್ತಾರೆ. ದುಡ್ಡು ಹಾಕೋದ್ರಾಗ ಒಂದು ಕಾನ್ಫರೆನ್ಸ್ ಇಂದು ಅಮೌಂಟ್ ಬೇರೆ, ಗುರು ಕಾಣಿಕೆ ಅನ್ನೋದೊಂದು ಅಕೌಂಟ್ ಬೇರೆ. ಅದ್ರಾಗಿಂದ ಇದ್ರಾಗ ಹಾಕ್ಬೇಡ್ರಿ, ಇದ್ರಾಗಿಂದ ಅದ್ರಾಗ ಹಾಕ್ಬೇಡ್ರಿ, ಅದು ಸಪರೇಟ್ ಮಾಡ್ರಿ, ಇದು ಸಪರೇಟ್ ಮಾಡ್ರಿ. ಆ ಗುರು ಕಾಣಿಕೆ ಅದ್ರಲ್ಲಿ ತೆಗೆದು ಇದಕ್ಕೆ ಕೊಡೋದು, ಇದ್ರಲ್ಲಿ ತೆಗೆದು ಅದಕ್ಕೆ ಕೊಡೋದು ಮಾಡಬೇಡ್ರಿ. ಎರಡೂನು ಅಲ್ಲೇ ಮಹಾಂತೇಶ್ವರ ಬಲ್ಲೇ ಕೊಡ್ಬೇಕು. ಗುರುಗಳಿಗೆ ಕೊಡೋ ಕಾಣಿಕೆನು ಅಲ್ಲೇ ಕೊಡ್ರಿ, ಮತ್ತೆ ನಿಮ್ಮ ಕಾನ್ಫರೆನ್ಸ್ ಇಂದ ಅಮೌಂಟ್ನು ಅಲ್ಲೇ ಕೊಡ್ರಿ. ಅದೇನ್ ಟೋಟಲ್ ಮಾಡ್ತಾರೆ, ಅದೇನ್ ಮಾಡ್ತಾರೆ ಅವರಿಗೆ ಬಿಟ್ಟಿರ್ತಾರೆ. ಎಲ್ಲ ಮಹಾಂತೇಶ್ವರ ಜೊತೆಗೆ ಮಾತಾಡ. ಮತ್ತೆ ಏನ್ ಚರ್ಚೆ ಮಾಡ್ಬೇಕ? ಎಲ್ಲರಿಗೂ ಒಪ್ಪಿಗೆ ಐತಿಲ್ಲ ನೋಡ್ರಿ. ಏನ್ರಿ? ಜನವರಿ 2024 ಇಸ್ವಿ ಜನವರಿ 7ನೇ ತಾರೀಕು ಎಲ್ಲರಿಗೂ ಒಪ್ಪಿಗೆ ಐತಿಲ್ಲ ನೋಡ್ರಿ. ಯಾರಿಗೂ ಒಪ್ಪಿಗೆ ಇಲ್ಲ ಅವಷ್ಟ ಹೇಳ್ರಿ. ಉತ್ತಮನ ಕುಂತನೇ ಒಪ್ಪಿಗೆ ಐತೆ ಅಂತ ಗೊತ್ತವ್ರಿ. ಯಾರಿಗೆ ಆ ತಾರೀಕು ಕನ್ವೀನೆಂಟ್ ಇಲ್ಲ ಅಂತ ನಾವು ಅಷ್ಟೇ ಹೇಳ್ರಿ. ನಮ್ದು ಒಪ್ಪಿಗೆ ಅದ ಹೇಳ್ರಿ. ಅಲ್ಲಿ ಕೇಳ್ಕೊಂಡ್ ಬಂದಿರಿ ಸರ್, ಅಲ್ಲಿ ಕೇಳ್ಕೊಂಡ್ ಇನ್ ಇವ್ರೆಲ್ಲ ನೀವು ಇದು ಒಪ್ಪಿ ಆದ್ಮೇಲೆ ಹಾಕಿ ಹೇಳಿ ಎನ್ಕ್ವೈರಿ ಮಾಡ್ಬೇಕಲ್ಲ. ಅಲ್ಲ ಹೇಳ್ರಿ, ಎಲ್ಲರೂ ಹೇಳ್ರಿ, ಪಟ್ ಹೇಳ್ರಿ. ವ್ಯವಸ್ಥೆ ಅಲ್ಲಿ ಎಲ್ಲ ಮಂದಿ ಎಷ್ಟಾಕತಿ, ಅಲ್ಲಿ ವ್ಯವಸ್ಥೆ ಹೆಂಗ ಏನನ್ನು ಸ್ವಲ್ಪ ಕೆಳಗ ಮಾಡುವಂಗ ಬರುತ್ತೆ. ಕೆಳಗಡೆ ಐತೆ, ಅಲ್ಲಿ ಸಭಾಭವನ ಐತೆ ಸಮಯ. ಅಲ್ಲ ಫಂಕ್ಷನ್ ಕಾದ್ರಿ ಊಟದ ವ್ಯವಸ್ಥೆ, ನಾಷ್ಟ ವ್ಯವಸ್ಥೆ ಅಂದ್ರೆ ಅಲ್ಲಿ ಇವ್ರ ಮಾಡ್ತಾರ, ಅಡ್ಗೆ ಮಾಡ್ಕೊಡೋದಾರ. ನಾವು ಮಾಡ್ಸ್ಬೇಕಂದ್ರೆ ನಮ್ದು ಐತೆ. ಅಲ್ಲಿ ಬೇಕಂದ್ರೆ ನಾವು ದೈವಕ್ಕೆ ನಾವೆಲ್ಲ ಹೇಳ್ಬಿಟ್ರೆ ಅವ್ರು ಮಾಡ್ಕೊಡ್ತಾರ. ತೆಗೆದು ಊಟನೂ ಇರ್ತತಿ. ಮತ್ತ ಬೇಕಂದ್ರೆ ಪ್ಲೇಟ್ ಸಿಸ್ಟಮ್ ಮೇಲೆ 100, 110, 120 ರೂಪಾಯಿ ಹಿಂಗ್ ನಾವ್ ಹೆಂಗ ಐಟಮ್ ಹೇಳ್ತಲ್ಲ ಹಂಗ ಅಲ್ಲೇ ಅಲ್ಲೇ ಕೊಡ್ತಾರ. ಅಲ್ರಿ, ಆ ತಾರೀಕು ದಿವಸ ಲಗ್ನ ಇರಬಾರ್ದ್ರಿ, ಇಲ್ಲಿ ಅರ್ಚನೆ ಆಗಬಾರ್ದು ಕಾರ್ಯಕ್ರಮ. ಅದು ಏನಿಲ್ಲ ಅಲ್ರಿ, ಅಲ್ಲಿ ಲಗ್ನ ಇದ್ರು ಮ್ಯಾಗ ಇರ್ತಾರೆ, ತೆಳಗೆ ಯಾವ ಲಗ್ನ ಇರುದಿಲ್ರಿ. ಹೌದು, ಕೆಳಗಡೆ ಇನ್ನು ಮ್ಯಾಲ ಕೌಂಟ್ರಿಗೆ ಹತ್ತಕ್ಕಿಂತ ಮೊದಲ 2 ಸಭಾಭವನ ಅದಾವ್ರಲ್ಲಿ. ಪ್ರವಾಸಿ ಮಂದಿರ ಅಂತ ಅದಾವ್ರಿ. ಎಲ್ಲ ಆಯ್ತು ಅವ್ರಲ್ಲಿ. ಲಗ್ನ ಇದ್ರೆ ಅವ್ರದ್ದು ಅವ್ರು ಮಾಡ್ಕೊತಾರೆ, ನಮ್ ಲಗ್ನ ನಾವ್ ಮಾಡ್ಕೊಂಡ್. ಇವತ್ತಿದ್ರೆ ಎಲ್ಲರೂ ಹೇಳ್ತಾರೆ, ಇವತ್ತು ಸಾಯಂಕಾಲ ನೀವು ಇವತ್ತು ಫೈನಲ್ ಮಾಡಿ ನಾಳೆ ಬೆಳಿಗ್ಗೆ ಕ್ಲಾಸ್ನಾಗ ಅಲ್ಲ ಫೈನಲ್ ಹೇಳ್ಬಿಡ್ಬೇಕ್ರಿ. ಮತ್ತೆ ನಾಲ್ಕು ಈಗ ಹೇಳ್ಬಿಡ್ರಿ. ನಮ್ಮ ಸಮಯ ಈಗ ಹೇಳ್ಬಿಡ್ರಿ. ಗುರುಗಳ ಈಗ ಹೇಳುದಲ್ರಿ, ಅಲ್ಲೇ ಬುಕ್ಕಿಂಗ ಯಾರು ಮೊದಲು ಏನಾರು ಮಾಡಿದಾರೋ ಇನ್ನು ಎಲ್ಲ ಕುಲ್ಲ ಅದಾವೋ ಎಲ್ಲ ಅದನ್ನ ಕೇಳ್ಬೇಕಲ್ರಿ. ಅಪ್ಪ ಅವೆಲ್ಲ ಸಿಕ್ಕ ಮೊದಲ ಬಗ್ಗೆ ಕದಿ ಬಿಟ್ರೆ ನೀವು ಈಗ ನೀವು 10 ಹೇಳಿದ್ರಿ, ಮತ್ತೆ ನಾಳೆ ಸಾಯಂಕಾಲ ಹೇಳುದು, ನಾಳೆ ಹೇಳುದು ಯಾಕಿಲ್ಲ?
ಅದು ಅಲ್ಲಿ ಪ್ರಯತ್ನ ಮಾಡ್ರಿ, ಆ ಟೈಮ್ ಆಗಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಇದರದ ಡೇಟ್ ಡಿಕ್ಲೇರ್ ಮಾಡಕತ್ರಿ. ಯಾವತ್ ಕಾಲ ಇರ್ತದೋ ಆ ಡೇಟ್ ಡಿಕ್ಲೇರ್ ಮಾಡಿ ಬುಕ್ ಮಾಡಕತ್ರಿ. ನಾವು ಅದನ್ನೇ ಹಾಕ್ತೀರಪ್ಪ ಅಲ್ಲಿ. ಮತ್ತೆ ಅಲ್ಲಿ ಈಗ ನಾವು ಎಲ್ಲ ಈಗ ನಾಳೆ 6ನೇ ತಾರೀಕಲ್ಲಿ ಫಿಕ್ಸ್ ಮಾಡಿದೀವಿ. ಅಲ್ಲಿ ಜಾಗದ ಸಭಾಭವನದಾಗತಿ ಇದ್ರಾಗತಿ ಏನಾದ್ರು ಬೇರೆ ಫಂಕ್ಷನ್ ಇಟ್ಕೊಂಡಿದಾರಂದ್ರ ಯಾವತ್ ಕಾಲ ಇರ್ತದೋ ಆ ಡೇಟ್ ಡಿಕ್ಲೇರ್ ಮಾಡಕತ್ರಿ. ಅದನ್ನೇ ಹಾಕ್ತೀನಿ. ಅದು ಹೇಗಿದಿಲ್ರಿ, ನಾನು ಎನ್ಕ್ವೈರಿ ಮಾಡ್ಕೊಂಡ್ಬಂದು ಶುದ್ಧ ಪರಮಾತ್ಮ ಪೀಠಕ್ಕೆ ಮತ್ತೆ ಇದಕ್ಕೆ ಹಾಕ್ತಾನ ನೋಡ್ರಿ. ನಮ್ದು ಇದು ಪೂರ್ತಿ ಡೇಟ್ ನಾಳೆ ಫೈನಲ್ ಮಾಡೋದು ನೋಡ್ರಿ. ಅಲ್ಲಿ ಎನ್ಕ್ವೈರಿ ಮಾಡ್ರಿ. ಪ್ಲೇಸ್ ಅಂತೂ ಫಿಕ್ಸ್ ಆಯ್ತು ಇವತ್ತ. ಡೇಟ್ ಎನ್ಕ್ವೈರಿ ಮಾಡಿ 6-7 ಡೇಟ್ ಎಲ್ಲ ಫಿಕ್ಸ್ ಆದಂಗಿಲ್ಲ. ಅದನ್ನೇ ನಿರ್ಧಾರ ಮಾಡಿ ನಾಳೆಗೆ ಹೇಳಂತ್ರಿ. ಅಲ್ಲಿ ಜಾಗ ಅದ ಖಾಲಿ ಅದ ಬರ್ರಿ ಅಂತ ಹೇಳಿದ್ರಂದ್ರೆ ನಾಳೆ ಡಿಕ್ಲೇರ್ ಮಾಡಕ್ಕಂತ್ರಿ. ಫೈನಲ್ ಡೇಟ್ ಟೈಮ್ ಎಲ್ಲ ನಾಳೆ ಹೇಳಂತ್ರಿ. ಇವತ್ತು ಎನ್ಕ್ವೈರಿ ಮಾಡ್ರಿ ಆ ಪ್ಲೇಸ್ ನೊಳಗೆ. ಸಿಕ್ಕಿರಪ್ಪ ಅವ್ರಿಗೆ ನಿಮ್ಮ ಶುದ್ಧ ಬ್ರಹ್ಮ ನಿಷ್ಠ ಗುರುಗಳ ಒಂದು ಪಟ್ಟಿ ಒಳಗೆ ಸೇರಿಸ್ಕೋಬೇಕು. ಇವ್ರದ್ದು ರೋಲ್ ನಂಬರ್ ಏನ್ ಬರ್ತದ್ರಿ? ಮೊದಲ 18 ಆಗಿದ್ರಿ, ಚಂದ್ರಕಾಂತ್ ಬಾಪ್ರೆ 19, ಇವ್ರಿಗೆ 20 ಆಗ್ತದ್ರಿ. 19 ಬಾಪರಿ ಅವ್ರಾಗ್ಯವ್ರಿ. 20 ಮಾಡ್ಕೋರಿ ಅವರು. ಏನ್ರಿ ಬಾಪ್ರಿ ಚಂದ್ರಕಾಂತ್ ಇವ್ರದ್ದು 19 ಆಗ್ತದ. ಸಿಕ್ಕಿರಪ್ಪ ಅವ್ರದ್ದು 20 ಆಗ್ತದ. 20 ಮಂದಿಗೆ ಅವ್ರವ್ರದ್ದು ರೋಲ್ ನಂಬರ್ಗಳು ಕೊಟ್ಟು ಬಿಡ್ರಿ. ಅವ್ರ ನಂಬರ್ ಫಿಕ್ಸ್ ಮಾಡಿಬಿಡ್ರಿ. 1 ನಂಬರ್ ಯಾರು, 2 ನಂಬರ್ ಯಾರು ಮಾಡಿ ಅವ್ರ ನಂಬರ್ಗಳು ಫಿಕ್ಸ್ ಮಾಡಿಬಿಡ್ರಿ. ಅವ್ರಿಗೆ ಒಟ್ಟ ಏನು ಚೇಂಜಸ್ ಇಲ್ಲ. ಆ ನಂಬರ್ ಅಂದ್ರೆ ಅವರೇ ಅಲರ್ಟ್ ಮಾಡ್ಬಿಡ್ರಿ. 20 ನಂಬರ್ಗಳು 20 ಮಂದಿಗೆ ಅಲರ್ಟ್ ಮಾಡ್ರಿ. ಅವ್ರ ರೋಲ್ ನಂಬರ್ ಅವ್ರಿಗೆ ಹೇಳ್ಬಿಟ್ರೆ ಟೋಕನ್ ನಂಬರ್. ಓಕೆ, ಇವತ್ತ ಪ್ಲೇಸ್ ಫಿಕ್ಸ್ ಆಯ್ತು. ಎಲ್ಲರಿಗೆ ಅಭಿನಂದನೆಗಳು. ಡೇಟ್ ಫಿಕ್ಸ್ ಆಗಿಂದ ಇದೆ. ಆಲ್ಮೋಸ್ಟ್ 6 ಮತ್ತು 7 ಅಂತ ಜನವರಿ. ಅದರೊಳಗೆ ಅಲ್ಲಿ ಎನ್ಕ್ವೈರಿ ಮಾಡ್ತಾರ. ಆ ಡೇಟಿಗೆ ಏನಾದ್ರು ಚೇಂಜಸ್ ಇತ್ತು ಅಂತಂದ್ರೆ, ಒಂದ್ ವೇಳೆ ಯಾರು ಬುಕ್ ಮಾಡಿದ್ರು ಅಲ್ಲಿ ಜಾಗ ಇದ್ದಿದ್ದಿಲ್ಲ ಅಂದ್ರೆ ನಾಳೆ ಅದ್ರ ಬಗ್ಗೆ ಚರ್ಚೆ ಮುಂದುವರಿತದೆ. ನಾಳೆಗೆ ಡೇಟ್ ಬಗ್ಗೆ ನಿರ್ಧಾರ ನಾಳೆ ಆಗ್ತದೆ. ಮತ್ತೆ ಇವತ್ತು ಸಿಕ್ಕಿರಪ್ಪ ರಿಟೈರ್ಡ್ ಆಯುಕ್ತರಿಗೆ ನಾವು ನಮ್ಮ ಶುದ್ಧ ಬ್ರಹ್ಮ ನಿಷ್ಠ ಇದ್ರೊಳಗೆ ಅವ್ರು ಮೊದಲಿಂದ ಒಂದು ದಿವಸ ಬಿಡ್ಲಾರ್ದಂಗೆ ಕೇಳ್ತಾರೆ. ಅವ್ರದ್ದು ಹೆಸರು, ವಿಳಾಸ, ಫೋನ್ ನಂಬರ್ ಎಲ್ಲ ನಿಮ್ಮ ಶುದ್ಧ ಬ್ರಹ್ಮ ನಿಷ್ಠ ಗ್ರೂಪ್ನಾಗ ಸೇರ್ತೀವಿ. ಅವ್ರನ್ನ ನಿಮ್ಮ ಗ್ರೂಪ್ ಒಳಗೆ ಸೇರಿಸ್ಕೊಂಡು ರೋಲ್ ನಂಬರ್ 20 ಅಲರ್ಟ್ ಮಾಡಿರಿ. ನಿಮ್ಮ ಬಳಗದಲ್ಲಿ ಅಂತ ಮಹಾತ್ಮರಿಗೆ ಸೇರಿಸಿದ್ದೆ ಒಂದು ಭಾಗ್ಯ ಪುಣ್ಯ ಅಂತ ತಿಳ್ಕೊಂಡು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಆದಷ್ಟು ಎಲ್ಲರೂ ಅವ್ರ ಜೊತೆಗೆ ಮಾತನಾಡಿ ಕಾಂಟ್ಯಾಕ್ಟ್ನಾಗಿರ್ರಿ. ಆರಾಮಿರಂಗಿಲ್ಲ. ಒಂದು 4 to 5 months ಬ್ಯಾಕ್ ಅವ್ರ ಮಿಸಸ್ ತೀರ್ಕೊಂಡ್ರು. ಎಲ್ಲ ಒಂದ್ ಸ್ವಲ್ಪ ಮನೆಯೊಳಗೆ ತ್ರಾಸ ಅದ. ನಾವು ಅಲ್ಲಿ ಹೋದಾಗ ಭೇಟಿ ಆಗ್ತೀವಿ. ಈಗ ಬೆಂಗಳೂರಾಗ ನಮ್ಮ ಪೈಕಿ ಗಂಗಾಧರ್ ಜಾಲಿಮಂಚಿ ಅವರದಾರ. ಅವ್ರಿಗೆ ಹೋಗಿ ಅಲ್ಲಿ ಭೇಟಿಯಾಗಿ ಮಾತಾಡ್ತೀನಿ ಅವ್ರಿಗೆ ಅಂತೇಳಿ ಅನುಕೂಲ ಮಾಡ್ಕೊಂಡು ಹೋಗ್ರಿ. ಬೆಂಗಳೂರಾಗ ಯಾರು ಇರ್ತೀರಿ ಅಲ್ಲಿ ಹೋಗಿ ಭೇಟಿ ಆಗ್ರಿ. ಅಲ್ಲಿ ಹೋದಾಗ ಆದ್ರೂ ಅವ್ರಿಗೆ ಭೇಟಿ ಆಗ್ಬೇಕನ್ನೋಂಥದ್ದು ಒಂದು ವಿಚಾರ ಇಟ್ಕೊಳ್ರಿ. ಹಿರಿಯ ಜೀವಗಳದಾರ ಬೆಂಗಳೂರಾಗ ನಮಗೆ ಸಂಬಂಧಪಟ್ಟಂತವ್ರು. PM ಸಿದ್ದಯ್ಯ ಅವರೊಬ್ಬರದಾರ. ನಿಜಗುಣ ಶಿವಯೋಗಿಗಳ ಸಾಹಿತ್ಯ ಸಣ್ಣ 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 ಗ್ರಂಥಗಳಲ್ಲಿ ಬರೆದು ಅತ್ಯಂತ ಶುದ್ಧ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಮಾಡ್ಯಾರ. ಅವರ ಗ್ರಂಥಗಳು ದಾವಣಗೆರೆಯಲ್ಲಿ ಉಚಿತವಾಗಿ ಕೊಡ್ತಾರೆ. ಆ ಗ್ರಂಥಗಳನ್ನ ಬೇಕಿದ್ರೆ ತರಿಸ್ಕೊಳ್ರಿ. ನಮ್ಮ ಹರಪನಹಳ್ಳಿ ಕೊಟ್ರೆಯ ಸ್ವಾಮಿಗಳಿಗೆ ಹೇಳಿದ್ರೆ ಅಲ್ಲಿ ಹೋಗಿ ನಿಮ್ಮ ಅಡ್ರೆಸ್ಸಿಗೆ ಅವು ಏನ್ ಸಿಗ್ತಾವ ಅವು ಕಳಿಸ್ಕೊಡ್ತಾರ. ಆ ಪೋಸ್ಟೇಜ್ ಚಾರ್ಜ್ ಅದೇನಾಯ್ತು ನೀವು ಕೊಡ್ರಿ, ಬುಕ್ಸ್ ತರಿಸ್ಕೊಂಡು ಹೋದ್ರಿ. ಆ PM ಸಿದ್ದಯ್ಯ ಅವರು ಈಗ ಬೆಂಗಳೂರಾಗ ಅದಾರ. ಅವರು ಆಕ್ಚುಲಿ ಇಂಗ್ಲಿಷ್ ಪ್ರೊಫೆಸರು. ಆದ್ರೆ ಅವ್ರು ಮಾಡಿದ ಸಾಹಿತ್ಯ ಅಭಿನವ ನಿಜಗುಣ ಶಿವಯೋಗಿಗಳ ಅಂದ್ರೆ ತಪ್ಪಿಲ್ಲ. ಅಷ್ಟೊಂದು ನಿಜಗುಣ ಶಿವಗಳ ಸಾಹಿತ್ಯದೊಳಗ
ಕೃಷಿ ಮಾಡ್ಯಾರ ಅವರು. ಮತ್ತೆ ಇನ್ನೊಬ್ರು ಇವರು ಯಾರು, ಸಿಕ್ಕಿರಪ್ಪ. ಮತ್ತೆ ಇನ್ನ ಯಾರಾದ್ರು ಬೆಂಗಳೂರಾಗ ಅಶೋಕ್ ಮೋದಿ ಅವರೊಬ್ಬರವರು ಹಿರಿಯರು. ಅವರನ್ನ ಬೆಂಗಳೂರಿಗೆ ಹೋದ್ರೆ ಮಾತನಾಡಿಸಬಹುದು. ಯಾರಾದ್ರೆ ಹೋದ್ರೆ ಅವ್ರ ಮನೆಯೊಳಗೆ ನಿಮ್ಗೆ ಇಟ್ಕೊಂಡು ಉಪಚಾರ ಮಾಡ್ತಾರೆ. ಅವ್ರ ಮನೆಯೊಳಗೆ ಅಷ್ಟೊಂದು ಅವ್ರು ಬಹಳ ಪ್ರೀತಿ ಭಕ್ತಿ ಉಳ್ಳವರು ಅದಾರ ಅಶೋಕ್ ಮೋದಿ ಅವರು. ಇನ್ನೊಬ್ರು ಅದರ ಅಶೋಕ ಕಲ್ಯಾಣ ಶೆಟ್ಟಿ ಅಂತದಾರ. ಅವರು BMTC ಬೆಂಗಳೂರು ಸಾರಿಗೆ ವ್ಯವಸ್ಥೆ ಮ್ಯಾನೇಜರ್ ಅದಾರ ಬೆಂಗಳೂರಲ್ಲಿ. ಅವರು ಕೂಡ ಬಹಳ ಒಳ್ಳೆ ಭಕ್ತಿ ಉಳ್ಳವರು, ಜ್ಞಾನ ಉಳ್ಳವರು ಅದರ. ಬೆಳಿಗ್ಗೆ ಟೈಮ್ ಸಿಗಲಾರ್ದಕ್ಕೆ ಅವ್ರು ಅಟೆಂಡ್ ಆಗ್ತಾ ಇಲ್ಲ. ಎಲ್ಲ ಒಳ್ಳೆ ಜನರು ಒಂದು ಟೀಮ್ ಅದ ಬೆಂಗಳೂರಲ್ಲಿ. ನಾವು ಹೋದೆವು ಅಂತಂದ್ರೆ ಶಿವಪ್ಪ ಅಂತದಾರ, ಶಿವಪ್ಪ ಅಂತೇಳಿ. ಅಲ್ಲಿ ಒಂದು ಹಾಸ್ಟೆಲ್ಗಳು ಎಷ್ಟು ಚೀಪ್ ಸಾಧ್ಯ ಅಷ್ಟು ಚೀಪ್ ರೇಟ್ನೊಳಗೆ ಹಾಸ್ಟೆಲ್ಗಳು ಇರೋದಕ್ಕೆ ವ್ಯವಸ್ಥೆಗಳು ಏನೇನ್ ಮಾಡ್ಬೇಕು ಎಲ್ಲ ಬೆಂಗಳೂರಲ್ಲಿ ಮಾಡ್ತಾರೆ. ಅವ್ರು ಬಹಳ ಆಕ್ಟಿವ್ ಪರ್ಸನ್ ಅದಾರ ಶಿವಪ್ಪ ಅಂತೇಳಿ. ಎಷ್ಟು ಸಾರಿ ಆಯ್ತು ಅವ್ರು ಇದ್ದಲ್ಲಿ ಬರ್ರಿ ಅಂತ ಕರಿಬೇಕಂತಾರೆ. ಬೆಂಗಳೂರಿಗೆ ಬರ್ತೀವಿ ಅವ್ರ ಇದ್ದ ಜಾಗಕ್ಕೆ ಹೋಗಿ ಅವ್ರ ಹತ್ರ ಇರಕ್ ಆಗ್ತಾ ಇಲ್ಲ. 1 ದಿವಸ 2 ದಿವಸ ಇದ್ದುವರಿ. ನಮ್ಮ ಹುಡುಗರಿಗೆ ಏನಾದರೂ ನಿಮ್ಮ ವಿಚಾರಗಳನ್ನ ಹೇಳ್ರಿ, ನಿಮ್ಮ ಜ್ಞಾನ ಹೇಳ್ಬರ್ರಿ, ನಮ್ಮ ಹಾಸ್ಟೆಲ್ ಹುಡುಗರಿಗೆ ನಮ್ಮ ಹಾಸ್ಟೆಲ್ನಾಗ ಇರ್ಬರ್ರಿ ಅಂತ ಕರೀತಾರ. ಯಾರಾದರೂ ನೀವು ಬೆಂಗಳೂರಿಗೆ ಹೋಗಿ ಅವ್ರ ಹಾಸ್ಟೆಲ್ನಾಗ ಇದ್ದು ಅವ್ರ ಮಕ್ಕಳಿಗೆ ಪಾಠ ಹೇಳಂತ ಅನುಕೂಲ ಮನಸ್ಸು ಮಾಡಿದರೆ ಅದಕ್ಕೆ ಅವ್ರ ಅವಕಾಶ ಮಾಡಿಕೊಡ್ತಾರ. ಬೆಂಗಳೂರಲ್ಲಿ ನಾವು ಆಕ್ಟಿವಿಟಿ ಮಾಡ್ಬೇಕಾದ್ರೆ ದೂರ ಇದ್ದದಕ್ಕೆ ಸುಮ್ ಕೂತೀವಿ. ಇಲ್ಲ ಸಮೀಪ ಇತ್ತಂದ್ರೆ ಇಷ್ಟೊತ್ತಿಗೆ ಅಲ್ಲಿ ಆಕ್ಟಿವಿಟಿ ಚಾಲು ಮಾಡಿಬಿಡ್ತಿದ್ದೇವೆ. ಅವರೆಲ್ಲ ಓಪನ್ ಆಗಿ ಇರ್ತಾರೆ. ಬೆಂಗಳೂರಿಗೆ ಬಂದು ಯಾರು ಆಕ್ಟಿವಿಟೀಸ್ ಮಾಡ್ತೀರಿ, ಪ್ರವಚನಗಳು ಹೇಳ್ತೀರಿ, ಹೇಳ್ಬೇಡ್ರಿ ಅಂತ. ಇನ್ನೂ ಬಹಳ ಜನ ಅದಾರ ಬೆಂಗಳೂರಾಗ. ಈಗ ಅವೆಲ್ಲ ಹೇಳ್ಕೊತ ಕೂತರ ಸಮಯ ಆಗ್ತದ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಈಗ ಮುಂದಿನ ವಿಚಾರ ಶ್ರೀ ವಿಚಾರ ಸಾಗರ ರಾಜ ಮಿಚ್ಚಲ್ ಅವರ ಗ್ರಂಥ. ತರಂಗ 2 ಅನುಬಂಧ ವಿಶೇಷ ನಿರೂಪಣೆ. ಅದರ ಪೈಕಿ ಪ್ರಯೋಜನ ಮಂಡನ ನಡೆದಿದೆ. 13ನೇ ದೋಹ 82ನೇ ವಿಷಯಾಂಕ ನಡೆದಿದೆ. 2, 13, 82. ಅಲ್ಲಿ ಪೂರ್ವದ ಸಂಸ್ಕಾರಗಳು ಉತ್ತರದಲ್ಲಿ ಉತ್ಪನ್ನವಾಗುವ ಅಹಂಕಾರಾದಿಗಳಿಗೆ ಕಾರಣವಾಗುತ್ತವೆ ಅಂತ ಏನು ಹೇಳ್ತಾರ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಅಂತಂದ್ರ ಅತ್ಯಂತ ಪ್ರಥಮದಲ್ಲಿ 82ನೇ ವಿಷಯಾಂಕದಲ್ಲಿ ಅತ್ಯಂತ ಪ್ರಪ್ರಥಮವಾಗಿ ಉಂಟಾದಂತ ಅಹಂಕಾರಾದಿಗಳಿಗೆ ಅದರ ಪೂರ್ವಜನ್ಮಗಳೇ ಇಲ್ಲ. ಅಂತ ಪೂರ್ವಜನ್ಮಗಳು ಇಲ್ಲದಂತ ಒಂದು ಜನ್ಮ ಫಸ್ಟಿಗೊಂದು ಇರ್ತದಲ್ಲ, ಅದಕ್ಕೆ ಏನು ಹಿಂದಿನ ಸಂಸ್ಕಾರಗಳು ಇರ್ತಾವಂತೀರಿ, ಅದಕ್ಕೆ ಏನು ಇರ್ತದ, ಅಲ್ಲಿ ಏನು ಸಂಸ್ಕಾರನೇ ಇರಂಗಿಲ್ಲಲ್ಲ ಅಂದಾಗ ಇಂಥ ಚರ್ಚೆಗಳಿಗೆ ಒಂದು ಸ್ಪಷ್ಟವಾದ ವಿಚಾರ ಏನ್ ಹೇಳ್ತಾರ. ಅನಾದಿ ಅಂತ ಒಂದು ಅದಪ್ಪ, ಪೂರ್ವ ಇರಬೇಕೇ ಅಂತಿಲ್ಲ. ಕೆಲವೊಂದು ವಿಚಾರಗಳಿಗೆ ಆದಿ ಇರ್ಲಾರ್ದಂತ ವಿಷಯಗಳದಾವ. ಅಂಥವು 6 ವಿಷಯಗಳದಾವ. ಒಂದು ಬ್ರಹ್ಮ, ಒಂದು ಮಾಯೆ. ಬ್ರಹ್ಮ ಅನಾದಿ, ಮಾಯೆ ಅನಾದಿ, ಮತ್ತೆ ಆ ಬ್ರಹ್ಮ ಮತ್ತು ಮಾಯೆಯರ ಸಂಬಂಧ ಎನ್ನುವುದು ಅನಾದಿಯಾದ. ಮತ್ತೆ ಬ್ರಹ್ಮ ಮಾಯ
ಮತ್ತು ಜೀವ ಈಶ್ವರರ ಭೇದ. ಜಗತ್ತಿನೊಳಗ ಕೆಲವೊಬ್ಬರು ಒಗ್ಗಟ್ಟಿನ ಬಗ್ಗೆ ಮಾತನಾಡ್ತಾರ, ಕೆಲವೊಬ್ಬರು ಭೇದದ ಬಗ್ಗೆ ಮಾತನಾಡ್ತಾರ. ಇರೋದು ಬ್ರಹ್ಮ ಒಬ್ಬನೇ, ಆದ್ರೆ ಈ ಭೇದ ಎಲ್ಲಿದು ಬಂತು, ಒಗ್ಗಟ್ಟು ಎಲ್ಲಿದು ಬಂತು ಅಂತಂದ್ರ ಈ 6 ಅನಾದಿಗಳ ಒಂದು ಸಂಸ್ಕಾರಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತಿರ್ತವ. ಯಾವಾಗ ಬ್ರಹ್ಮ ಮಾಯೆಯರ ವಿಷಯ ಬಂದಾಗ ನಾವೇನಾಗ್ತೀವಿ, ಸಾತ್ವಿಕರಾಕೋತ ಹೋಗ್ತೀವಿ, ಒಂದಾಕೋತ ಹೋಗ್ತೀವಿ. ಯಾವಾಗ ಜೀವ ಈಶ್ವರರ ವಿಷಯ ಬಂದಾಗ ನಾಮರೂಪಾದಿಗಳನ್ನ ಹೊಂದಿ ಎಲ್ಲ ಬೇರೆ 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 ಹಾಕೋತ ಹೋಗ್ತೀವಿ. ಭೇದ, ನಾಮರೂಪದ ಭೇದ, ಜೀವ ಬ್ರಹ್ಮರ ಭೇದ, ಅದು ಜೀವ ಬ್ರಹ್ಮರ ಭೇದ, ಈಶ್ವರ ಇದು ಬ್ರಹ್ಮ ಮಾಯೆಯರ ಸಂಬಂಧ ಅಭೇದ. ಈ ರೀತಿಯಾದಂಥ ವಿಷಯಗಳದವ. ಈ ವಿಷಯಗಳು ಆದಿ ಇಲ್ಲದಂತ ಹೋದವು. ಇವಕ್ಕ ಆದಿ ಹುಡುಕ್ಲಕ್ಕಾದ್ರ ಎಲ್ಲಿ ಸಿಗಂಗೇ ಇಲ್ಲ. ಅದೇ ಆದಿ ಇಲ್ಲದಕ್ಕೆ ಏನಂತಾರ, ಅನಾದಿ ಅಂತಾರ. ಮತ್ತೆ ಅಂತ್ಯ ಇರೋದಕ್ಕ ಶಾಂತ ಅಂತಾರ. ಅಂತ್ಯ ಇಲ್ಲದಂತ ವಸ್ತುಗಳಿಗೆ ಅನಂತ ಅಂತಾರ. ಆದಿಯಲ್ಲಿ 6 ವಸ್ತುಗಳದವ, ಅನಾದಿಯಲ್ಲಿ ಒಂದೇ ವಸ್ತು ಅದು. ಅನಾದಿಯಲ್ಲಿ 6 ವಸ್ತುಗಳದವ, ಅನಂತದಲ್ಲಿ ಒಂದೇ ವಸ್ತು ಅದ. ಅನಾದಿಯಲ್ಲಿ ಬ್ರಹ್ಮ ಅನಾದಿ, ಮಾಯೆ ಅನಾದಿ, ಬ್ರಹ್ಮ ಮಾಯೆಯರ ಸಂಬಂಧ ಅದು ಅನಾದಿನೇ ಅದ. ಜೀವ ಅನಾದಿ, ಈಶ್ವರ ಅನಾದಿ, ಜೀವ ಈಶ್ವರರ ಭೇದ ಇದು ಅನಾದಿ. ಇದಕ್ಕೆ ಅನಾದಿ ಷಟ್ಕ ಅಂತಾರ. ಈ ಅನಾದಿಗಳ ಪೈಕಿ ಬ್ರಹ್ಮ ಒಂದೇ ಅನಂತ ಆದ. ಉಳಿದದ್ದು ಎಲ್ಲ ಯಾವಾಗ ಬ್ರಹ್ಮಜ್ಞಾನ ಉಂಟಾಗ್ತದ ಆವಾಗ ಮಾಯೆ ಮತ್ತು ಮಾಯೆಯ ಕಾರ್ಯಗಳಾದ. ಏನೇನದ? ಮಾಯೆ ಮತ್ತು ಮಾಯೆ ಬ್ರಹ್ಮರ ಸಂಬಂಧ, ಜೀವ ಮತ್ತು ಈಶ್ವರ, ಜೀವ ಈಶ್ವರರ ಭೇದ. ಈ 5 ಅನಾದಿಗಳು ಏನಾಗ್ತವ? ಅನಂತ ಆಗ್ತವ, ನಷ್ಟ ಆಗಿ ಹೋಗ್ತವ. ಕೇವಲ ಬ್ರಹ್ಮವನ್ನೇ ಉಳಿತವ. ಈ 5 ಐಟಮ್ಗಳು ಏನದವ ಇವಕ್ಕೆ ಜಗತ್ತು ಅಂತ. ಜಗತ್ ಮಿಥ್ಯ ಅಂತಂದ್ರೆ ಮಾಯೆ ಮತ್ತು ಮಾಯೆ ಬ್ರಹ್ಮರ ಸಂಬಂಧ. ಇವೆಲ್ಲ ಮಿಥ್ಯ ವಸ್ತುಗಳು. ಜೀವ ಮಿಥ್ಯ, ಜೀವ ಮಿಥ್ಯ, ಈಶ್ವರ ಮಿಥ್ಯ, ಜೀವ ಈಶ್ವರರ ಭೇದನು ಮಿಥ್ಯ. ಈ 5 ಅನಾದಿಗಳ ಒಂದು ಗುಂಪಿಗೆ ಜಗತ್ತಂತ. ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮ ಒಂದೇ ಅನಂತ, ಮಿಕ್ಕಿದ್ದೆಲ್ಲ ಶಾಂತ ಆದ ಅನಂತ ವಿಚಾರ ಹೇಳ್ತಾರೆ. ಈಗ ಮೂಲ ಒಂದು ದೃಷ್ಟಾಂತ ಏನದ ಅಂದ್ರೆ, ಮಂದಗತ್ತಲೆಯಲ್ಲಿ ಒಂದು ಹಗ್ಗ ಬಿದ್ದಿದೆ. ಮಂದಗತ್ತಲೆಯಲ್ಲಿ ಒಂದು ಹಗ್ಗ ಬಿದ್ದಿದೆ. ಈ ದೃಷ್ಟಾಂತದ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಪೂರ್ತಿ ಕತ್ತಲಿತ್ತು ಅಂತಂದ್ರೆ ಕಾಣ್ತದೆ ಅಂದ್ರೆ ಅಲ್ಲಿ ಏನಾರೆ ಹಗ್ಗ ಕಾಣ್ತದೇನು? ಏನು ಕಾಣಲ್ಲ, ಏನು ಸಮಸ್ಯೆ ಇಲ್ಲ ಅಲ್ಲಿ. ಮತ್ತೆ ಪೂರ್ತಿ ಬೆಳಕಿತ್ತಂತಂದ್ರೆ ಹಗ್ಗವಾಗಿ ಕಂಡು ಬಿಡುತ್ತೆ. ಆದ್ರೆ ಇಲ್ಲಿ ಏನಾಗ್ಯದ? ಅಧಿಷ್ಠಾನದ ಸಾಮಾನ್ಯದ ಜ್ಞಾನ ಆಗ್ಯದ, ವಿಶೇಷದ ಜ್ಞಾನ ಆಗಿಲ್ಲ. ಸಾಮಾನ್ಯದ ಜ್ಞಾನ ಅಂದ್ರೆ ಅಲ್ಲಿ ಏನೋ ಆದ ಅನಿಸದ, ಆದ್ರೆ ಅಲ್ಲಿ ಹಗ್ಗ ಆದ ಅನಿಸಿಲ್ಲ, ಆದ ಅನಿಸದ ಅಷ್ಟೇ ಹೊರತು ಅಲ್ಲಿ ಹಾವದ ಹಗ್ಗದ ಅನ್ನೋದು ಏನು ಗೊತ್ತಿಲ್ಲ. ಆದ್ರೆ ನಮ್ಮೊಳಗ ಇಂದಿನ ಸಂಸ್ಕಾರದ ಪ್ರಕಾರ ಏನಾಗ್ಬಿಟ್ಟ, ಹಾವಂತ ನಮ್ಮಷ್ಟಕ್ಕೆ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿವಿ. ಈಗ ಹಾವು ಎಲ್ಲದ? ಹೊರಗ. ಹಾವಿನ ಜ್ಞಾನ ಎಲ್ಲದ? ಒಳಗ, ನಿಮ್ಮ ಅಂತಃಕರಣದೊಳಗದ.
ಘಟವಾಗ್ಲಿ ಹಗ್ಗಾಗ್ಲಿ ಗೊತ್ತಾಗಬೇಕಾದ್ರೆ ಮೊದಲು ನೀವು ಏನ್ ಮಾಡ್ಬೇಕು, ನಿಮ್ಮದು ಏನಾಯ್ತು, ನಿಮ್ಮೊಳಗೆ ಮೆಕ್ಯಾನಿಸಮ್ ಏನ್ ವರ್ಕ್ ಮಾಡ್ತದ, ನಿಮ್ಮೊಳಗೆ ಏನದ ಅಂತಃಕರಣ. ಅಂತಃಕರಣದಲ್ರಿ ಅಂತಃಕರಣ ಏನ್ ಮಾಡ್ತದ, ಅದರದ್ದು ವೃತ್ತಿ ಬ್ಯಾಟ್ರಿ ಇದ್ದಂಗದ ನಿಮ್ಮ ಅಂತಃಕರಣ. ಆ ಬ್ಯಾಟ್ರಿದ ಬೆಳಕಿನ ಕಿರಣ ಹೆಂಗ್ ಹೊರಗೆ ಹೋಗ್ತದ ಹಂಗ ನಿಮ್ಮ ಇಂದ್ರಿಯಗಳ ದ್ವಾರ ಅಂತಃಕರಣದ ಒಂದು ವೃತ್ತಿಯ ಕಿರಣ ಹೊರಗೆ ಬರ್ತದೆ. ಅಂತಃಕರಣದ ವೃತ್ತಿಯ ಕಿರಣ ಹೊರಗೆ ಬಂದು ಅಲ್ಲಿರುವ ವಸ್ತುವಿಗೆ ಏನ್ ಮಾಡ್ತದೆ, ಅಲ್ಲಿ ಒಂದು ಘಟ ಅದ ಅನ್ಕೊಳ್ರಿ, ಘಟ ಒಂದು ಜಡ ವಸ್ತು ಆದ ಅನ್ಕೊಳ್ರಿ. ಆ ಘಟಕ್ಕೆ ಏನ್ ಮಾಡ್ತದೆ, ಅದು ಹೋಗಿ ಆ ಘಟದ ಸಮಾನಾಕಾರವಾದ ಆಕಾರ ತಳ್ತದ. ಘಟದ ಆಕಾರ ತಳ್ತದಲ್ರಿ, ವೃತ್ತಿ ಹೋಗಿ ಏನ್ ಮಾಡ್ತದ, ಘಟದ ಆಕಾರ ತಾಳ್ತದ. ಘಟದ ಆಕಾರ ತಾಳಿದ್ರೆ ಏನಂತಾರ ಅದಕ್ಕ, ನಿಮ್ಮ ವೃತ್ತಿ ಹೋಗಿ ಘಟದ ಆಕಾರ ತಾಳಿತು ಅಂತಂದರೆ ಅದಕ್ಕೆ ಏನ್ ಎನ್ನುತ್ತಾರೆ? ಆವರಣವನ್ನು ಭಂಗ ಮಾಡ್ತಾರೆ. ವೆರಿ ಗುಡ್. ಘಟದ ಆವರಣ ಭಂಗವಾಯಿತು ಎನ್ನುತ್ತಾರೆ. ಈ ಆವರಣ ಅಂದ್ರೆ ಏನು? ಆವರಣ ಅಂದ್ರೆ ಏನು? ಆವರಣ ಅಂದ್ರೆ ಅಜ್ಞಾನದ ಶಕ್ತಿ, ಮಾಯೆಯ ಶಕ್ತಿ, ಅವಿದ್ಯೆಯ ಶಕ್ತಿ. ಅವಿದ್ಯೆಗೆ ಎಷ್ಟು ರೀತಿ ಶಕ್ತಿಗಳದವ? ಮಾಯೆಗೆ, ಅಜ್ಞಾನಕ್ಕೆ, ಅವಿದ್ಯೆಗೆ ಎಷ್ಟು ರೀತಿ ಶಕ್ತಿಗಳದವ? ಎರಡು ರೀತಿ ಶಕ್ತಿಗಳು. ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ. ವಿಕ್ಷೇಪ ಶಕ್ತಿ ಅಂದ್ರೇನು, ಆವರಣ ಶಕ್ತಿ ಅಂದ್ರೆ ಏನು ಅಂತಂದ್ರೆ, ಅಲ್ಲಿ ಹಗ್ಗವನ್ನ ಏನ್ ಮಾಡ್ಯದ, ಮುಚ್ಚಾಕಿ ಬಿಟ್ಟದ. ಹಗ್ಗ ಮುಚ್ಚಾಕ್ಯದ. ಮುಚ್ಚಾಕಿದ್ದಕ್ಕೆ ಏನಂತಾರ, ಏನಾರ ಒಂದು ಇದ್ದದ್ದು ಮುಚ್ಚಾಕಿದ್ರೆ ಏನಂತಾರ ಅದಕ್ಕೆ? ಎಂತ ಶಕ್ತಿ? ಆವರಣ ಆಯ್ತು, ಆವರಣ ಶಕ್ತಿ ಅಂತಾರ ಅದಕ್ಕ. ಅದು ಮುಚ್ಚಾಕಿ ಸುಮ್ ಬಿಟ್ಟದೇನು, ಮತ್ತೊಂದೇನೋ ತೋರಿಸ್ಲಕತ್ತದ. ಮೊದಲು ಬೇರೆ ಏನ್ ತೋರಿಸ್ಲಕತ್ತದ, ಹಗ್ಗ ಮುಚ್ಚಾಕಿ ಏನ್ ಮಾಡ್ತು, ಇನ್ನೂ ಒಂದು ಬೇರೆ ತೋರಿಸ್ಲಕತ್ತದ. ಅದೇನದು? ವಿಕ್ಷೇಪ ಶಕ್ತಿ. ಇದು ತಂದು ತಿಳ್ಕೊಬೇಕು, ಇವು ಬರ್ಬೇಕು. ಎಲ್ಲ ಓಟು ತಿಳಿದ್ಮೇಲೆ ಇದು ಬರ್ಲಿಲ್ಲ ಅಂತಂದ್ರೆ ಕಠಿಣ. ವಿಕ್ಷೇಪ ಶಕ್ತಿ ಈಗೇನಾಯ್ತು, ನಿಮ್ಮ ಮಾಯೆಯ ಅಜ್ಞಾನದ ಆ ಎರಡು ಶಕ್ತಿಗಳ ಪೈಕಿ ಒಂದು ಶಕ್ತಿ ಆವರಣ ಶಕ್ತಿ ಅಂತ ಏನದಲ್ಲ, ಆ ಆವರಣ ಏನಾಗ್ಯದ, ಘಟವನ್ನ ಅಲ್ಲಿ ಕಾಣಲಾರ್ದಂಗ ಮಾಡಿತ್ತು. ಆ ಘಟವನ್ನ ಕಾಣುವಂತಾಗಬೇಕಾದ್ರೆ ನಿಮ್ಮ ವೃತ್ತಿ ಹೋಗಿ ಆ ಒಂದು ಘಟದ ಸಮಾನವಾದ ಆಕಾರ ತಾಳ್ತು. ಆಕಾರ ತಾಳಿದಾಗ ಅಲ್ಲೇನಾಯ್ತು, ಎದುರದು ಘಟದ ಆವರಣ ಭಂಗ ಆಯಿತು. ಇದು ಏನಂತಂದ್ರ, ಇದು ಸ್ಥೂಲ ಬುದ್ಧಿಯವರು ಹೇಳಿದ ಮಾತು. ಸ್ಥೂಲ ಬುದ್ಧಿಯವರು ಹೇಳುವ ಮಾತು. ಸ್ಥೂಲವಾಗಿ ಸಾಮಾನ್ಯವಾಗಿ ನಾವು ಹಿಂಗೆ ತಿಳ್ಕೊಳ್ತೇವೆ. ಅಲ್ಲಿ ಘಟದ ಆವರಣ ಭಂಗ ಆಗಬೇಕಾದ್ರೆ ಆ ಆವರಣ ಶಕ್ತಿ, ಮಾಯಾಶಕ್ತಿ ಅನ್ನೋದು ಜಡ ವಸ್ತುವಿನ ಜೊತೆಗೆ ಇರುವುದಿಲ್ಲ. ಘಟ ಜಡ ವಸ್ತು, ಅದು
ಹಗ್ಗ ಜಡವಸ್ತು ಅದು, ಬ್ರಹ್ಮಾಂಡ ಜಡವಸ್ತು ಅದು, ಪಿಂಡಾಂಡ ಜಡವಸ್ತು ಅದು. ಈ ಮಾಯೆ ಅಂತೇನದಲ್ಲ, ಅವಿದ್ಯೆ ಅಂತೇನದಲ್ಲ, ಇದು ಜಡವಸ್ತುಗಳ ಜೊತೆಗೆ ಇರುವುದಿಲ್ಲ. ಅದು ಎಲ್ಲ ಕಾಲದಲ್ಲಿ ಚೈತನ್ಯದ ಜೊತೆಗೆ ಇರ್ತದೆ. ಹೀಗಾಗಿ ಘಟ ಏನಾಯ್ತು, ಹಗ್ಗ ಏನಾಯ್ತು, ಅದರದು ಆವರಣ ಭಂಗ ಆಗ್ಲಿಕ್ಕೆ ಅಲ್ಲಿ ಹಗ್ಗದ ಬಲ್ಲಿ ಘಟದ ಬಲ್ಲಿ ಆವರಣನೇ ಇಲ್ಲ. ಆ ಆವರಣ ಆ ಜಡ ವಸ್ತುಗಳ ಜೊತೆಗೆ ಇಲ್ಲ. ಮತ್ತೆ ಆ ಘಟದ ಆ ಹಗ್ಗದ ಯಾವ ಭಾಗದಲ್ಲಿ ಈ ಆವರಣ ಇತ್ತು? ಚೇತನದ ಜೊತೆಗೆ ಇರ್ತದ ಹೊರತು ಆವರಣ ಆ ಜಡ ವಸ್ತುವಿನಲ್ಲಿ ಇರಂಗಿಲ್ಲ. ಈಗ ಚೇತನ ಎಲ್ಲಿ ಬಂತ? ಘಟದ ಹತ್ರ. ಹಗ್ಗದ ಬಳಿ ಚೇತನ ಎಲ್ಲಿ ಬಂತು? ಆವರಣ ಅಂತಂದ್ರ ಏನಂದ್ರ ಇಡೀ ಬ್ರಹ್ಮಾಂಡದ ತುಂಬ ಬ್ರಹ್ಮದನ ಇಲ್ಲ, ಬ್ರಹ್ಮದ. ಬ್ರಹ್ಮದ ಮೇಲೆ ಆ ಹಗ್ಗದಷ್ಟು ಪ್ರಮಾಣದ ಬ್ರಹ್ಮದನ ಇಲ್ಲ. ಮತ್ತೆ ಘಟದ ಪ್ರಮಾಣದಲ್ಲಿ ಬ್ರಹ್ಮ ಅದನ ಇಲ್ಲ. ಘಟದ ಪ್ರಮಾಣದಷ್ಟು ಬ್ರಹ್ಮದನ ಮತ್ತು ಆ ಹಗ್ಗದ ಪ್ರಮಾಣದಷ್ಟು ಬ್ರಹ್ಮದನ. ಏನಾಯ್ತಪ್ಪ ಅಂತಂದ್ರೆ ಆ ಹಗ್ಗದ ಪ್ರಮಾಣದಷ್ಟೇ ಬ್ರಹ್ಮ ಏನದನ, ಆ ಘಟದ ಪ್ರಮಾಣದಷ್ಟೇ ಏನದಲ್ಲ. ಆ ಹಗ್ಗದ ಪ್ರಮಾಣದಷ್ಟು ಇರುವ ಬ್ರಹ್ಮನಿಗೆ ಏನಂತಾರ? ರಜ್ಜು ಉಪಹಿತ ಚೇತನ, ರಜ್ಜು ಅವಚ್ಛಿನ್ನ ಚೇತನ ಅಂತ. ಉಪಹಿತ ಚೇತನ ಅಂದ್ರೆ ಒಂದೇ, ಅವಚ್ಛಿನ್ನ ಚೇತನ ಅಂದ್ರೆ ಒಂದೇ. ಘಟದ ಗಾತ್ರದಷ್ಟು, ಘಟದ ಪ್ರಮಾಣದಷ್ಟು ಬ್ರಹ್ಮದನ. ಆ ಬ್ರಹ್ಮಗೆ ಏನಂತಾರ? ಘಟ ಅವಚ್ಛಿನ್ನ ಚೇತನ, ಘಟ ಉಪಹಿತ ಚೇತನ. ಮತ್ ನಿಮ್ ಶರೀರ ಅದಲ್ಲ, ನಿಮ್ ಶರೀರದಷ್ಟೇ ಬ್ರಹ್ಮದನಿಲ್ಲ. ಆ ಬ್ರಹ್ಮಗ ಅಷ್ಟೇ ನಿಮ್ಮ ಪಿಂಡಾಂಡ ಎಷ್ಟದ ಅಷ್ಟು ಅವಚ್ಛಿನ್ನ ಚೇತನ. ನಿಮ್ಮ ಒಳಗದ ನಾವು, ಒಳಗನೂ ಅದನ ಹೊರಗನೂ ಅದ, ಒಳಗ ಹೊರಗೆ ಕೂಡಿ ಅದನ. ಒಂದು ಡ್ರಾಯಿಂಗ್ ಚಿತ್ರ ತೆಗೆದಿರಿ ಅಂತಂದ್ರೆ ಆ ಚಿತ್ರದ ಹೊರಗೂ ಡ್ರಾಯಿಂಗ್ ಶೀಟ್ ಇರ್ತದೆ, ಚಿತ್ರದ ಒಳಗೂ ಡ್ರಾಯಿಂಗ್ ಶೀಟೇ ಇರ್ತದೆ. ಹಾಗೆ ಈಗೇನಾಯ್ತು ಹೇಳ್ರಿ? ಆವರಣ ಆ ಘಟದಲ್ಲಿ ಇತ್ತೋ, ರಜ್ಜುವಿನಲ್ಲಿ ಇತ್ತೋ, ಅಥವಾ ಅದರ ಅವಚ್ಛಿನ್ನ ಚೇತನದಲ್ಲಿ ಇತ್ತೋ? ಅದರ ಅವಚ್ಛಿನ್ನ ಚೇತನದಲ್ಲಿ ಇತ್ತು. ಆವರಣ ಎಲ್ಲಿರ್ತದ ಅಂತಂದ್ರೆ ಆ ಘಟದ ಅವಚ್ಛಿನ್ನ ಚೇತನದಲ್ಲಿ, ಅಥವಾ ಆ ಒಂದು ರಜ್ಜು ಅವಚ್ಛಿನ್ನ ಚೇತನದಲ್ಲಿ ಆವರಣ ಇತ್ತು. ತಂದು ತಿಳ್ಕೋಬೇಕು. ಘಟದ ಜೊತೆಗೆ ಇಲ್ಲ, ಚೈತನ್ಯದ ಜೊತೆಗೆ ಇಲ್ಲದು. ಅದೇನದ, ಇದು ಘಟ ಅಥವಾ ರಜ್ಜು ಎನ್ನುವ ಜಡ ವಸ್ತುಗಳ ಜೊತೆಗೆ ಇಲ್ಲದು. ಅದೇನದ, ಅದರ ಆಯಾ ವಸ್ತುಗಳ ಅವಚ್ಛಿನ್ನ ಚೇತನದ ಜೊತೆಗೆ ಅದವು ಮಾಯಾಶಕ್ತಿಗಳು. ಈಗೇನಾಯ್ತು? ಅಂತಃಕರಣ ಅಂತೇನಲ್ಲ, ಆ ಅಂತಃಕರಣದ ಮುಂದೆ ಏನದ? ಅಂತಃಕರಣದ ವೃತ್ತಿ ಅದು.
ಮತ್ತ ಅಂತಃಕರಣ ಅಧಿಷ್ಠಾನ ಯಾವುದು? ಈಗ ಘಟದ ಅಧಿಷ್ಠಾನ ಯಾವುದು? ಘಟದ ಉಪಯುಕ್ತ ಚೇತನ. ಆ ಉಪಯುಕ್ತ ಚೇತನ ಇದೆ, ಅದರ ಅಧಿಷ್ಠಾನ. ಆ ಉಪಯುಕ್ತ ಚೇತನ ಅಲ್ಲಿ ಇರ್ಲಿಲ್ಲ ಅಂದ್ರೆ ಅಲ್ಲಿ ಘಟನೆ ಇಲ್ಲ. ಅದು ಆದಂತಿರೋದು ಬ್ರಹ್ಮ, ಮತ್ತೇನಿಲ್ಲದು. ಹಗ್ಗದ ಉಪಯುಕ್ತ ಚೇತನ ಅಂತಂದ್ರೆ ಏನದು? ಬ್ರಹ್ಮನೇ. ಹಗ್ಗದ ಗಾತ್ರದಷ್ಟು ಬ್ರಹ್ಮ, ಹಗ್ಗದ ಉಪಯುಕ್ತ ಚೇತನ ಅಂತೀವಿ. ಬ್ರಹ್ಮನೇ ಹೌದಾ? ಇಲ್ಲದು ಉಪಯುಕ್ತ ಚೇತನ ಅಂದ್ರೆ ಬ್ರಹ್ಮನೇ. ಮತ್ತೀಗ ನಿಮ್ಮ ಶರೀರದೊಳಗ ನಿಮ್ಮ ಒಳಗೊಂದದ್ದು ಹೊರಗಿನ ವಿಷಯ ಆಯ್ತು. ಒಳಗಿನ ವಿಷಯ ನಿಮ್ಮ ಒಳಗೊಂದು ಅಂತಃಕರಣ ಅದಿಲ್ಲ. ಆ ಅಂತಃಕರಣ ಗಾತ್ರದ ಒಂದು ನಿಮ್ಮೊಳಗ ಉಪಯುಕ್ತ ಚೇತನ ಅದ. ನಿಮ್ಮ ಅಂತಃಕರಣ ಒಳಗೆ ಅಂತಃಕರಣ ಗಾತ್ರದಷ್ಟು ಸಮಾನ ಗಾತ್ರದ ಒಂದು ಉಪಯುಕ್ತ ಚೇತನದ. ಅಂತಃಕರಣಕ್ಕ ಯಾವುದು ಅಧಿಷ್ಠಾನ ಆಗ್ಯದ್ರಿ? ಅಂತಃಕರಣ ಉಪಯುಕ್ತ ಚೇತನ ಅಂದ್ರು ಒಂದೇ, ಸಾಕ್ಷಿ ಅಂದ್ರು ಒಂದೇ. ಘಟಕ್ಕ ಯಾವುದು ಅಧಿಷ್ಠಾನ ಆಗ್ಯದ? ಘಟದ ಉಪಯುಕ್ತ ಚೇತನ ಅಂದ್ರು ಒಂದೇ, ಬ್ರಹ್ಮ ಅಂದ್ರು ಒಂದೇ. ಹೌದಿಲ್ಲ? ಆ ಉಪಯುಕ್ತ ಚೇತನ ವಸ್ತು ಏನದ ಅದು ಒಂದೇ ಅದ. ಅದು ಅಂತಃಕರಣದ ಉಪಯುಕ್ತ ಚೇತನನು ಒಂದೇ ಅದ, ಘಟದ ಉಪಯುಕ್ತ ಚೇತನನು ಒಂದೇ ಅದ. ಹೆಂಗದ ಅಂತಂದ್ರೆ ಒಂದು ಡ್ರಾಯಿಂಗ್ ಮೇಲೆ ಏನ್ ಮಾಡಿ, ಡ್ರಾಯಿಂಗ್ ಶೀಟ್ ಮೇಲೆ ಒಂದು ಮನುಷ್ಯನ ಚಿತ್ರ ತೆಗೆದಿರಿ, ಒಂದು ಕೊಡದ ಚಿತ್ರ ತೆಗೆದಿರಿ. ಆ ಕೊಡಕ್ಕೂ ಅದೇ ಡ್ರಾಯಿಂಗ್ ಶೀಟೇ ಆಧಾರ ಆಗ್ಯದ, ಮತ್ತ ಆ ಮನುಷ್ಯಗೂ ಅದೇ ಡ್ರಾಯಿಂಗ್ ಶೀಟೇ ಆಧಾರ ಆಗಿದೆ. ಎರಡು ಚಿತ್ರಗಳಿಗೆ ಅದೇ ಡ್ರಾಯಿಂಗ್ ಶೀಟ್ ಆಧಾರ ಆಗ್ಯದಲ್ರಿ. ಉಪಯುಕ್ತ ಚೇತನಗಳು ಒಂದೇ ಅದಾವ. ಜಗತ್ತಿನ ತುಂಬ ಎಷ್ಟು ವಸ್ತುಗಳು ಕಾಣುತ್ತವೋ ಎಲ್ಲ ವಸ್ತುಗಳಿಗೆ ಸಂಬಂಧಪಟ್ಟ ಉಪಯುಕ್ತ ಚೇತನಗಳು ಒಂದೇ ಅದಾವು. ಬೇರೆ ಬೇರೆ ನೋಡೋಕೆ ಕಾಣ್ಲಿಕ್ಕತ್ತಾವ ಹೊರತು ಅವು ಒಂದೇ ಅದಾವ. ಒಂದೇ ಡ್ರಾಯಿಂಗ್ ಶೀಟು ಹಂಗ ಬೇರೆ ಬೇರೆ ಭಾಗಗಳಾಗಿ ಕಾಣ್ಲಿಕ್ಕತ್ತವು. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಈಗೇನಾಯ್ತು, ನಿಮ್ಮ ಅಂತಃಕರಣದ ವೃತ್ತಿ ಹೋಗಿ ಆ ಘಟದ ಏನ್ ಮಾಡ್ತು? ಎದುರ್ದು ಘಟದ ಆವರಣ ಭಂಗನು, ಘಟದ ಉಪಯುಕ್ತ ಚೇತನದ ಆವರಣ ಭಂಗನು. ಘಟದ ಉಪಯುಕ್ತ ಚೇತನದ ಆವರಣ ಭಂಗ. ಘಟದ ಆವರಣ ಭಂಗ ಮಾಡೋದಂದ್ರು ಒಂದೇ, ಘಟದ ಉಪಯುಕ್ತ ಚೇತನದ ಆವರಣ ಭಂಗ ಮಾಡೋದಂದ್ರು ಒಂದೇ. ಅದರಿಂದ ಉಪಯುಕ್ತ ಚೇತನದ ಜೊತೆಗೆ ಆ ಒಂದು ಆವರಣ ಇರ್ತದ. ಆ ಆವರಣ ಏನಾಗ್ತದ? ಭಂಗ ಆಗ್ತದೆ. ಉಪಯುಕ್ತ ಚೇತನದ ಜೊತೆಗೆ ಇರುವಂತ ಆವರಣ ಭಂಗ ಆಗ್ಬಿಡ್ತದ. ಸರಿನಾ? ಈ ಉಪಯುಕ್ತ ಚೇತನದ ಜೊತೆಗೆ ಆವರಣ ಭಂಗ ಆದ್ಮೇಲೆ ಮುಂದೇನಾಗ್ತದ? ಆ ಒಂದು ವೃತ್ತಿಯ ಜೊತೆಗೆ ಮತ್ತೆ ಯಾರದಾರ? ವೃತ್ತಿ ಹೋಗಿ ಆವರಣ ಭಂಗ ಮಾಡ್ತು. ಘಟದ ಉಪಯುಕ್ತ ಚೇತನದ ಆವರಣ ಭಂಗ ಮಾಡ್ತು ವೃತ್ತಿ ಹೋಗಿ. ಭಂಗ ಮಾಡಿದ ಮೇಲೆ ಏನಾಯ್ತು ಮುಂದೆ? ಆ ವೃತ್ತಿಯ ಜೊತೆಗೆ ಆಭಾಸ, ಚಿದಾಭಾಸ, ಜೀವ ಅಂತ ಏನದಲ್ಲ ಅದು ವೃತ್ತಿಯ ಜೊತೆಗೆ ಇರುತ್ತದದು. ಎರಡೂ ಅದಾವಲ್ಲಿ. ಈಗ ನೀವು ಯಾವಾಗಾದ್ರೆ ಒಂದು ವಸ್ತು ಅಲ್ಲಿ ಕತ್ತಲ್ದಾಗ ಆದ ಅಂತಂದ್ರೆ ಏನ್ ಮಾಡ್ತೀರಿ? ಹೋಗಿ ಬ್ಯಾಟ್ರಿ ಬೆಳಕು ಹಾಕ್ತೀರಿ. ಬ್ಯಾಟ್ರಿ ಬೆಳಕು ಹಾಕಿದ ಮೇಲೆ ಆ ಬೆಳಕಿಗೆ ಏನದೇ ಈ ವಸ್ತು ಇದೆ ಅಂತ ಅರ್ಥ ಮಾಡ್ಕೊತದೇನದು? ಇದು ಕಲ್ಲು, ಇದು ಮುಳ್ಳು, ಇದು ಗಾಜು ಅಂತ ಬೆಳಕಿಗೆ ಏನಾದ್ರೆ ಅರ್ಥ ಆಗ್ತದೇನು?
ಅದಕ್ಕೆ ಅರ್ಥ ಆಗಂಗಿಲ್ಲ. ಬೆಳಕಿಗೆ ಅರ್ಥ ಆಗಂಗಿಲ್ಲ. ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನದ, ಆ ಬೆಳಕಿನ ಜೊತೆಗೆ ಚಿದಾಭಾಸ. ತಿಳ್ಕೊಳ್ಳೋಂತ ಒಂದು ವಸ್ತು ಅದ. ಓಹೋ, ಇದು ಹಾವು ಇದೆ, ಇದು ಹಗ್ಗ ಇದೆ, ಇದು ಕಲ್ಲು ಇದೆ, ಇದು ಗಾಜು ಇದೆ, ಇದು ಕಬ್ಬಿಣದ ಮಳೆ ಇದೆ, ಮುಳ್ಳು ಇದೆ, ಅಥವಾ ಮತ್ತಿನ್ನೇನೋ ಕಾಲಾಗಿ ಬಿದ್ದ ವಸ್ತು ಏನೋ ಕತ್ತಲ್ಲ ಕಾಣಲಿಲ್ಲ, ಅದು ಬೆಳಕಾಕಿ ನೋಡಿದ್ರಿ ಅಂತಂದ್ರೆ ಅದು ಅಲ್ಲ. ಒಂದ್ಸಾರಿ ಬಡ ಬಡ ನಡ್ಕೋತ ಹೋದಾಗ ಕತ್ತಲಾಗ ಏನಾಗ್ಬಿಡ್ತು, ಒಂದು ದಪ್ಪನ್ನು ಏನೋ ಹಾಕ್ ಅಂದ್ಬಿಡ್ತು. ಕಾಲಾಗ ಚಪ್ಪಲಿಗೆ ಕಾಲಿಗೆ ಎಲ್ಲ ರ್ಯಾಡ್ ಆಗಿಬಿಡ್ತು. ನಾನೇನ್ ತಿಳ್ಕೊಂಡೆ, ಯಾವಾಗ ಕಪ್ಪಿನ ಉಳಿದ್ಬಿಟ್ಟೆ, ಕಪ್ಪಿನ ಸತ್ತು ಹೋಗ್ಬಿಡ್ತು ನನ್ನ ಕಾಲಾಗ ಬಿದ್ದು ಅಂತ ನಾ ತಿಳ್ಕೊಂಡಿದ್ದೆ. ಅದು ಹೋಗಿ ಬೆಳಕಾಕಿ ನೋಡಿದ್ರೆ ಏನಾಯ್ತು, ಅದು ಮೋಸಂಬಿನೋ ಸಂತ್ರನೋ ಕೊಳಸದ್ದು ಹೊರಗ್ಬಿಟ್ಟಾರೆ ರೋಡ್ ಮೇಲೆ. ಅದ್ರೊಳಗೆ ರಸಭರಿತವಾದಂತ ಸಂತ್ರ. ಅದೇನಾಗ್ಬಿಡ್ತು, ಕಾಲಿಗೆ, ಪ್ಯಾಂಟಿಗೆ, ಚಪ್ಪಲಿಗೆ ಎಲ್ಲ ಕಡೆ ರಾಡಿ ಮಾಡಿಬಿಡ್ತು. ನಾವೇನ್ ತಿಳ್ಕೊತೀವಿ, ಒಂದು ಅದು ಇದ್ದದ್ದು ಮತ್ತೊಂದು. ಇದಕ್ಕೇನಂತಾರ, ಅಧ್ಯಾಸ ಅಂತ. ಈಗೇನಾಯ್ತು, ಚಿದಾಭಾಸ ಅಥವಾ ಆಭಾಸ ಅಥವಾ ಸಾಭಾಸ ಎಲ್ಲ ಒಟ್ಟು ಅವನಿಗೆ ಹೆಸರು. ಮತ್ತೆ ಜೀವ, ಇವೆಲ್ಲ ಏನಂತ ಇದು ಹೋಗಿ ಏನ್ ತಿಳ್ಕೊತದ, ಏನು ತಿಳಿದುಕೊಳ್ಳುತ್ತದೆ, ಏನಂತ ತಿಳ್ಕೊತದ ಹೋಗಿ. ಇಲ್ಲ, ಅದು ಏನ್ ತಿಳ್ಕೊತದ, ಆವರಣ ಭಂಗ ಮಾಡಿದ್ಮೇಲೆ ಮುಂದೆ ಚಿದಾಭಾಸ ಏನ್ ತಿಳ್ಕೊತವ, ಅಯಾಮ್ ಘಟ, ಇದು ಹಗ್ಗ, ಅಯಾಮ್ ರಜ್ಜು, ಇದು ಘಟ ಇದೆ, ಇದು ರಜ್ಜು ಇದೆ, ಇದಂ ಘಟ ಅಂತೇಳಿ ಅದು ತಿಳ್ಕೊತದೆ. ಇಲ್ಲಿ ಹೇಳೋ ಪಾಯಿಂಟ್ಗಳು ಬಹಳ ಕೇರ್ಫುಲ್ ಆಗಿ ಕೇಳ್ಬೇಕು. ಇದು ಘಟ ಅಂತ ತಿಳ್ಕೊತದ ಚಿದಾಭಾಸ. ಘಟ ಅಂತ ತಿಳ್ಕೊತದ. ಈ ಚಿದಾಭಾಸನಿಗೆ ಘಟವನ್ನ ತಿಳಿಯುವ ಸಾಮರ್ಥ್ಯ ಇದೆಯೇ ಹೊರತು ಘಟದ ಹಿಂದೆ ಏನದ, ಅದರ ಅಧಿಷ್ಠಾನ ವಸ್ತು ಘಟ ಅವಚ್ಛಿನ್ನ ಚೇತನವನ್ನು ಅದು ತಿಳ್ಕೊಳ್ಳಂಗಿಲ್ಲ. ಇದಂ ಘಟ ಅವಚ್ಛಿನ್ನ ಚೇತನ ಅಂತದ್ದು ತಿಳ್ಕೊಳ್ಳೋಕೆ ಅದಕ್ಕೆ ಶಕ್ತಿ ಇಲ್ಲ. ಬರೇ ಜಡ ವಸ್ತುಗಳನ್ನು ಮಾತ್ರ ಈ ಚಿದಾಭಾಸ ಜೀವ ಗುರುತಿಸಬಲ್ಲದೆ ಹೊರತು ಚೈತನ್ಯವನ್ನು ಗುರುತಿಸುವ ಸಾಮರ್ಥ್ಯ ಇದಕ್ಕೆ ಇಲ್ಲ. ಹೆಂಗದು, ಅಕಸ್ಮಾತ್ ಚೈತನ್ಯವನ್ನ ಈ ಒಂದು ಯಾವುದು ಚಿದಾಭಾಸ ಗುರುತಿಸಿತು ಅಂತಂದ್ರೆ ಏನಾಗ್ತದ, ಇದು ಘಟ ಅವಚ್ಛಿನ್ನ ಚೇತನವಿದೆ ಅಂತೇಳಿ ಚಿದಾಭಾಸ ಗುರುತಿಸಿದ ಅಂತಂದ್ರೆ ಏನಾಗ್ತದ, ವೇದಾಂತ ಶಾಸ್ತ್ರ ವಿರೋಧ. ಯಾಕ, ಯಾವುದು ಚಿದಾಭಾಸ ಅನಾತ್ಮ ವಸ್ತು, ಅದು ಅರಿಸಿಕೊಳ್ಳುವ ವಸ್ತು. ಚಿದಾಭಾಸ ಯಾರಿಂದ ಅರಿಸಿಕೊಳ್ಳುತ್ತದೆ, ಆತ್ಮದಿಂದ, ಬ್ರಹ್ಮದಿಂದ. ಮಚೀಲ ಕೈ ಅಂತಂದ್ರೆ ಅದು ಅರಿಸಿಕೊಳ್ಳುತ್ತದೆ. ಮತ್ತಿನ ಕೈ ಅಂತಂದ್ರೆ ಅದು ಆತ್ಮವನ್ನು ಅರಿಯುವುದಿಲ್ಲ, ಆತ್ಮನಿಂದ ಅದು ಅರಿಸಿಕೊಳ್ಳುತ್ತದೆ. ಈಗ ಆ ಒಂದು ವೇದಾಂತ ಸಿದ್ಧಾಂತದ ನಿಯಮ ಏನದ, ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ ಅಂತೇನ ನಿಯಮ ಅದಲ್ಲ, ಆ ನಿಯಮಕ್ಕೆ ವಿರುದ್ಧ ಆಗಿತ್ತು. ಅದಕ್ಕೆ ಆತ್ಮವನ್ನ ಅರಿಯುವ ಶಕ್ತಿ ಆ ಒಂದು ಚಿದಾಭಾಸನ ಬುದ್ಧಿಗೆ, ಮನಸ್ಸಿಗೆ ಯಾವುದಕ್ಕೂ ಇಲ್ಲೇ ಇಲ್ಲ.
ಹೀಗಾಗಿ ಅದು ನಿಯಮ ವಿರುದ್ಧ ಆಗ್ತದ. ಅದಕ್ಕೇನಾಗ್ತದಂದ್ರ ಚಿದಾಭಾಸ ಕೇವಲ ಜಡವ ರಜ್ಜುವನ್ನು ಆ ಒಂದು ಘಟವನ್ನು ಗುರುತಿಸುವಂತ ಕೆಲಸ ಮಾಡ್ತಾನೆ. ಆ ಕೆಲಸ ಮಾಡುವಾಗ ಆ ಚಿದಾಭಾಸ ಏನನ್ನು ಮಾಡುತ್ತಿದ್ದಾನೆ ಅಂತ ನೋಡೋದ್ಯಾರು? ಅವ ಹಗ್ಗ ನೋಡ್ಲಕತ್ತನೋ, ಏನು ಘಟ ನೋಡ್ಲಕತ್ತನೋ, ಮತ್ತೇನ್ ಫಾಲ್ತು ದಂಧೆ ಮಾಡ್ಲಕತ್ತನೋ ಅಂತ ಅವನಿಗೆ ನೋಡೋರು ಯಾರು? ಸಾಕ್ಷಿ. ಚಿದಾಭಾಸ ಏನದನ ಜಡ ವಸ್ತುಗಳನ್ನ ಅರಿಯುತ್ತಾನೆ, ಚೈತನ್ಯದಿಂದ ಅರಿಸಿಕೊಳ್ಳುತ್ತಾನೆ. ಜಡ ವಸ್ತುಗಳನ್ನ ಅರಿತಾನ, ಮತ್ತೆ ತನ್ನನ್ನು ಯಾರಿಂದ ಅರಿಸಿಕೊಳ್ಳುತ್ತಾನಂತಂದ್ರೆ ಚೈತನ್ಯದಿಂದ ತನ್ನನ್ನು ಅರಿಸಿಕೊಳ್ಳುತ್ತಾನೆ. ಚಿದಾಭಾಸನ ಕ್ಯಾರೆಕ್ಟರ್ ಗೊತ್ತಾಯ್ತಾ? ಮತಿ ನ ಲಕ್ಕೈ ಜಿಹಿ ಮತಿ ಲಕ್ಕೈ. ಚಿದಾಭಾಸನು ಚೈತನ್ಯವನ್ನ ಅರಿಯುವುದಿಲ್ಲ, ಮತ್ತೆ ಚಿದಾಭಾಸನನ್ನೇ ಚೈತನ್ಯವು ಅರಿಯುತ್ತದೆ. ಈ ಜೀವ ಏನು ಮಾಡ್ತಾ ಇದೆ ಅಂತ ಅರಿಯುವುದ್ಯಾವುದು? ಜಿಹಿ ಮತಿ ಲಕ್ಕೈ ಅಂತಂದ್ರೆ ಈ ಒಂದು ಚಿದಾಭಾಸನನ್ನು ಚೈತನ್ಯವೇ ಅರಿಯುತ್ತದೆ. ಅದಕ್ಕೆ ಚೈತನ್ಯ ಹೆಂಗದ? ಸ್ವಯಂ ಪ್ರಕಾಶ ಆದ, ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ಎಲ್ಲವನ್ನ ಪ್ರಕಾಶಿಸುವಂತಹದ್ದು ಚೈತನ್ಯ, ಸ್ವಯಂ ಪ್ರಕಾಶ. ಅದು ನಿಮ್ಮ ಜೀವನನ್ನ ನೋಡ್ತಾ ಇದೆ, ನಿಮ್ಮ ಚಿದಾಭಾಸನನ್ನ ನೋಡ್ತಾ ಇದೆ ಚೈತನ್ಯ. ಮತ್ತೇನ್ ನೋಡ್ಲಕತ್ತದ? ನಿಮ್ಮ ದೇಹಗಳನ್ನ ಅನ್ನಮಯ ಶರೀರ ನೋಡ್ತಾ ಇದೆ, ನಿಮ್ಮ ಇಂದ್ರಿಯಗಳು ನೋಡ್ತಾ ಇದೆ, ನಿಮ್ಮ ಪ್ರಾಣ ನೋಡ್ತಾ ಇದೆ, ಮನ ಬುದ್ಧಿ ಚಿತ್ತ ಅಹಂಕಾರಾದಿಗಳನ್ನ ನೋಡ್ತಾ ಇದೆ, ನಿಮ್ಮ ಚಟವಟಿಕೆಗಳನ್ನೆಲ್ಲ ನೋಡ್ತಾ ಇದೆ, ನೀವು ಆಡುವ ಮಾತುಗಳನ್ನೆಲ್ಲ ಅದು ಕೇಳ್ತಾ ಇದೆ, ನಿಮ್ಮ ಆಲೋಚನೆಗಳನ್ನೆಲ್ಲ ಅದು ಅರಿತಾ ಇದೆ. ಅದನ್ನು ಅರಿಯುವ ಸಾಮರ್ಥ್ಯ ನಿಮಗಿಲ್ಲ. ಯಾಕಂದ್ರೆ ನೀವು ಚಿದಾಭಾಸನ ಪ್ಲಾಟ್ಫಾರ್ಮ್ನಾಗಿದ್ದೀರಿ. ಚಿದಾಭಾಸನ ಪ್ಲಾಟ್ಫಾರ್ಮ್ನಾಗಿದ್ದಕ್ಕೆ ಅವನಿಗೆ ಅರಿಲಿಕ್ಕೆ ಆಗ್ತಾ ಇಲ್ಲ. ಚಿದಾಭಾಸನ ಪ್ಲಾಟ್ಫಾರ್ಮ್ ಬಿಟ್ಟು ಜೀವಭಾವ ಬಿಟ್ರಿ ಅಂತಂದ್ರೆ ಅದೇ ಕ್ಷಣನೇ ನೀವು ಬ್ರಹ್ಮಭಾವದಲ್ಲಿ ಹೋಗ್ತೀರಿ, ನೀವೇ ಬ್ರಹ್ಮ ಆಗ್ತೀರಿ, ನೀವೇ ಸಾಕ್ಷಿ ಆಗ್ತೀರಿ. ಜೀವಭಾವದಲ್ಲಿದ್ದದಕ್ಕೆ ಅದು ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಈಗೇನಾಯ್ತು? ಚೈತನ್ಯ ಏನದ? ಸ್ವಯಂ ಪ್ರಕಾಶವಾಗಿದೆ. ಅದನ್ನ ಅರಿಯುವ ಶಕ್ತಿ ಚಿದಾಭಾಸನೆಗೆ ಇಲ್ಲ. ಆದರೆ ಚಿದಾಭಾಸನನ್ನೇ ಆ ಚೈತನ್ಯ ಅರಿಯುತ್ತದೆ. ಚಿದಾಭಾಸ ಹೆಂಗದನ? ಚೈತನ್ಯದಿಂದ ಅರಿಸಿಕೊಳ್ಳುತ್ತಾನೆ. ಚೈತನ್ಯ ಹೆಂಗದ? ತನ್ನ ಬಗ್ಗೆ ತನಗೂ ಅರಿಯುವುದ, ಇಡೀ ಜಗತ್ತಿನ ಬಗ್ಗೆನೂ ಅದಕ್ಕೆ ಅರಿಯುವುದ. ಮತ್ತೇನದ? ಅದು ಮತ್ತಿನ್ನು ಯಾವುದರಿಂದಲೂ ಅದು ಅರಿಸಿಕೊಳ್ಳುವುದಿಲ್ಲ. ಚೈತನ್ಯದ 3 ಲಕ್ಷಣಗಳು. ಚೈತನ್ಯ ಯಾವುದರಿಂದ ಅರಿಸಿಕೊಳ್ಳುವುದಿಲ್ಲ, ಅದು ಮನ ಬುದ್ಧಿ ಯಾವುದರಿಂದ ಅದು ಅರಿಸಿಕೊಳ್ಳುವುದಿಲ್ಲ. ಅದನ್ನು ಅರಿಬೇಕಾದ್ರೆ ನಾವು ಅದೇ ಆಗಬೇಕು. ಚೈತನ್ಯವನ್ನು ಅರಿಯಬೇಕಾದರೆ ನಾವು ಏನಾಗಬೇಕು? ಚೈತನ್ಯ ಸ್ವರೂಪರೇ ಆಗಬೇಕು. ಜೀವಭಾವ ಕಳ್ಕೊಂಡ್ರೆ ಚೈತನ್ಯ ಸ್ವರೂಪರಾಗ್ತದೆ. ದೇಹಾಭಿಮಾನ, ಸಂಸಾರಾಭಿಮಾನ, ಪಿಂಡಾಂಡ ಅಭಿಮಾನಗಳು ಶರೀರ ಬಿಡುವಂತಲ್ಲ, ಶರೀರದ ಅಭಿಮಾನ ಬಿಡು. ಸಂಸಾರ ಬಿಡುವಂತಲ್ಲ, ಸಂಸಾರದ ಅಭಿಮಾನ ಬಿಡು.
ಈ ಅಭಿಮಾನ ಬಿಟ್ಟು ನೀವು ಏನೆಲ್ಲ ಮಾಡ್ರಿ, ಅಭಿಮಾನ ಹಿಡ್ಕೊಂಡ್ರಿ ಅಂದ್ರೆ ದುಃಖಿಗಳಾಗ್ತಾರೆ. ಅಭಿಮಾನ ಬಿಟ್ಟು ಮಾಡ್ರಿ. ನಿಮ್ಮಂಗೆ ಅವನು ಜಗತ್ತು ಸೃಷ್ಟಿ ಮಾಡಿ ಇಡೀ ಜಗತ್ತು ನಡೆಸ್ತಾನವ. ಯಾರ ಬಗ್ಗೆ ಅಭಿಮಾನ ಪಟ್ಟನೇನವ? ಯಾರ ಸತ್ರ, ಹುಟ್ಟಿದ್ರ, ಕಳದ್ರ, ಬಂದ್ರ ಅಂತ ಅನುದಾನ, ಪೂಜೆ ಮಾಡಿದ್ರೆ ಖುಷಿ ಆತನ, ಪೂಜೆ ಮಾಡ್ಲಿಲ್ಲ ದುಃಖಿ ಆತನ. ಇವೆಲ್ಲ ಏನಾರ ಅವನ ಬಲ್ಲಿ ಅದಾವೇನು? ನಮ್ಮೊಳಗದವ. ಹೀಗಾಗಿ ಅದು ಚೈತನ್ಯ ಏನದ? ಸ್ವಯಂ ಪ್ರಕಾಶ. ಅದು ಯಾರಿಂದಲೂ ಅರಿಸಿಕೊಳ್ಳುವುದಿಲ್ಲ. ಅದಕ್ಕೆ ಎಲ್ಲವನ್ನು ಅರಿಯುವ ಸಾಮರ್ಥ್ಯ ಅದ. ಮತ್ತಿನ್ನೇನದ? ತನ್ನನ್ನು ತಾನು ಅರಿಯಬಲ್ಲದು. ತಾನೇನದ ತನಗೆ ಗೊತ್ತದ. ಎಲ್ಲವನ್ನೂ ಅರಿಯಬಲ್ಲದು. ಮತ್ತೆ ಯಾರಿಂದಲೂ ಅರಿಸಿಕೊಳ್ಳುವುದಿಲ್ಲ. ಇದು ಚೈತನ್ಯದ ಲಕ್ಷಣ. ಚಿರಾಭಾಸನ ಲಕ್ಷಣ ಏನದ? ತನ್ನನ್ನು ತಾನು ಅರಿಯುವುದಿಲ್ಲ. ಅವನಿಗೇನದಪ್ಪ ಅಂದ್ರೆ ಚೈತನ್ಯದಿಂದ ಅರಿಸಿಕೊಳ್ಳುತ್ತಾನೆ. ಚೈತನ್ಯದಿಂದ ಅರಿಸಿಕೊಳ್ಳುತ್ತಾನೆ. ಮತ್ತು ಅವನ ಒಂದು ಕ್ಯಾರೆಕ್ಟರ್ ಏನು? ಚಿರಾಭಾಸ ಚೈತನ್ಯದಿಂದ ಅರಿಸಿಕೊಳ್ಳುತ್ತಾನೆ. ಮತ್ತಿನ ಏನ್ ಮಾಡ್ತಾನ? ಜಡವಸ್ತುಗಳನ್ನು ಅರಿಯುತ್ತಾನೆ. ನೀವು ಹೆಂಗ ನೋಡ್ರಿ, ಅರಿಯುವ ಸಾಮರ್ಥ್ಯ ಆದ್ರೆ ಸಂಪೂರ್ಣ ಇಲ್ಲ. ಕೇವಲ ಜಡವಸ್ತುಗಳನ್ನಷ್ಟೇ ಅರಿಯುವ ಸಾಮರ್ಥ್ಯ ಆದ. ಚೈತನ್ಯವನ್ನು ಅರಿಯುವ ಸಾಮರ್ಥ್ಯ ಇಲ್ಲ ಅವನಿಗೆ. ಚೈತನ್ಯಕ್ಕೆ ಹೆಂಗದ? ಚೈತನ್ಯವನ್ನೂ ಅರಿಯುತ್ತದೆ, ಜಡವನ್ನೂ ಅರಿಯುತ್ತದೆ, ತನ್ನನ್ನೂ ಅರಿಯುತ್ತದೆ. ಸ್ವ ಅರಿವು, ಪರ ಅರಿವು, ಎಲ್ಲಾ ಪ್ರಶ್ನೆಗಳದಾವ. ಮತ್ತಿನ ಜಡವಸ್ತುಗಳು ಹೆಂಗದವ? ಸ್ವಪ್ರಜ್ಞಾ ಶೂನ್ಯ. ಅವು ತಾವು ಏನದವತ್ತ ತಮಗೂ ಗೊತ್ತಿಲ್ಲ. ಮತ್ತೆ ಪರಪ್ರಜ್ಞಾ ಶೂನ್ಯ. ಹೊರಗಿಂದ ಮತ್ತೆ ಯಾವುದು ಏನದತ್ತೋ ಅದಕ್ಕೇನು ಗೊತ್ತಿಲ್ಲ. ಜಡವಸ್ತುಗಳು ಹಾಂಗದವ. ಸ್ವಪರ ಪ್ರಜ್ಞಾ ಶೂನ್ಯತ್ವಂ ಜಡತ್ವಂ. ಹಿಂಗ್ ತಿಳ್ಕೋಬೇಕು. ಪ್ರತಿ ಸಲ ಇದ್ರೊಳಗೊಂದು ಸ್ವಲ್ಪ ಸಂಶೋಧನೆ ಮುಂದುವರಿಸಿ ಒಂದೇ ಸಲ ಈಟೆಲ್ಲ ಹೇಳಿದ್ರೆ ತಿಳಿಯಂಗಿಲ್ಲ. ಸ್ವಲ್ಪ ಹೇಳ್ಬೇಕು. ಒಂದೇ ಸಲ ಹೇಳಿದ ಕೂಡಲೇ ಘಟದ ಉಪಹಿತ ಚೇತನ, ಆ ಚೇತನದಲ್ಲಿ ಆವರಣವಿರುತ್ತದೆ. ನಿಮ್ಮ ವೃತ್ತಿ ಹೋಗಿ ಆ ಚೇತನದ ಆವರಣ ಭಂಗ ಮಾಡ್ತದ. ಆ ಉಪಹಿತ ಚೇತನದೊಳಗೆ ಆವರಣ ಇರ್ತದ, ಜಡದ ಜೊತೆಗೆ ಇರಲ್ಲ. ಹಿಂಗೆಲ್ಲ ಓಟು ಒಂದೇ ದಿನ ಹೇಳಿದ್ರೆ ತಲೆಗೆ ಹೋಗಂಗಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಏರ್ಬೇಕಿದ್ರೆ ಸ್ಟೆಪ್ ಬೈ ಸ್ಟೆಪ್ ಏರ್ಕೋತ ಹೋಗಿ ಏನಾಗಬೇಕು? ನಿಮ್ಮ ಅಂತಃಕರಣ ಉಪಹಿತ ಚೇತನ ಮತ್ತ ಹೊರಗಿಂದ ಬ್ರಹ್ಮಾಂಡದಲ್ಲ, ಆ ಬ್ರಹ್ಮಾಂಡದಲ್ಲಿರುವ ಎಲ್ಲಾ ವಸ್ತುಗಳ ಉಪಹಿತ ಚೇತನ ಎರಡೂ ಒಂದೇ ಅಲ್ಲವ. ಆ ಚೇತನದ ಒಳಗ ಇವು ತೆರೆಗಳ ಉಪಾಧಿಯಲ್ಲಿ ಆ ಒಂದು ಬ್ರಹ್ಮಚೇತನ ಎನ್ನುವ ಒಂದು ಸರದಿಯಲ್ಲಿ ಈ ಒಂದು ಅಂತಃಕರಣ ಮತ್ತು ಅಂತಃಕರಣದೊಳಗಿರುವ ಚಿದಾಭಾಸನ ವ್ಯವಹಾರಗಳು, ಆ ವೃತ್ತಿಯ ವ್ಯವಹಾರಗಳು ಮತ್ತು ಬ್ರಹ್ಮಾಂಡದಲ್ಲಿರುವ ವಸ್ತುಗಳ ನಾಮರೂಪಗಳ ವ್ಯವಹಾರಗಳು ಇವೆಲ್ಲ ತೆರೆಗಳ ಉಪಾಧಿಯಲ್ಲಿ ನಡೆದವ. ಬ್ರಹ್ಮಚೇತನ ಒಂದೇ ಅದ. ಜಗತ್ತಿನ ವಸ್ತುಗಳ ಹಿಂದೆ ಇರುವ ಆ ಒಂದು ವಸ್ತುಗಳ ಉಪಹಿತ ಚೇತನನು ಅದೇ ವಸ್ತು, ಮತ್ತೆ ಅಂತಃಕರಣದ ಹಿಂದಿರುವ ಉಪಹಿತ ಚೇತನನು ಅದೇ ವಸ್ತು. ಹೀಗಾಗಿ ಅಧಿಷ್ಠಾನ ವಸ್ತು ಯಾವುದು? ಎಲ್ಲದಕ್ಕ ನಿಮ್ಮ ಅಂತಃಕರಣಕ್ಕಾಗ್ಲಿ ಅಥವಾ ಹೊರಗಿನ ವಸ್ತುಗಳಿಗಾಗ್ಲಿ ಅಧಿಷ್ಠಾನ ವಸ್ತು ಯಾವುದು? ಬ್ರಹ್ಮ, ಉಪಹಿತ ಚೇತನಗಳು. ಅಂತಃಕರಣದೊಳಗೆ ಇದ್ದದಕ್ಕೆ ಅದೊಂದು ಸ್ಪೆಷಲ್ ನೇಮ್ ಏನು? ಸಾಕ್ಷಿ ಅಂತ. ಸಾಕ್ಷಿ ಅಂದ್ರೆ ಅದು ಬ್ರಹ್ಮನನ್ನು ಬಿಟ್ಟದ ಏನು? ಬ್ರಹ್ಮನೇ. ಅದು ಅಂತಃಕರಣದ ಒಳಗಿದ್ದದಕ್ಕೆ ಒಂದು ಬೇರೆ ಹೆಸರು ಕೊಡ್ತಾರಷ್ಟೇ. ಉಪಾಧಿ ಮೂಲಕ ಇರೋದಕ್ಕೆ ಆ ವಸ್ತುವಿನ ಹೆಸರು ಸೂಚಿಸಿ ಆ ಉಪಾಧಿ ಅಂತ ಅಷ್ಟೇ. ಮತ್ತೆ ವ್ಯವಹಾರಕ್ಕಾಗಿ ಹೇಳೋದಷ್ಟೇ. ಘಟದೊಳಗಿರೋದಕ್ಕಾಗಿ ಘಟೋಪಾಧಿಯಿಂದ ಚೇತನವಾಗಿ ಇದ್ದಂತ ಉಪಚೇತನ, ಉಪಹಿತ ಚೇತನ. ಅದಕ್ಕೆ ಬ್ರಹ್ಮಜ್ಞಾನಕ್ಕೆ ಹೋಗ್ಬೇಕಾದ್ರೆ ಹಿಂಗ ನಿಧಾನವಾಗಿ ಜಡದ ಚೇತನ,
ಆ ಜಡ ಮತ್ತು ಚೇತನದ ಮಧ್ಯೆ ಒಂದು ಚಿದಾಭಾಸ ಅಂತ 3 ರೀತಿ ವಸ್ತುಗಳದವ. ಒಂದು ಪ್ರಜ್ಞೆ ಇಲ್ಲದ್ದದ, ಒಂದು ಪ್ರಜ್ಞೆ ಉಳ್ಳದ್ದದ, ಒಂದು ಅರ್ಧ ಪ್ರಜ್ಞೆ ಉಳ್ಳದ್ದು. ಚಿದಾಭಾಸ ಅರ್ಧ ಪ್ರಜ್ಞೆ, ಜಡವನ್ನು ಅರಿತದ, ಬ್ರಹ್ಮನನ್ನು ಅರಿಯುವುದಿಲ್ಲ. ಮತ್ತೆ ಅದಕ್ಕೆ ತನ್ನನ್ನು ತಾನು ಅರಿಯುವ ಕೆಪಾಸಿಟಿ ಇದ್ರೂ ಸಹಿತ ಅದಕ್ಕೆ ಒಬ್ಬ ಗುರು ಬೇಕಾಗ್ತಾನೆ. ಈಗ ನಾವು ಹೇಳ್ತಾ ಇರೋದು ಚೈತನ್ಯಕ್ಕೂ ಅಲ್ಲ, ಜಡಕ್ಕೂ ಅಲ್ಲ. ನಿಮ್ಮ ಜಡವಾದ ಶರೀರಕ್ಕೆ ನಾವು ಪ್ರವಚನ ಮಾಡಿದ್ರೆ ನನಗೆ ಯಾಕೆ ಹೇಳ್ತೇವೆ ಮಾರಾಯ, ನೀ ಏನ್ ಹೇಳಿದ್ದು ಮಾಡ್ಲಿಕ್ಕೆ ತಯಾರದೀನಿ, ನಿನ್ ಸಂಗಟೆ ಅದೀನಿ, ನನಗೆ ಯಾಕೆ ಪ್ರವಚನ ಹೇಳ್ತೀನಿ, ನಾ ಮಕ್ಕೋತೀನಿ ಅಂತದ ಶರೀರ. ನೀ ಏನ್ ಹೇಳ್ತಿ ಮಾಡ್ತೀನಿ, ನಿನ್ ಸಂಘಟನ ಬರ್ತೀನಿ, ಉದ್ಧಾರ ಆಗ ಕೆಲಸ ಮಾಡಂದ್ರು ಮಾಡ್ತೀನಿ, ಸರ್ವನಾಶ ಆಗ ಕೆಲಸ ಮಾಡಂದ್ರು ಮಾಡ್ತೀನಿ, ನನಗೆ ನಿನ್ ಪ್ರವಚನ ಬೇಕಾಗಿಲ್ಲ. ಐ ಆಮ್ ರೆಡಿ ಟು ವರ್ಕ್ ವಿತ್ ಯು ಅಂತ ಫಾಲೋ ಮಾಡ್ತೀನಿ ಅಂತ. ಮತ್ತೆ ಚೈತನ್ಯ ಏನದ ಸ್ವಯಂ ಪ್ರಕಾಶ, ಅದಕ್ಕೇನು ಪ್ರವಚನ ಬೇಕೇ ಆಗಿಲ್ಲ. ಅದು ಸತ್ಯ ಸತ್ಯ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅದ. ಇಡೀ ಬ್ರಹ್ಮಾಂಡ ಪಿಂಡಾಂಡ ಎಲ್ಲಾ ಕಡೆ ತುಂಬಿ ತುಳುಕ್ಲಕತ್ತದ. ಅದು ಅಧಿಷ್ಠಾನ ವಸ್ತುವಾಗಿ ಒಂದೇ ಒಂದು ಅಖಂಡ ಅಧಿಷ್ಠಾನ ವಸ್ತು. ಅದು ನಾನಾ ರೀತಿ ನಾಮರೂಪಗಳಿಂದ ಭಿನ್ನ ಭಿನ್ನವಾಗಿ ಕಾಣ್ಲಿಕ್ಕತ್ತದ. ಚೈತನ್ಯ ಇರೋದು ಒಂದೇ ವಸ್ತು ಅದು. ಈಗ ಅದರ ಮಧ್ಯೆ ಒಂದು ಏನದಲ್ಲ ಚಿದಾಭಾಸ. ಈ ಚಿದಾಭಾಸ ಏನತ್ತದ ಬರೇ ಜಡ ವಸ್ತುಗಳನ್ನು ಅರಿತಾ ಕೂಡಬೇಡುವ ತಮ್ಮ. ನಿನ್ನೊಳಗ ಒಂದು ಅಧಿಷ್ಠಾನ ವಸ್ತು ಅದ, ಬ್ರಹ್ಮ ಎನ್ನುವ ಅಧಿಷ್ಠಾನ ವಸ್ತು ಅದ. ಏನು ಅಂತಃಕರಣದೊಳಗೆ ಅಧಿಷ್ಠಾನ ಅದ, ಮತ್ತೆ ಆ ಘಟದೊಳಗೆ ಅಧಿಷ್ಠಾನ ಅದ. ಚಿದಾಭಾಸನೊಳಗಿಲ್ಲ ಅಂದ್ರೆ ಅಧಿಷ್ಠಾನ ವಸ್ತು. ಚಿದಾಭಾಸನೊಳಗೂ ಆದ ಇಲ್ಲ, ಅವನೊಳಗೂ ಅದ. ಚೈತನ್ಯದೊಳಗೂ ಬ್ರಹ್ಮ ಅದನ, ಜಡದೊಳಗೂ ಬ್ರಹ್ಮ ಅದನ. ಇವ ಹಾಫ್ ಅದನಲ್ಲ, ಜಡ ಪ್ಲಸ್ ಚೈತನ್ಯದ ಮಿಕ್ಸ್. ಹೀಗಾಗಿ ಇವನೊಳಗೂ ಬ್ರಹ್ಮ ಅದನ, ನಿನ್ನ ಒಳಗೊಬ್ಬ ಬ್ರಹ್ಮ ಅದನ, ಅವನನ್ನು ಅರಿಯಪ್ಪ, ಬರೇ ಹೊರಗಿನ ಜಡ ವಸ್ತುಗಳನ್ನು ಅರಿಬೇಡ ಅಂತೇಳಿ ಗುರು ಆದವನ್ ಏನ್ ಮಾಡ್ತಾನ, ಆ ಚಿದಾಭಾಸನ ಒಳಗಿರುವಂತ ಚೈತನ್ಯದ ಪರಿಚಯ ಮಾಡಿ ಕೊಡ್ತಾನೆ. ಆ ಚಿದಾಭಾಸನ ಒಳಗಿರುವಂತ ಚೈತನ್ಯದ ಪರಿಚಯ ಮಾಡಿಕೊಂಡ ಅದು ತಾನು ಜೀವ ಅಲ್ಲ, ನಾನು ಬ್ರಹ್ಮ ಅಂತ ಅವನಿಗೆ ಯಾವಾಗ ತಿಳುವಳಿಕೆ ಬಂತು, ಇಲ್ಲಿ ಬೇಕಾಗಿರೋದು ಜ್ಞಾನ, ತಿಳುವಳಿಕೆ, ಅರಿವು. ಈ ಜೀವ ನಾನಲ್ಲ, ಈ ಬ್ರಹ್ಮಾಂಡದ ಅಭಿಮಾನ ಪಡೋದು ನನ್ನ ಕರ್ತವ್ಯ ಅಲ್ಲ, ಈ ಪಿಂಡಾಂಡದ ಅಭಿಮಾನ ಪಡೋದು ನನ್ನ ಕರ್ತವ್ಯ ಅಲ್ಲ. ನಾನು ಬ್ರಹ್ಮನಿದ್ದೇನೆ. ಈ ಬ್ರಹ್ಮಾಂಡ ಇದ್ರಷ್ಟು ವಾದ್ರಷ್ಟು, ಈ ಪಿಂಡಾಂಡ ಇದ್ರಷ್ಟು ವಾದ್ರಷ್ಟು, ಈ ಪಿಂಡಾಂಡದಿಂದ ಸಂಪಾದಿಸಿದ ಸಂಪತ್ತುಗಳು ಇದ್ರಷ್ಟು ಆದ್ರಷ್ಟು, ಈ ಪಿಂಡಾಂಡವನ್ನು ಅವಲಂಬಿಸಿದ ಸಂಬಂಧಗಳು ಇದ್ರಷ್ಟು ಆದ್ರಷ್ಟು, ಅವಕ್ಕ ನಮಗ ಏನೇನು ಸಂಬಂಧ ಇಲ್ಲ ಅಂತ ಚಿದಾಭಾಸಗೆ ಯಾವಾಗ ಬುದ್ಧಿ ಬರ್ತದ ಆವಾಗ ಅವ ಬ್ರಹ್ಮ ಆಗ್ತಾನ. ಅವ ಬ್ರಹ್ಮ ಆಗಿ ಭ್ರಮೆಯನ್ನೆಲ್ಲ ಕಳ್ಕೊಂಡು ಶುದ್ಧ ಬ್ರಹ್ಮ ಆದಾಗ ಅವನಿಗೆ ಇಡೀ ಬ್ರಹ್ಮಾಂಡದಲ್ಲಿ ಅಖಂಡ ವ್ಯಾಪಕವಾದ ಒಂದು ವಿಭೂ ಸ್ವರೂಪದ ಅನುಭವ, ತಾನೇ ಎಲ್ಲವಾಗಿ ನಿಂತಂತ ಅನುಭವ, ತಾನೇ ಎಲ್ಲದರ ಒಳಗೂ ಇದ್ದಾನೆ, ತಾನೇ ಎಲ್ಲದರ ಹೊರಗೂ ಇದ್ದಾನೆ, ಆ ಬ್ರಹ್ಮನೇ ತಾನಾಗಿದ್ದಾನೆ ಅನ್ನುವಂತ ಒಂದು ಅದ್ಭುತ ಅನುಭವ ಬರ್ತದೆ. ಯಾವ ಕ್ಷಣದಲ್ಲಿ ಆ ಅನುಭವ ನಿಮಗೆ ಉಂಟಾಗುತ್ತದೆಯೋ ಆವಾಗ ನಿಮಗೇನಾಗ್ತದೆ, ಮೋಕ್ಷ ಆಗ್ತದೆ, ಪರಮಾನಂದ ಪ್ರಾಪ್ತಿ ಆಗ್ತದೆ, ಸರ್ವ ದುಃಖ ನಿವೃತ್ತಿ ಆಗ್ತದೆ. ಹಿಂಗದನ್ನು ಸ್ವಲ್ಪ ಸ್ವಲ್ಪ ಗೊತ್ತಾಯ್ತು. ಇದನ್ನ ಬಹಳದ ಒಂದೇ ಸಲ ಹೇಳೋದಿಲ್ಲ, ಇಟಿ ಹೇಳ್ಕೊತ ಹೋಗ್ತಿರ್ತೀನಿ. ಸ್ಪಷ್ಟವಾಗಿ ಅರ್ಥ ಆಯ್ತಾ ಇದು? ಅವಾಗ ಜೀವಭಾವವನ್ನ ನಾವು ನೋಡುದಿಲ್ಲ, ಅವಾಗ ಚೇತನ ರೂಪವಾಗಿ ಇರ್ತೀವಿ, ನಾನು ಬ್ರಹ್ಮ ರೂಪವಾಗಿ ಇರ್ತೀನಿ ಅಂತ. ಅದನ್ನು ಕಳ್ಕೊಳ್ಳೋದಕ್ಕೆ ಇದೆಲ್ಲ ಶ್ರವಣ ಮನನ ನಿಧ್ಯಾಸನ. ಜೀವಭಾವ ತ್ಯಾಗ ಮಾಡಿ ಬ್ರಹ್ಮಭಾವ ಧಾರಣೆ ಮಾಡೋದಕ್ಕೆ ಇದು.
ಜಗತ್ತಿನ ಎಲ್ಲಾ ವಸ್ತುಗಳನ್ನು ತಿಳಿಯುವ ಶಕ್ತಿ ನಮಗದ. ಚಂದ್ರಲೋಕ ಪಾಂದ್ರಲೋಕ ಎಲ್ಲರೂ ತಿಳ್ಕೊತೀವಿ, ತನ್ನನ್ನು ತಾನು ತಿಳ್ಕೊಳ್ಳೋದಿಲ್ಲ. ಅದೇ ಒಂದು ಸಮಸ್ಯೆ ಇಲ್ಲ. ಈಗ ಇಲ್ಲಿ ಸ್ವಲ್ಪ ಸೂಕ್ಷ್ಮ ಬಿಡಿಸಿ ಇದು ಹಿಂಗ ಅಂತಂದಾಗ್ರಿ ಅಲ್ಲಿಗೆ ಬಂದ ನಾವು ನಾನ ಅನ್ನೋದನ್ನ ತಿಳ್ಕೊಳ್ಳೋ ಸಲುವಾಗಿ ಏನಾರ ಇದೆ ಪೂರ್ತಿ ಸೂಕ್ಷ್ಮವಾದ ಚಿದಾಭಾಸ ಜಡ ವಸ್ತುಗಳನ್ನ ಅಷ್ಟೇ ಹಿಡಿತಾನೆ. ನೀವು ಅರ್ಧ ಪ್ರಜ್ಞೆ ಇದ್ದಂಗ ಸಬ್ ಕಾನ್ಶಿಯಸ್ ಅಂದಂಗ ಜೀವ ಮಾರೆ ಏನ್ರಿ ಜೀವದ ಬಗ್ಗೆ ಒಂದಿಷ್ಟು ಗೊತ್ತಾಗ್ಲಿಲ್ಲಪ್ಪ. ಜೀವ ಚಿದಾಭಾಸ ಎಲ್ಲ ಒಂದೇ. ಜೀವ ಚಿದಾಭಾಸ ಅಂದ್ರೆ ಎಲ್ಲ ಒಂದೇ. ಒಂದೇ ವಸ್ತು. ಚಿದಾಭಾಸ ಜಡ ವಸ್ತುವನ್ನು ಮಾತ್ರ ಹರಿತಾನೆ ಚಿದಾಭಾಸ. ಜೀವನು ಜಡ ವಸ್ತುವನ್ನು ಹರಿತಾನೆ. ಚಂದ್ರಲೋಕ ಆ ಲೋಕ ಈ ಲೋಕ ಅಂತೇಳಿ ಜಡ ವಸ್ತುಗಳನ್ನ. ಜೀವ ಮತ್ತು ಚಿದಾಭಾಸ ಎರಡು ಬೇರೆ ಯಾಕೆ ಮಾಡ್ಲಿಕತ್ತೀರಿ? ಎರಡು ಒಂದೇ ಒಂದೇ. ಚಿದಾಭಾಸ ಅಂದ್ರೆ ಒಬ್ಬ ಕಲ್ಪಿತ ಪುರುಷ ಮಧ್ಯದಲ್ಲಿ ಶರೀರವನ್ನು ಧಾರಣೆ ಮಾಡಿದಂತ ಒಂದು ಕಲ್ಪಿತ ವಸ್ತು ಏನದಲ್ಲ ಅದೇ ಕಲ್ಪಿತ ಪುರುಷ. ಪುರ ಅಂದ್ರೆ ದೇಹ, ಒಂದು ಕಲ್ಪಿತ ವಸ್ತು ಅದ. ದೇಹನೂ ಕಲ್ಪಿತ, ಅದರೊಳಗಿರುವ ಜೀವನೂ ಕಲ್ಪಿತ, ಎಲ್ಲನೂ ಕಲ್ಪಿತ. ಈಗ ಅಪ್ಪರ ಅವಿದ್ಯೆಯಲ್ಲಿ ಎರಡು ಶಕ್ತಿ ಅದಾವ, ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ ಭಂಗ ಆಯ್ತಂದ್ರ ವಿಕ್ಷೇಪ ಶಕ್ತಿ ತಾನ ಆಟೋಮೆಟಿಕ್ ಇರ್ತದೆ. ಆವರಣ ಶಕ್ತಿ ಒಂದ ಭಂಗ ಮಾಡೋದಷ್ಟ ಮುಖ್ಯ ಇರ್ತದ. ವಿಕ್ಷೇಪ ಶಕ್ತಿ ತಾನ ಇದಾಕತ್ತಲ್ಲ ಹೊಕ್ಕತ್ತು. ಮತ್ತ ಆವರಣ ಭಂಗ ಮಾಡಿದ್ರ ಅಲ್ಲಿ ಏನಿದ್ದದ್ದು ತಪ್ಪು ತಿಳುವಳಿಕೆ ತಾನೇ ಹೋಗ್ಬಿಡ್ತದ. ಅಲ್ಲಿ ಹಾವು ಕಳಿಸ್ಬೇಕಂತ ಏನು ಮಾಡಕ್ ಪ್ರಯತ್ನ ಮಾಡೋದಿಲ್ಲ. ಅಲ್ಲಿ ಏನದ ವಸ್ತು ಸತ್ಯ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಹಾವು ತಂತಾನೆ ಹೋಗ್ತದ. ಆವರಣ ಶಕ್ತಿನ ಮೊದಲು ಭಂಗ ಶಕ್ತಿ ಆಟೋಮೆಟಿಕ್ ಹೋಗಿರ್ತದೆ. ಬೆಳಕು ಕತ್ತಲ್ ಹೊರಗೆ ಹಾಕ್ಬೇಕು ಅಂತಂದ್ರೆ ಕತ್ತಲ್ ಹೆಂಗ್ ಹೊರಗೆ ಹಾಕ್ತಾರೆ? ಬೆಳಕು ಮಾಡ್ಕೊಂಡು ಕತ್ತಲ್ ತಂತಾನೆ ಹೋಗ್ತದೆ. ಶಕ್ತಿ ಹಂಗೆ ಇರುವುದೇ. ಆವರಣ ಶಕ್ತಿ ಆವರಣ ಭಂಗ ಆಯ್ತು, ಆವರಣ ಶಕ್ತಿ ಹೋತಂದ್ರೆ ವಿಕ್ಷೇಪ ಶಕ್ತಿ ಆಟೋಮೆಟಿಕ್ ವಾಗಿ ಅದು ಇದಾಗಿ ಹೋಗಿರ್ತದಲ್ಲ. ವಿಕ್ಷೇಪ ಶಕ್ತಿ ಹೋಗೇ ಬಿಟ್ಟಿರ್ತದೆ ಅದು ಅದ್ರ ಜೊತೆ. ನಿಮಗೆ ಸತ್ಯ ವಸ್ತುವಿನ ಜ್ಞಾನ ಆಯ್ತು ಅಂದ್ರೆ ಅದು ಮಿಥ್ಯ ವಸ್ತು ಅಲ್ಲಿ ಇರ್ಲಕ್ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಏನು ಜಾಸ್ತಿ ಏನು ಹಾವು ಹಗ್ಗ ತಿಳಿದ ಮೇಲೆ ಹಾವು ಹೋಗಿಬಿಡ್ತದಲ್ರಿ. ಗಡಿಗೆ ತಿಳಿದ ಮೇಲೆ ಗಡಿಗೆ ಬಗ್ಗೆ ಏನು ತಿಳ್ಕೊಂಡಿರ್ತೀರಿ, ಬೇರೆ ಏನೋ ಆದ ತಿಳ್ಕೊಂಡ್ರಿ, ಅದೆಲ್ಲ ಹೋಗೇ ಬಿಡ್ತದ. ಬೆಳಕು ಮಾಡ್ಕೊಂಡ್ರೆ ಕತ್ತಲ್ ತಾನೇ ಓದ್ತದ. ಸುಳ್ಳು ಹೇಳದ್ ಬಿಟ್ರ ಸತ್ಯ ತಾನೇ ಬರ್ತದ. ಸುಳ್ಳು ಹೇಳೋದು ಬಿಡ್ಬೇಕಾಗ್ಯದ ಅಷ್ಟೇ. ಅದಕ್ಕ ಇಲ್ಲಿ ಏನ್ ಚರ್ಚೆ ನಡೆದದಂತಂದ್ರೆ ಪೂರ್ವದ ವಸ್ತುಗಳು ಅವುಗಳ ಸಂಸ್ಕಾರಗಳಿಂದ ಉತ್ತರ ವಸ್ತುಗಳು ಉತ್ಪನ್ನ ಆಗ್ತವ. ಅವುಗಳ ಪ್ರಭಾವ ಮುಂದೆ ಹುಟ್ಟುವ ವಸ್ತುಗಳ ಮೇಲೆ ಪ್ರಭಾವ ಬೀರ್ತದ ಅಂತ ಹೇಳ್ತಾರೆ. ಮತ್ತೆ ಪೂರ್ವದಲ್ಲಿರುವಂತ ಒಂದೇ ವಸ್ತು ಮೊದಲನೇ ವಸ್ತುವಿಗೆ ಯಾವ ಹಿಂದಿನ ವಸ್ತುವಿನ ಸಂಸ್ಕಾರ ಇರಂಗಿಲ್ಲಲ್ಲ. ಫಸ್ಟ್ ಪ್ರಥಮ ವಸ್ತು ಅಂತ ಒಂದ್ ಇರ್ತದಲ್ಲ ಅಂತಂದ್ರೆ ಅದಕ್ಕ ಅನಾದಿ ಅಂತಂದ್ರು. ಒಂದಿಷ್ಟು ಮಂದಿ ಬುದ್ಧಿವಂತರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಬೀಜ ಮೊದಲು, ವೃಕ್ಷ ಮೊದಲು, ಮತ್ತೆ ಕೋಳಿ ಮೊದಲು, ತತ್ತಿ ಮೊದಲು ಅಂತ.
ಕೋಳಿ ಮೊದಲು, ತತ್ತಿ ಮೊದಲು, ಬೀಜ ಮೊದಲು, ವೃಕ್ಷ ಮೊದಲು ಅಂತಂದ್ರು. ಈಗ ಬೀಜ ಏನು, ವೃಕ್ಷ ಏನು, ಅದ್ರೊಳಗ ನಿಮ್ಗೆ ಹೆಂಗ್ ಕಾಣಿಸ್ತದಂದ್ರ ಈ ಹಾವಿಗೆ ಹಗ್ಗ ಅಧಿಷ್ಠಾನ ಕಂಡ ಕಾಣಿಸ್ತದ. ಹಾವಿಗೆ ಹಗ್ಗ ಅಧಿಷ್ಠಾನ ಕಂಡ ಕಾಣಿಸ್ತದ, ಹೌದಾ ಇಲ್ಲ? ಅದು ಯಾರಿಗೆ ಸ್ಥೂಲ ಬುದ್ಧಿಯವರಿಗೆ ಅಧಿಷ್ಠಾನ ಕಂಡ ಕಾಣಿಸ್ತದ. ಇನ್ನೂ ವಿಚಾರ ಮಾಡಿ ನೋಡಲಾಗಿ ಹಗ್ಗನು ಏನದ, ಹಾವು ಹೆಂಗ ಅಧ್ಯಸ್ಥ ಅದ, ಹಗ್ಗನು ಅಧ್ಯಸ್ಥ ವಸ್ತುನೇ ಅದ. ಹಗ್ಗದ ಅಧಿಷ್ಠಾನ ವಸ್ತು ಬ್ರಹ್ಮ ಅದ. ಹಗ್ಗನು ಅಧಿಷ್ಠಾನ ಅದ, ಹಗ್ಗನು ಅಧ್ಯಸ್ಥ ಅದ, ಹಾವನು ಅಧ್ಯಸ್ಥ ಅದ. ಹಾವಿಗೂ ಹಗ್ಗಕ್ಕೂ ಅಧಿಷ್ಠಾನ ವಸ್ತು ಯಾವುದು? ಬ್ರಹ್ಮ. ಹಂಗ ಇಲ್ಲಿ ಕೋಳಿನೂ ಅಧಿಷ್ಠಾನ ಅದ, ತತ್ತಿನೂ ಕೋಳಿನೂ ಅಧ್ಯಸ್ಥ ವಸ್ತು ಅದ, ತತ್ತಿನೂ ಅಧ್ಯಸ್ಥ ವಸ್ತು ಅದ. ಆ ತತ್ತಿಗೂ ಮತ್ತು ಕೋಳಿಗೂ ಅಧಿಷ್ಠಾನವಾದದ್ದು ಯಾವುದು? ಬ್ರಹ್ಮ. ನಮ್ಗೆ ಹೆಂಗ್ ಕಾಣಕ್ಲಕತ್ತದ? ಕೋಳಿಗೆ ತತ್ತಿ ಅಧಿಷ್ಠಾನ ವಸ್ತು ಕಂಡಂಗ್ ಕಾಣ್ಲಕತ್ತದ, ತತ್ತಿಗೆ ಕೋಳಿ ಅಧಿಷ್ಠಾನ ವಸ್ತು ಕಂಡಂಗ್ ಕಾಣಿಸ್ಲಕತ್ತದ. ಯಾಕಂದ್ರೆ ಶಾಸ್ತ್ರದ ಜ್ಞಾನವಿಲ್ಲದ ಕಾರಣ. ಶಾಸ್ತ್ರದ ಜ್ಞಾನ ಇತ್ತು ಅಂದ್ರ ಕೋಳಿನೂ ಅಧ್ಯಸ್ಥ ವಸ್ತು ಅದ, ತತ್ತಿನೂ ಅಧ್ಯಸ್ಥ ವಸ್ತು ಅದ. ಆ ಎರಡೂ ವಸ್ತುಗಳಿಗೆ ಅಧಿಷ್ಠಾನವಾದ ವಸ್ತು ಒಂದೇ ಒಂದು ಬ್ರಹ್ಮ. ಕೋಳಿ ಎಲ್ಲಿಂದ ಹುಟ್ಟಿತು ಅಂದ್ರೆ ಬ್ರಹ್ಮನಿಂದ ಹುಟ್ಟಿತು, ಮೊದಲನೇ ಕೋಳಿ. ತತ್ತಿ ಎಲ್ಲಿಂದ ಹುಟ್ಟಿತು? ಮೊದಲನೇ ತತ್ತಿ ಬ್ರಹ್ಮನಿಂದ ಹುಟ್ಟಿತು. ಯಾಕಂದ್ರೆ ಈ ಜಗತ್ತು ಸೃಷ್ಟಿ ಮಾಡ್ಬೇಕಂತಂದಾಗ ಅವನು ನಾನಾ ರೀತಿ ವಸ್ತುಗಳನ್ನ, ಜೀವಿಗಳನ್ನ ಮೊದಲು ಸೃಷ್ಟಿ ಮಾಡಿ ಆಮೇಲೆ ಆ ವಸ್ತುಗಳು ಒಂದರಿಂದ ಇನ್ನೊಂದು ಹುಟ್ಟೋದಕ್ಕೆ ಅವ ಮುಂದೊಂದು ವ್ಯವಸ್ಥೆ ಮಾಡು. ಫಸ್ಟ್ ಸೃಷ್ಟಿ ಮಾಡಿದ್ದು ಅವನೇ, ತಾನೇ ಸೃಷ್ಟಿಯಾಗನ. ಕೋಳಿ ರೂಪದಲ್ಲಿ ಬ್ರಹ್ಮನೇ ಅದನ, ತತ್ತಿ ರೂಪದಲ್ಲಿ ಬ್ರಹ್ಮನೇ ಅದನ. ಮೊದಲೇ ತತ್ತಿ ರೂಪದಲ್ಲಿ ಅವನೇ ಅದನ, ಕೊನೆಯ ತತ್ತಿ ರೂಪದಲ್ಲಿ ಅವನೇ ಅದನ, ಮಧ್ಯದ ತತ್ತಿ ರೂಪದಲ್ಲಿ ಅವನೇ ಅದನ, ಮೊದಲನೇ ಕೋಳಿ ರೂಪದಲ್ಲಿ ಅವನೇ ಅದನ, ಮಧ್ಯದ ಕೋಳಿ ರೂಪದಲ್ಲಿ ಅವನೇ ಅದನ, ಕೊನೆಯ ಕೋಳಿ ರೂಪದಲ್ಲಿ ಅವನೇ ಅದನ. ಎಲ್ಲದಕ್ಕೂ ಪರಮ ಮೂಲ ಅಧಿಷ್ಠಾನ ವಸ್ತು ಬ್ರಹ್ಮ. ಅದರಿಂದ ಅನಾದಿ ಅದ. ಅನಾದಿ ಅದ. ಒಪ್ಕೊಂಡ್ರೆ ಇದು ಅಧ್ಯಸ್ಥ ವಸ್ತುಗಳು. ಒಂದು ಅಧ್ಯಸ್ಥ ವಸ್ತು ಇನ್ನೊಂದು ಅಧ್ಯಸ್ಥ ವಸ್ತುವಿಗೆ ಅಧಿಷ್ಠಾನವಾಗಲು ಸಾಧ್ಯವಿಲ್ಲ, ಸಂಭವಿಸುವುದಿಲ್ಲ. ಯಾಕಂತಂದ್ರೆ ಅಧಿಷ್ಠಾನ ವಸ್ತುವಿನ ಕ್ಯಾರೆಕ್ಟರ್ ಏನು, ಅಧ್ಯಸ್ಥ ವಸ್ತುವಿನ ಕ್ಯಾರೆಕ್ಟರ್ ಏನು ಅಂತಂದ್ರೆ, ಅಧ್ಯಸ್ಥ ವಸ್ತು ಏನಾಗ್ತದ? ಬ್ರಹ್ಮಜ್ಞಾನದಿಂದ ಬಾಧೆಗೊಳ್ಳುತ್ತದೆ, ಇಲ್ಲದಂಗ ಆಗ್ತದೆ. ಬ್ರಹ್ಮಜ್ಞಾನ ಬಂತು ಅಂತಂದ್ರೆ ಎಲ್ಲ ವಸ್ತುಗಳು ಇಲ್ಲದಂಗ ಆಗ್ಬಿಡ್ತಾವ. ನಿದ್ದೆ ಬಂತಂದ್ರ ಬುದ್ಧಿ ಹೆಂಗಾಗ್ತದೆ? ಇಲ್ಲದಂಗ ಆಗ್ಬಿಡ್ತದೆ, ಅವ್ನು ಸೈಲೆಂಟ್ ಆಗಿಬಿಡ್ತದೆ. ಎಷ್ಟು ಬುದ್ಧಿ ಓಡಿಸಿರ್ತೀರಿ, ಹಗಲ ಎಷ್ಟು ಕೆಲಸ ಮಾಡಿರ್ತೀರಿ. ನಿದ್ದೆ ಬಂತು, ಬುದ್ಧಿ ಏನ್ ಮಾಡ್ಬಿಡ್ತದೆ? ಸೈಲೆಂಟ್ ಆಗಿಬಿಡ್ತದೆ. ಹಂಗ ಇದು ಬ್ರಹ್ಮಜ್ಞಾನ ಬಂತು ಅಂತಂದ್ರ ನಮ್ಮ ಅಂತಃಕರಣಗಳು ಹೆಂಗ್ ಸೈಲೆಂಟ್ ಆಗಿಬಿಡ್ತಾವ, ಶರೀರ ಮತ್ತು ಮನಸ್ಸುಗಳು ಸೈಲೆಂಟ್ ಆಗಿ ತುಂಬ ಮಕ್ಕೊಂಡ್ಬಿಡ್ತಾವಲ್ಲ, ಹಂಗ ಇವೇನಾಗ್ತಾವ? ಇಲ್ಲದಂಗ ಆಗ್ಬಿಡ್ತಾವ. ಬ್ರಹ್ಮಜ್ಞಾನ ಬಂತು ಅಂದ್ರೆ ಅವೇನಾಗ್ತಾವ? ನಿವೃತ್ತಿ ಆಗ್ಬಿಡ್ತಾವ. ಅವೆಲ್ಲ ಯಾಕೆ ಆಕ್ಟಿವ್ ಅದಾವ ಅಂತಂದ್ರೆ ಬ್ರಹ್ಮಜ್ಞಾನ ಇಲ್ಲದಕ್ಕೆ. ಅಧ್ಯಸ್ಥ ವಸ್ತುಗಳು ಯಾಕೆ ಬರ್ಲಕತ್ತವ, ಯಾಕೆ ಕಾಣ್ಲಕತ್ತವ? ಬ್ರಹ್ಮಜ್ಞಾನ ಇಲ್ಲದಕ್ಕ. ಹೆಂಡತಿಯಾಗಿ ಕಾಣ್ಲಕತ್ತವ, ಹೆಣ್ಣಾಗಿ ಕಾಣ್ಲಕತ್ತದ, ಮಕ್ಕಳಾಗಿ ಕಾಣ್ಲಕತ್ತವ, ಹೊಲ ಮನಿ ರೊಕ್ಕ ರೂಪಾಯಿ ಬಂಗಾರ ನಾನಾ ರೀತಿ ನಾಮರೂಪಗಳಾಗಿ ಕಾಣ್ಲಕತ್ತವ. ಎದಕ್ಕ? ಬ್ರಹ್ಮಜ್ಞಾನ ಇಲ್ಲದಕ್ಕ. ಬ್ರಹ್ಮಜ್ಞಾನ ಇತ್ತು ಅಂದ್ರೆ ಹೆಂಡತಿನೂ ಬ್ರಹ್ಮನೇ, ಗಂಡನೂ ಬ್ರಹ್ಮನೇ, ಮಕ್ಕಳು ಬ್ರಹ್ಮನೇ, ಹೊಲ ಮನಿ ರೊಕ್ಕ ರೂಪಾಯಿ ಎಲ್ಲ, ಇಡೀ ಬ್ರಹ್ಮಾಂಡ ಎಲ್ಲ ಬ್ರಹ್ಮನೇ. ಆ
ಸ್ಥಿತಿಯೊಳಗಿದ್ದು ಅಂತ ಒಂದು ಭಾವ ತಾಳಿದರೆ ಅಲ್ಲಿ ಮೋಕ್ಷ. ಆ ಬ್ರಹ್ಮಜ್ಞಾನ ಇಲ್ಲದಕ್ಕೆ ಅವುಗಳನ್ನ ಬಿಡಿ ಬಿಡಿಯಾಗಿ ತನ್ನಿಂದ ಭಿನ್ನವಾಗಿ ನೋಡಿ ಭೇದ ಭಾವ ತಾಳಿ ಅನುಕೂಲ ಪ್ರತಿಕೂಲಗಳನ್ನ ಹುಡುಕಿ ರಾಗದ್ವೇಷ ಮಾಡಿ ಪಾಪ ಪುಣ್ಯ ಮಾಡಿ ಪುನರ್ಜನ್ಮಕ್ಕೆ ಕಾರಣ ಆಗಿದ್ದೆಲ್ಲ ಏನದ ಬ್ರಹ್ಮಜ್ಞಾನ ಇಲ್ಲದಕ್ಕೆ ಈ ರೀತಿ ನಡೆದ. ಹೀಗಾಗಿ ಅನಾದಿ ವಸ್ತು ಬ್ರಹ್ಮ ಏನದಲ್ಲ ಇದು ಅನಾದಿನೂ ಅದ ಅನಂತನೂ ಅದ. ಮೊದಲು 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 ಯಾವ ಅಹಂಕಾರ ಹುಟ್ಟಿತ್ತೋ ಅದಕ್ಕೆ ಹಿಂದೆ ಬ್ರಹ್ಮನೇ ಅನಾದಿಯಾಗಿದ್ದ. ಅದರ ಆದಿಗೆ ಸಂಬಂಧಪಟ್ಟಂತ ಸಂಸ್ಕಾರಗಳು ಏನದೋ ಅದಕ್ಕೆಲ್ಲ ಬ್ರಹ್ಮನೇ ಜವಾಬ್ದಾರಿ. ಈಗ ಬ್ರಹ್ಮದ ಬಗ್ಗೆ ಅನಾದಿ ಅನ್ನೋದು ನಿನ್ನೆ ತಿಳ್ಕೊಂಡಿರಿ. ನೆಕ್ಸ್ಟ್ ಅನಾದಿ ಎಲ್ಲಾ ಉತ್ತರೋತ್ತರ ವಸ್ತುಗಳಿಗೆ ಅದರ ಪೂರ್ವದ ವಸ್ತುಗಳು ಅವುಗಳ ಸಂಸ್ಕಾರಗಳು ಏನದವ ಅವುಗಳ ಪ್ರಭಾವಗಳೇ ಕಾರಣಗಳು. ಉತ್ತರೋತ್ತರ ವಸ್ತುಗಳು ಕಾರ್ಯಗಳು, ಪೂರ್ವದ ವಸ್ತುಗಳು ಕಾರಣಗಳಾಗ್ಯವ. ಅದಕ್ಕೆ ಯಾರಾದರೂ ಹೀಗೆ ಹೇಳಿದರೆ ನೀವು ಪೂರ್ವದ ಅಂತ ಹೇಳ್ತೀರಿ. ಪೂರ್ವದಲ್ಲಿ ಫಸ್ಟ್ ಒಂದು ತಯಾರಾಗಿರ್ತದಲ್ಲ, ಆ ತಯಾರಾಗಿದ್ದಕ್ಕ ಅದಕ್ಕೆ ಎದರ ಸಂಸ್ಕಾರ ಇರ್ತದ, ಅದರಿಂದ ಉತ್ತರವಾಗಿ ಇರ್ಬೋದು. ಪೂರ್ವದಲ್ಲಿ ಒಂದೇ ಇತ್ತಂದ್ರೆ ಅದಕ್ಕಿಂತ ಪೂರ್ವವಾದಂಥದ್ದು ಏನು ಇರಂಗಿಲ್ಲಲ್ಲ, ಅದಕ್ಕೆ ಆ ಸಂಸ್ಕಾರ ಇರ್ತದಂದ್ರ ಅದಕ್ಕೆ ಅಪೂರ್ವನ ಸಂಸ್ಕಾರ. ಅಪೂರ್ವ ಅಂದ್ರೆ ಬ್ರಹ್ಮನಿಗೆ ಅಪೂರ್ವ ಅಂತಾರ. ಅಪೂರ್ವನ ಸಂಸ್ಕಾರನೇ ನೀ ಏನ್ ಅನುಭವಿಸ್ಬೇಕಂತಿದೆ, ಎಷ್ಟು ದಿವಸ ಬದುಕಬೇಕಂತಿದೆ, ಏನಾಗಿ ಹುಟ್ಟಬೇಕಂತಿದೆ. ಫಸ್ಟಿಗೆ ಸೃಷ್ಟಿ ಮಾಡಿದ ಯಾರು? ಸೃಷ್ಟಿಕರ್ತ ಬ್ರಹ್ಮ. ಆ ಸೃಷ್ಟಿಕರ್ತ ಬ್ರಹ್ಮನೇ ಎಲ್ಲ ಬಲ್ಲ. ಅದಕ್ಕೆ ಈಶ್ವರನೇ ಎಲ್ಲ ಬಲ್ಲ, ಎಲ್ಲ ಈಶ್ವರನೇ ಬಲ್ಲ, ಎಲ್ಲ ಬ್ರಹ್ಮನೇ ಬಲ್ಲ. ಪರಮಾತ್ಮನೇ ಬಲ್ಲ ಎಲ್ಲ. ಅದರಿಂದ ಹಿಂದಿಂದು ಅನಾದಿ ಬ್ರಹ್ಮನಿಗೆ ನಾವೇನ್ ಮಾಡ್ಬೇಕು, ಅಧಿಷ್ಠಾನ ಮಾಡಿ ಆ ಒಂದು ಪ್ರಶ್ನೆಗೆ ಉತ್ತರ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡ್ಲಾರ್ದಂಗ ಮುಂದೆ ಹೋಗ್ಬೇಕು. ಫಸ್ಟ್ ನಿಮ್ಮ ಅಪ್ಪನ ಹೆಸರೇನು, ಅವರ ಅಪ್ಪನ ಹೆಸರೇನು, ಅವರ ಅಪ್ಪನ ಹೆಸರೇನು, ಎಲ್ಲರಿಗಿಂತ ಮೊದಲು ಒಬ್ಬ ಇರಲೇಬೇಕಲ್ಲ. ಯಾರವನು? ಅವನೇ ಶ್ರೀಮನ್ನಾರಾಯಣ ಅಂತಾನಲ್ರಿ. ಮತ್ತೆ ಅಧಿಷ್ಠಾನ ಬ್ರಹ್ಮನೇ ಎಲ್ಲರಿಗೂ ಮೂಲ ವಸ್ತು. ಕೋಳಿಗೂ ಅವನೇ ಮೂಲ ವಸ್ತು, ಸಸ್ಯಗೂ ಅವನೇ ಮೂಲ ವಸ್ತು, ಬೀಜಕ್ಕೂ ಅವನೇ ಮೂಲ ವಸ್ತು, ಎಲ್ಲಾ ವಂಶ ವೃಕ್ಷಗಳಿಗೆ ಅವನೇ ಮೂಲ ವಸ್ತು, ಎಲ್ಲ ಬೀಜ ವೃಕ್ಷ ಮತ್ತೇನು ಎಲ್ಲರಿಗೂ ಅವನೇ ಮೂಲ ವಸ್ತು. ಅವನ ಯಾವುದು ಮೊದಲು ಅತ್ಯಕ್ಕೆ ಬುದ್ಧಿವಂತಿಕೆಯಿಂದ ಎರಡು ಅಧ್ಯಸ್ಥ ವಸ್ತುಗಳನ್ನು ಹಿಡ್ಕೊಂಡು ಹೇಳ್ತಾರೆ. ನಮ್ಗೆ ಅವೆರಡು ಅಧ್ಯಸ್ಥ ವಸ್ತುಗಳದವ. ಅವೆರಡು ಅಧ್ಯಸ್ಥ ವಸ್ತುಗಳು ಏನದವ ಒಂದಕ್ಕೊಂದು ಅಧಿಷ್ಠಾನವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಎರಡೂ ಅಧ್ಯಸ್ಥ ವಸ್ತುಗಳಿಗೆ ಹಗ್ಗಕ್ಕ ಹಾವಿಗೆ ಎರಡಕ್ಕ ಮೂಲವಾದದ್ದು ಯಾವುದು? ಬ್ರಹ್ಮನೇ ಮೂಲ ಅಧಿಷ್ಠಾನ ವಸ್ತು ಅಂತ ಹೇಳಿದಂಗ ವೃಕ್ಷಕ್ಕೂ ಬೀಜಕ್ಕೂ ಮೂಲ ಅಧಿಷ್ಠಾನ ವಸ್ತು ಬ್ರಹ್ಮವೇ. ಕೋಳಿಗೂ ಸಸ್ಯಗೂ ಮೂಲ ಅಧಿಷ್ಠಾನ ವಸ್ತು ಬ್ರಹ್ಮವೇ. ಇಷ್ಟು ತಿಳ್ಕೊಂಡ್ರೆ ಏನಾಯ್ತು? ಪೂರ್ವದ ವಸ್ತುಗಳು ಅವುಗಳ ಪ್ರಭಾವಗಳು ಅವುಗಳ ಸಂಸ್ಕಾರಗಳು ಉತ್ತರೋತ್ತರವಾದ ವಸ್ತುಗಳಲ್ಲಿ ಇರುತ್ತದೆ ಅಂತೇನು ಹೇಳ್ತಾರ. ಈ ರೀತಿ ಹೇಳಿದ್ದು ಸುಮ್ಮನೆ ಕೂತಿ ಕೇಳಿದ್ರೆ ಸರಿ. ಬುದ್ಧಿವಂತರು ಅದರ ಹಿಂದೆ ಹೋಗಿ ಫಸ್ಟಿಗೆ ಒಂದು ಹುಟ್ಟಿರ್ತದಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಏನೂ ಇರಂಗಿಲ್ಲಲ್ಲ, ಅದಕ್ಕೆ ಅದರ ಸಂಸ್ಕಾರ ಇರ್ತದ್ರಿ ಅಂತ ಕೇಳಿದ್ರೆ ನೇರವಾಗಿ ಅದಕ್ಕೆ ಬ್ರಹ್ಮದ ಸಂಸ್ಕಾರ ಇರ್ತದ. ಬ್ರಹ್ಮನೇ ಎಲ್ಲಾ ವಸ್ತುಗಳ ಪ್ರಪ್ರಥಮ ಮೂಲ ಸೃಷ್ಟಿಕರ್ತ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಸಂಸ್ಕಾರಗಳು ಏನದವ ಅದು ಬ್ರಹ್ಮನ ಆದೇಶಗಳೇ ಆಗಿರ್ತಾವ. ಬ್ರಹ್ಮನ ಇಚ್ಛೆ ಅಷ್ಟೇ. ಶಿವನ ಇಚ್ಛೆ, ಈಚೆ ಇಚ್ಛೆ ಏನಂತಿರಲ್ಲ ಅದೇ ಅವನ ಇಚ್ಛೆ ಅಂತ ಅದರ ಜೀವನ ನಡೆದಿರ್ತದೆ.
ನೆಕ್ಸ್ಟ್ ಏನ್ ಮಾಡ್ಬೇಕೀಗ? ಬ್ರಹ್ಮ ಅನಾದಿ ಬಗ್ಗೆ ತಿಳ್ಕೊಂಡ್ರ ಮತ್ತೆ ಯಾವ ಅನಾದಿಗೆ ಹೋಗಮು? ಅವಿದ್ಯಾ ಅನಾದಿ. ಚೇತನಗಳ ಸಂಬಂಧ, ಅವಿದ್ಯಾ ಮತ್ತು ಚೇತನಗಳ ಸಂಬಂಧ ಅಂದಮೇಲೆ ಮೊದಲು ಅವಿದ್ಯಾ ಅನಾದಿಗೆ ಹೋಗಿ ಆಮೇಲೆ ಅವಿದ್ಯೆ ಮತ್ತು ಬ್ರಹ್ಮರ ಸಂಬಂಧಕ್ಕೆ ಹೋಗ್ಬೇಕು. ಅವಿದ್ಯಾ ಅನಾದಿ ಅಂತಂದ್ರೆ ಬ್ರಹ್ಮವು ನಿರ್ವಿಕಾರವಾಗಿರುವುದು. ಬ್ರಹ್ಮ ಏನದ? ನಿರ್ವಿಕಾರದ. ಎಲ್ಲಾ ಜಗತ್ತಿನ ವಸ್ತುಗಳು ವಿಕಾರ ಆಗ್ತವ. ಇವಾಗ ಏನ್ ಮಾಡ್ಲಕತ್ತೀರಿ? ಎರಡನೇ ಅನಾದಿ ವಿಷಯವನ್ನ ಚರ್ಚೆ ಮಾಡ್ಲಕತ್ತೀರಿ. ಈ ಎರಡನೇ ಅನಾದಿಗೆ ಬರ್ಬೇಕಾದ್ರ ಒಂದನೇ ಅನಾದಿ ಗಟ್ಟಿಯಾಗಿ ತಿಳ್ಕೊಂಡದ್ದಕ್ಕ ಈಗ ಎರಡನೇ ಅನಾದಿ ನಿಮ್ಗೆ ಸರಳ ಆಗ್ತದ. ಫಸ್ಟಿಂದು ಸ್ಟ್ರಾಂಗ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಆಮೇಲೆ ಸೆಕೆಂಡ್ ಅದಕ್ಕಿಂತ ಕಡಿಮೆ, ಲಾಸ್ಟಿಗೆ 5ನೇದ್ದು 6ನೇದ್ದು ಹೇಳ್ಬೇಕಾದ್ರೆ ನಾವು ಹೇಳಲೇಬೇಕಾಗಿಲ್ಲ, ನಿಮ್ಗೆ ತಿಳಿದು ಬಿಟ್ಟಿರ್ತದದು. ಅದಕ್ಕೆ ಈಗೇನಾಯ್ತು? ಅವಿದ್ಯೆ ಮೊದಲೇನಾಯ್ತು? ಬ್ರಹ್ಮ ಅನಾದಿ ಬಗ್ಗೆ ಚರ್ಚೆ ಆಯ್ತು, ನಿನ್ನೆ ಹೇಳಾಗ್ಯದ ಎಲ್ಲ. ಈಗೇನದ? ಅವಿದ್ಯೆ ಅಂದ್ರೆ ಮಾಯೆ. ಈ ಮಾಯೆ ಅಜ್ಞಾನ ಏನದಲ್ಲ ಇದ್ರದು. ಎಲ್ಲದ ಮಾಯೆ ಇದು? ಮಾಯೆ ಎಲ್ಲಿದೆ? ಮಾಯೆ ಬ್ರಹ್ಮಾಂಡದಲ್ಲಿ. ಬ್ರಹ್ಮ ಅಂತ ಏನದಲ್ಲ ಅದರ ಹಣೆಯ ಮೇಲೆ ಒಂದು ಚುಕ್ಕಿ ಇದ್ದಂಗದು ಮಾಯೆ. ಬ್ರಹ್ಮ ಎಷ್ಟು ದೊಡ್ಡ ಲೆಕ್ಕ ಹಾಕ್ರಿ. ಒಬ್ಬ ಹೆಣ್ಣು ಮಗಳದಳ, ಆಕೆ ಹಣಿಗೆ ಒಂದು ಸಣ್ಣ ಸ್ಟಿಕ್ಕರ್ ಹಚ್ಕೊಂಡಿರ್ತಾವ. ಆ ಸ್ಟಿಕ್ಕರ್ ಇದ್ದಟ್ಟದ ಇದು ಮಾಯೆ. ಸ್ಟಿಕ್ಕರ್ಗೆ ಆ ಹೆಣ್ಮಗಳ ಗಾತ್ರಕ್ಕೆ ವ್ಯತ್ಯಾಸ ಆದ ಇಲ್ಲ? ಆ ಹೆಣ್ಮಗಳು ಏಟ್ ದೊಡ್ಡಕ್ಕೆ ಅದಳ ಹಂಗ ಬ್ರಹ್ಮದನ ಆ ಹೆಣ್ಮಗಳ ಹಣಿ ಮೇಲೆ ಇದ್ದ ಸ್ಟಿಕ್ಕರ್ ಏಟ್ ಅದ ಅಷ್ಟೇ ಇದು ಮಾಯೆ ಅದ. ಮತ್ತೆ ಈ ಮಾಯೆ ಮುಂದೆ ಏನ್ ಮಾಡ್ಯದ? ಆಕಾಶವನ್ನ ಸೃಷ್ಟಿ ಮಾಡ್ಯದ. ಆಕಾಶದಿಂದ ಮುಂದೆ ಏನ್ ಮಾಡ್ಯದ? ವಾಯು, ಅಗ್ನಿ, ಜಲ ಮತ್ತೆ ಪೃಥ್ವಿಯನ್ನ ಸೃಷ್ಟಿ ಮಾಡ್ಯದ. ಮತ್ತೇನ್ ಮಾಡ್ಯದ? ಆ ಒಂದು ಬ್ರಹ್ಮಾಂಡಕ್ಕ ಒಂದು ಮ್ಯಾನೇಜರ್ ಅಪಾಯಿಂಟ್ಮೆಂಟ್ ಮಾಡ್ಯದ. ಯಾರಿಗೆ? ಈಶ್ವರ. ಹೋಟೆಲ್ ಮ್ಯಾನೇಜರ್ ಇದ್ದಂಗ ಈಶ್ವರ. ಈಶ್ವರನ ಜೊತೆಗೆ ತಾನು ಅದಳ ಮಾಯೆ. ಈಶ್ವರ ಮಾಯೆಯರು ಬ್ರಹ್ಮಾಂಡದಾಗದಾರ. ಮಾತ್ರ ಅದರೊಳಗೆ ಅನೇಕ ಜೀವಿಗಳನ್ನ ಸೃಷ್ಟಿ ಮಾಡಿ ಅದರೊಳಗೆ ಜೀವ ಮತ್ತು ಅವಿದ್ಯೆ ಅಂತೇಳಿ ಮತ್ತೆ ಸಣ್ಣ ಸಣ್ಣ ಪಾರ್ಟ್ಗಳಾಗಿ ಅದರೊಳಗೂ ತಾವೇ ಅದರ. ಎಲ್ಲದ್ರೊಳಗೂ ಬ್ರಹ್ಮನೇ ಅದನ, ಎಲ್ಲದ್ರೊಳಗೂ ಈಶ್ವರ ಅದನ, ಎಲ್ಲದ್ರೊಳಗೂ ಮಾಯೆ. ಎಲ್ಲ ಒಟ್ಟು ಮೂರು ಎಲ್ಲದ್ರಾಗ ಅದಾವ. ಅವು ಬ್ರಹ್ಮಾಂಡದೊಳಗ ಜೀವ ಅವಿದ್ಯೆ ಅಂತಾರೆ, ಬ್ರಹ್ಮಾಂಡದೊಳಗ ಮಾಯೆ ಈಶ್ವರ ಅಂತಾರ. ಈ ಮಾಯೆ ಈಶ್ವರ ಎಲ್ಲಿ ತನ ಇವ್ರ ಕೆಲಸ? ಈಶ್ವರ ಮಾಯೆಯರ ಕೆಲಸ ಎಲ್ಲಿ ತನಪ್ಪ? ನೀವು ಒಂದು ಹೊಲ ತಗೊಂಡಿರಿ, ಆ ಹೊಲದಾಗ ಏನ್ ಮಾಡಿರಿ? ಒಕ್ಕಲ್ತನ ಮಾಡೋದಕ್ಕ ಒಂದಿಷ್ಟು ದನಗಳು, ಕುರಿಗಳು, ಕೋಳಿಗಳು ಏನೋ ಸಾಕಿರಿ. ಒಕ್ಕಲ್ತನ ಮಾಡ್ಲಕ್ಕ ಒಂದು ಫ್ಯಾಮಿಲಿ ಗಂಡ ಹೆಂಡತಿಗೆ ಅಲ್ಲಿ ಇಟ್ಟಿರಿ. ಆ ಗಂಡ ಹೆಂಡತಿ ಕೆಲಸ ಎಲ್ಲಿ ತನಕ? ನೀವು ಆ ಹೊಲದ ಮಾಲೀಕರಾಗಿ ಆ ಹೊಲವನ್ನ ನಿಮ್ಮ ಆಧೀನದಲ್ಲಿ ಇಟ್ಕೊಂಡು ಅವ್ರ ಕಡೆಯಿಂದ ಕೆಲಸ ಮಾಡಿಸೋ ತನಕ. ಅಕಸ್ಮಾತ್ ನೀವು ಆ ಹೊಲ ಮಾರಿಬಿಟ್ರಿ, ಅವಾಗ ಅವ್ರದ್ದೇನ್ ಕೆಲಸ? ಆ ಗಂಡ ಹೆಂಡತಿದು ಜಾಬ್ಲೆಸ್, ಕೆಲಸ ಇಲ್ಲ ಅವ್ರಿಗೆ. ಹಂಗ ಈ ಈಶ್ವರ ಮಾಯೆಯರ ಕೆಲಸ ಎಲ್ಲಿ ತನಕ? ಬ್ರಹ್ಮಾಂಡ ಇರೋ ತನಕ. ಬ್ರಹ್ಮಾಂಡ ಇರತಾನೆ ಅವ್ರ ಕೆಲಸ. ಈ ಬ್ರಹ್ಮಾಂಡ ಪ್ರಳಯ ಆಗಿ ಹೋಯ್ತು ಅಂದ್ರ ಮಾಯೆ ಏನ್ ಮಾಡ್ತಾಳ? ಈಶ್ವರನ ಹೊಟ್ಟಾಗಿ ಸೇರ್ತಾಳ. ಈಶ್ವರ ಹೋಗಿ ಯಾವಾಗ ಸೇರ್ಕೊತಾನ? ಬ್ರಹ್ಮನೊಳಗೆ ಸೇರ್ಕೊಂಡ್ಬಿಡ್ತಾನ. ಮತ್ತೇನಾಗ್ತದ? ಈ ಜೀವ ಅವಿದ್ಯೆಯರ ಕೆಲಸ ಎಲ್ಲಿ ತನಕ?
ಪಿಂಡಾಂಡ ಇರೋ ತನಕ. ಪಿಂಡಾಂಡ ಪ್ರಳಯ ಆಗಿ ಹೋಯ್ತು, ನಾಶ ಆಗಿ ಹೋಯ್ತು ಅಂದ್ರೆ ಏನಾಗ್ತದ? ಅವಿದ್ಯೆ ಜೀವನೊಳಗೆ ಸೇರ್ಕೊತದ, ಜೀವ ಹೋಗಿ ಈಶ್ವರನೊಳಗೆ ಸೇರ್ಕೊತದ, ಈಶ್ವರ ಹೋಗಿ ಮಾಯ ಒಳಗೆ ಸೇರ್ಕೊಂಡ್ಬಿಡ್ತಾನೆ. ಮಾಯ ಏನ್ ಮಾಡಿರ್ತಾಳ? ಅದು ಮುಚ್ಚಿಟ್ಟಿರ್ತಾಳ. ಯಾವ ರೂಪದಲ್ಲಿ? ನಿಮ್ಮ ಕರ್ಮಗಳ ಒಂದು ಸಂಸ್ಕಾರದ ರೂಪದಲ್ಲಿ ನಿಮ್ಮ ಜೀವವನ್ನ ಆಕಿ ಮುಚ್ಚಿಟ್ಟಿರ್ತಾಳ. ಹೆಂಗಪ್ಪ ಅಂದ್ರೆ ಮಾವಿನಕಾಯಿ ಹಣ್ಣು ಆಗೋದಕ್ಕ ಮ್ಯಾಲ ಹುಲ್ಲು ಮುಚ್ಚಿಟ್ಟಿರ್ತಾರಲ್ಲ, ಹಂಗ್ ಮುಚ್ಚಿಟ್ಟಿರ್ತಾಳ. ಎಲ್ಲ ಜೀವಿಗಳ ಸಂಸ್ಕಾರಗಳನ್ನ ಹುಲ್ಲೊಳಗೆ ಮುಚ್ಚಿಟ್ಟಿರ್ತಾಳ. ಅದು ಮಗು ಅಮ್ಮ ಮಾವಿನ ಹಣ್ಣು ಬೇಕು ಅಂತ ಕೇಳ್ದಂಗೆಲ್ಲ ಆಕಿ ಏನ್ ಮಾಡ್ತಾಳ? ಹುಲ್ಲು ತೆಗಿತಾಳ. ಯಾವ ಹಣ್ಣು ಪಕ್ವ ಆಗ್ಯದ ಆ ಪಕ್ವವಾದ ಹಣ್ಣನ್ನು ಅವನಿಗೆ ತಿನ್ಲಕ್ ಕೊಡ್ತಿರ್ತಾಳ. ಹಂಗ ಇದು ಕರ್ಮ ಯಾರ್ಯಾರ್ದು ಪಕ್ವ ಆಗ್ತದ ಅವ್ರಿಗೆ ಮಾತ್ರ ಈ ಭೂಮಿ ಮೇಲೆ ತರ್ತಾವ ಅನುಭವಿಸ್ಲಕ್ಕ. ಕರ್ಮ ಇನ್ನ ಪಕ್ವ ಆಗಿಲ್ಲ, ಇನ್ನ ಸಮಯ ಪಕ್ವ ಆಗಿಲ್ಲ ಅಂತಂದ್ರೆ ಅವ್ ಅಲ್ಲೇ ಇಟ್ಟಿರ್ತಾವ. ಆಕಿದೊಂಥರ ವ್ಯವಸ್ಥೆ ಬೇರೆ. ಅದು ಪರಿಪಕ್ವಾದಂಥದ್ದು ಕರ್ಮನಲ್ಲಿ ದಾರಿ ತೋರಿಸ್ತದ. ಮಾಯೆಯಲ್ಲಿ ಆಕೆ ಮೇಂಟೈನ್ ಮಾಡ್ತಿರ್ತಾವ. ಹೀಗಾಗಿ ಏನೇನು ಈ ಜಗತ್ತಿನಾಗ ವಿಕಾರ ಆಗ್ತವ, ಈಗ ಮಾಯೆದರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು, ಅವಿದ್ಯೆ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಏನದ ವಿಕಾರ ಚೇಂಜ್ ಆಗ್ತದ, ವಿಕಾರ ಕೂತದ ಚೇಂಜ್ ಆಗ್ತದ. ನಿಮ್ಮ ಆತ್ಮದಲ್ಲಿ ಎಷ್ಟು ಜನ್ಮ ತಾಳಿ ಬಂದ್ರು ನಿಮ್ಮ ಆತ್ಮದಲ್ಲಿ ಏನದ? ನಿರ್ವಿಕಾರ. ಬಾಲ್ಯದಲ್ಲಿನೂ ಒಂದೇ ಆತ್ಮ, ಯೌವನದಲ್ಲಿ ಒಂದೇ ಆತ್ಮ, ಮುಪ್ಪಿನಲ್ಲಿ ಒಂದೇ ಆತ್ಮ, ಹುಟ್ಟಿದ್ರು ಅದೇ ಆತ್ಮ, ಸತ್ರು ಅದೇ ಆತ್ಮ, ಮುಂದೆ ತಿರುವದಾನ. ಆ ಹುಲ್ಲಿನ ಬುಚ್ಚಿದಂತ ಒಂದು ಕಾಲ ಇರ್ತದಲ್ಲ, ಹುಟ್ಟು ಸಾವುಗಳ ಹಿಂದಿನ ಒಂದು ಕಾಲ ತಿರುವದಾನ, ಒಂದು ಸೀಕ್ರೆಟ್. ಮತ್ತೆ ಎಲ್ಲಿ ಹೋಗ್ತೀರಿ ಗೊತ್ತಿಲ್ಲ, ಹುಟ್ಟಿದ್ರೆ ಎಲ್ಲಿ ಬಂದ್ರಿ ಗೊತ್ತಿಲ್ಲ. ಆ ಭಾಗಕ್ಕೆ ಏನಂತಾರೆ? ತಿರೋದಾನ ಅಂತಾರೆ. ಎಲ್ಲಿ ಹುಟ್ಟಿದ್ರಿ, ಏನ್ ಮಾಡ್ಲಕತ್ತೀರಿ, ತಾಯ ತನಕ ಏನ್ ಮಾಡ್ತೀರಿ, ಇದಕ್ಕೇನಂತಾರೆ? ಜೀವನ ಅಂತಾರೆ. ಜೀವನದ ಬಗ್ಗೆ ಗೊತ್ತದ ಮಾಡ್ತೀರಿ. ತಿರೋದಾನದ ಬಗ್ಗೆ ಏನ್ ಗೊತ್ತದ? ಏನ್ ಗೊತ್ತಿಲ್ಲ. ಹುಟ್ಟಿದ್ರೆ ಎಲ್ಲಿ ಬಂದಿರಿ ಗೊತ್ತಿಲ್ಲ, ಹತ್ರ ಎಲ್ಲಿ ಹೋಗ್ತೀರಿ ಗೊತ್ತಿಲ್ಲ. ಅದು ತಿರೋದಾನ. ಅದೆಲ್ಲ ಅವನಿಗೆ ಈಶ್ವರಕ್ಕೆ ಗೊತ್ತು, ಮಾಯೆಗೆ ಗೊತ್ತು. ಇವ್ರಿಗೆ ಎಲ್ಲಿ ಇಡ್ಬೇಕು, ಎಷ್ಟು ದಿನ ಇಡ್ಬೇಕು, ಏನ್ ಭೋಗ ಕೊಡ್ಬೇಕು, ಎಲ್ಲ ಆಟ. ಯಾಕಂದ್ರೆ ನೀವು ಜೀವಭಾವಿಗಳಾಗಿದ್ದಕ್ಕ, ದೇಹಾಭಿಮಾನಿಗಳಾಗಿದ್ದಕ್ಕ ಈ ಈಶ್ವರ ಮಾಯೆಯರ ಒಂದು ಬಂಧನದೊಳಗದಿರಿ. ನೀವು ಅವ್ರ ಆಟ ಆಡಿದಂಗ ಆಡ್ಲಕತ್ತೀರಿ. ಯಾವಾಗ ನೀವು ದೇಹಾಭಿಮಾನ ಬಿಟ್ರಿ ಅಂತಂದ್ರ, ನೀವು ಅಂಗಿ ಹೊಲಸುಗಳದೆ ಬಿಟ್ರಿ ಅಂದ್ರ ಟೇಲರ್ ಅಂತ ತಗೊಂಡು ಏನ್ ಬೆಂಕಿ ಹಚ್ಬೇಕು? ಅವನಿಗೆ ಟೇಲರ್ ಇದ್ದಂಗ ಈಶ್ವರ ನಿಮ್ಗೊಂದು ಶರೀರ ಕೊಡ್ತಾನೆ. 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಶರೀರ ಕೊಡ್ತಾನೆ ನಿಮ್ಗ. ಈ ಶರೀರ ತಗೊಂಡು ಹೋಗಪ್ಪ ಭೂಮಿ ಮೇಲ, ಈ ಕರ್ಮ ಮಾಡಿದಿ ಅಂತೇಳಿ. ನೀವು ಅಂಗಿ ಉಟ್ಟುಕೊಳ್ಳದೆ ಬಿಟ್ರಿ ಅಂತಂದ್ರೆ ಕರ್ಮಚ್ಛೇದನ ಆಗೇನು ಕರ್ಮನೇ ಇಲ್ಲ ಅಂತಂದಲ್ಲ, ನಿಮ್ಗೆ ಯಾವುದು ಶರೀರನೇ ಇಲ್ಲಲ್ಲ. ಅಲ್ಲಿ ಶರೀರ ತೊಟ್ಟುಗಳಂತ ಕರ್ಮ ಮಾಡಿದ್ದಕ್ಕೆ ಒಂದೊಂದು ಶರೀರ ಕೊಡ್ತಾನ, ಇದನ್ನ ಅನುಭವಿಸ್ರಿ ಅಂತಾನ. ಯಾಕಂದ್ರೆ ನಿಮಗ ಸ್ವತಂತ್ರ ಮನಿ, ನಿಮಗ ನಿಮ್ಮ ಸ್ವರೂಪದ ಬಗ್ಗೆ ನಾಲೆಜ್ ಇರ್ಲಾರ್ದಕ್ಕ ನಿಮ್ ಮನೆಯಾಗ ನೀವು ಹೆಂಡತಿ ಮಕ್ಕಳು ಎಲ್ಲ ಚಂದ ಅಡಿಗೆ ಮಾಡ್ಕೊಂಡು ಉಣ್ತಿದ್ರಿ ಅಂದ್ರ ಖಾನಾವಳಿ ಒಂದ್ ಏನ್ ಮುಲಾಜಿ? ಅವ ಈಶ್ವರ ಇದ್ದ ಖಾನಾವಳಿ ಇದ್ದಂಗ ಅದ. ನೀವು ಅವನ್ ಖಾನಾವಳಿಗೆ ಉಣ್ಲಕತ್ತೀರಿ ಅಂತಂದ್ರ ಅವ ಹೇಳ್ದಂಗ ಕೇಳ್ಬೇಕು. ನಿಮ್ ಮನೆಯಾಗ ನೀವು ಮಾಡ್ಕೊಳ್ತೀವಿ ಅಂದ್ರ ಅವಂದೇ ಮುಲಾಜಿ, ಖಾನಾವಳಿ ಅವನು. ಈಶ್ವರನ ಕ್ಲಚ್ನಾಗ ಯಾಕಂದ್ರೆ ಗೊತ್ತದ, ಈ ಬ್ರಹ್ಮಾಂಡದ ವಸ್ತುಗಳೇನದಾವ ಅವುಗಳ ಬಗ್ಗೆ ಅಭಿಮಾನ ತಾಳಿ ಅವರದ್ದು ರುಚಿ ಅನುಭವಿಸ್ಲಕ್ ಹೋಗ್ತಿರೋದು. ಅದಕ್ಕೆ ಅವ ಹೇಳ್ದಂಗ ಕೇಳ್ಬೇಕು, ಹಾಕಿದ್ದು ತಿನ್ನಬೇಕು. ಹೇಳಿದ್ರೆ ರೇಟ್ ಕೊಡ್ಬೇಕು. ಮನೆಯಾಗೆಲ್ಲ ಚಂದ ಇದ್ರು ಸಹಿತ ಹೊರಗೆ ಹೋಗಿ ತಿಂತೀವಲ್ಲ, ಹೊರಗೆ ಹೋಗಿ ತಿಂದ ಮೇಲೆ ಮತ್ತೆ ಹೊರಗೆ ನಾವು ಏನ್ ಅಧಿಕಾರ ಮಾಡ್ತಾನೆ ಅದ್ರಂಗೆ ಮಾಡ್ಬೇಕಲ್ಲ, ಅನುಭವಿಸ್ಬೇಕಲ್ಲ ನಾವು. ನಿಮ್ಮೊಳಗೆ ನೀವು ಪರಮಾನಂದ ಸ್ವರೂಪರಾಗಿದ್ದು ನಿಮ್ಮ ಆನಂದದ ಬಗ್ಗೆ ನಿಮಗೆ ನಾಲೆಜ್ ಇರಲಾರ್ದ
ಹೋಗಿ ಹೊರಗೆ ಎಲ್ಲೋ ಆನಂದ ಅನುಭವಿಸ್ಲಕ್ ಹೋಗ್ತಿರಲ್ಲ, ಅವು ಹೋಟೆಲ್ಲು ಹೆಂಡದ ಅಂಗಡಿಗಳು ಇದ್ದಂಗ ಅಷ್ಟೇ. ಹೊರಗಿನ ಆನಂದ ಅನುಭವಿಸ್ಲಿಕ್ಕೆ ಆದ್ಮೇಲೆ ಮತ್ತೆ ಹೊರಗಿನ ವಸ್ತುಗಳ ಮಾಲೀಕರು ಹೆಂಗ್ ಏನ್ ಹೇಳ್ತಾರ ಹಂಗ್ ಕೇಳ್ಬೇಕಾಗ್ತದ. ಆ ಆನಂದ ಅನುಭವಿಸ್ಬೇಕಾದ್ರೆ, ನಿಮ್ ಒಳಗಿನ ಆನಂದ ಅನುಭವಿಸ್ಬೇಕಾದ್ರೆ ಈ ಜಗತ್ತಿನ ಮುಲಾಜಿ ಇಲ್ಲ, ಈ ಬ್ರಹ್ಮಾಂಡದ ಮುಲಾಜಿ ಇಲ್ಲ, ಈ ಪಿಂಡಾಂಡದ ಮುಲಾಜಿ ಇಲ್ಲ, ಶರೀರದ ಮುಲಾಜಿ ಇಲ್ಲ, ಶರೀರದ ಸಂಪತ್ತುಗಳ ಮುಲಾಜಿ ಇಲ್ಲ, ಸಂಬಂಧಿಕರ ಮುಲಾಜಿ ಇಲ್ಲ. ನಿಮ್ ಒಳಗಿನ ಆನಂದ ನೀವು ಅನುಭವಿಸ್ಬೇಕಾದ್ರೆ, ನಿಮ್ಮೊಳಗಿನ ಆನಂದ ನೀವು ಅನುಭವಿಸ್ಲಿಕ್ಕೆ ಗೊತ್ತಾಗಲಾಗ್ಯದ ಅನ್ನೋದಕ್ಕೆ ಹೊರಗಿನ ವಸ್ತುಗಳ ಮೇಲೆ ನಿಮ್ಮ ಆನಂದ ಅವಲಂಬಿಸದ. ಹೀಗಾಗಿ ಹೊರಗಿನ ವಸ್ತುಗಳನ್ನ ನೀವು ಗನ್ನಚ್ಚಿ ಏನಾಗ್ಲಕತ್ತೀರಿ, ಇನ್ನೊಬ್ಬರ ಆಧೀನದಾಗ ಹೋಗ್ಲಕತ್ತೀರಿ. ಅವೇನದವ ಎಲ್ಲ ವಿಕಾರದವ, ಬರ್ತಾವ ಇರ್ತಾವ, ಇದ್ದಂಗೆ ಇರಂಗಿಲ್ಲ, ಎಲ್ಲ ವಿಕಾರ ಹಾಕೋತ್ ಹೋಗ್ತಾವ. ನೀವು ಹುಟ್ಟಿದಾಗ ಎಷ್ಟು ಚಂದಿದ್ರಿ, ನಿಮಗ ಲೈಟಿನೂ ಸಂತೋಷ ಪಡ್ತಿದ್ರು, ಅಳಿಸಿನೂ ಸಂತೋಷ ಪಡ್ತಿದ್ರು ನಿಮ್ ತಂದೆ ತಾಯಿ. ಯಾಕಂದ್ರ ನೀವು ಹತ್ರೂ ಚಂದ ಕಾಣಿಸ್ತಿದ್ರಿ, ನಕ್ಕರೂ ಚಂದ ಕಾಣಿಸ್ತಿದ್ರಿ. ಸಣ್ಣ ಮಗು ಹತ್ತರೂ ಚಂದ ಕಾಣಿಸ್ತದ ಇಲ್ಲ? ಈಗ ನೀವು ನಕ್ಕರ ಹತ್ತಂಗ ಕಾಣ್ತೀರಿ. ಮಾತು ಬೇರೆನೇ ಅಲ್ಲ. ನೀವು ನಕ್ಕರೆ ಹತ್ತಂಗೆ ಕಾಣ್ತೀರಿ. ಇಡೀ ಜೀವನನೇ ಅಳಬುರುಕ ಜೀವನ ಮಾಡಿಕೆ ನಗ್ತೀನಿ ಅಂತಂದ್ರೆ ಎಲ್ಲಿ ನಗ್ತೀರಿ? ಒಳಗೆ ಎಂತ ಸಂಕಟಗಳು, ಎಂತ ಜವಾಬ್ದಾರಿಗಳು, ಎಂತ ದುಃಖಗಳು ತುಂಬಿಕೊಂಡು ಬದುಕು ಮಾಡ್ಲಿಕ್ಕತ್ತೀರಿ. ನೀವು ನಗಬೇಕಂತ ಪ್ರಯತ್ನ ಮಾಡಿದಂಗೆಲ್ಲ ಹತ್ತಂಗೆ ಕಾಣಿಸ್ತೀರಿ. ಎಲ್ಲ ವಿಕಾರ. ಸಣ್ಣದಿದ್ದಾಗ ಎಷ್ಟು ಚಂದ ಇತ್ತು, ಈಗ ನೋಡ್ರಿ ಹೆಂಗಾಗ್ಬಿಟ್ಟು ಸಣ್ಣ. ಅದು SSLC ಹಂಗ 8th 9th ಇದ್ರೊತ್ನಾಗ ಹುಡುಗಿ ಬಹಳ ಚಂದದ, ಇದನ್ನೇ ಮಾಡ್ಕೋಬೇಕು ಅಂತ ಯಾರೋ ವಿಚಾರ ಮಾಡಿರ್ತಾರೆ. ಅದು PUC BA ಬಂತು ಅಂತಂದ್ರೆ ಹೆಂಗಾಗಿರ್ತದೆ, ಹೆಗಣ ಆದಂಗ ಆಗಿರ್ತದೆ. ಅಯ್ಯೋ ಅವಾಗ ಎಷ್ಟು ಚಂದ ಇತ್ತು, ಈಗ ನೋಡಿ ಹೆಂಗಾಯ್ತು ನೋಡಿದ ಅಂತ ವಿಕಾರ. SSLC 16 ವರ್ಷದಿಂದಾನೇ ಚಲೋ, 16 ದಾಟಿತು ಯೌವನದ ವಿಕಾರಗಳು ಚಾಲು ಆಗಿರ್ತವೆ. ಅಸಹ್ಯ ಆಗಿರ್ತದೆ ಈ ಶರೀರ. ಅದಕ್ಕೆ ಮೇಕಪ್ ಮಾಡಿ ಮೇಂಟೈನ್ ಮಾಡ್ತಾರೆ. ಮಗು ಚಂದ ಕಾಣಬೇಕು, ಅತ್ರು ಚಂದ, ನಕ್ಕರು ಚಂದ. ಆ ಮಗುನ ಬ್ರಹ್ಮನ ಸ್ವರೂಪ ನೋಡ್ತದ, ಅದಕ್ಕಾಗಿ ಚಂದ ಕಾಣ್ತದ್ರಿ ಅಪ್ಪ ಮಗು. ಅಂತ 1 ವರ್ಷ ಎಲ್ಲರೂ ಬ್ರಹ್ಮ ಸ್ವರೂಪನೇ, ಆದ್ರೆ ಬ್ರಹ್ಮನಿಂದ ದೂರಾಗಿ ಭ್ರಮದೊಳಗೆ ಇದ್ದುದಕ್ಕೆ ನಕ್ಕರು ಅರ್ಥಂಗೆ ಕಾಣ್ತೀವಿ. ಬ್ರಹ್ಮ ಚಿಂತನದೊಳಗೆ ಇದ್ರಿ ಅಂತಂದ್ರೆ ಸುಮ್ಮನೆ ಹೋಗಿ ನಿಂತರೂ ಸಾಕು, ಎಲ್ಲರದು ಆಕರ್ಷಣೆ ನಿಮ್ ಕಡೆ ಬರ್ತದೆ. ಸುಮ್ಮನೆ ಹೋಗಿ ನಿಂತರು ಅಂತದೊಂದು ಬ್ರಹ್ಮ ತೇಜಸ್ಸು ನಿಮ್ಮೊಳಗಿರ್ತದ, ಅಂತ ಒಂದು ಆಕರ್ಷಣೆ ನಿಮ್ಮೊಳಗಿರ್ತದ. ಸುಮ್ಮನೆ ಹೋಗಿ ನಿಂತರು ಸಾಕು, ನಿಮ್ಮನ್ನು ನೋಡ್ಬೇಕನ್ನಿಸ್ತದೆ, ಎಲ್ಲರಿಗೆ ನಿಮ್ಮ ಮಾತು ಕೇಳ್ಬೇಕನ್ನಿಸ್ತದೆ. ಅದರಿಂದ ದೂರಾಗಿ ಹೋಗಿ ಬರೀ ಸಂಸಾರ ಚಿಂತೆ ಆ ಭ್ರಮೆ ಒಳಗೆ ಇದ್ದೇವ ಅಂತಂದ್ರೆ ಏನಾಗ್ತದೆ? ಸಮಸ್ಯೆಗಳು ಚಾಲ. ಹೀಗಾಗಿ ವಿಕಾರ ಆಗುವ ವಸ್ತು, ನಿರ್ವಿಕಾರ ಆಗುವ ವಸ್ತು, ಇದರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬ್ರಹ್ಮ ನಿರ್ವಿಕಾರಿ ಅದನ, ಮಾಯೆ ಮತ್ತು ಆ ಮಾಯೆ ಮತ್ತು ಬ್ರಹ್ಮರ ಸಂಬಂಧ, ಮತ್ತು ಜೀವ ಈಶ್ವರ ಮತ್ತು ಜೀವ ಈಶ್ವರರ ಭೇದ, ಇವೆಲ್ಲ ವಿಕಾರದವು. ಎಲ್ಲ ವಿಕಾರದ, ಎಲ್ಲ ಚೇಂಜಸ್ ಆಗ್ತಾವ. ಒಂದು ಇದ್ದಂಗೆ ಇರಂಗೇ ಇಲ್ಲ. ಫಸ್ಟಿಗೆ ಬರಾಗ ಹೆಂಗ್ ಬಂದಿರ್ತಾರೆ ಹೆಣ್ಮಕ್ಳು, ಮನೆಯಕ್ಕೆ ಒಂದೊಂದೇ ಹೆಜ್ಜೆ ಇಟ್ಟು ಸಾವಕಾಶ ಕಾಲಾಗಿ ಏನಾರ ಶಕ್ತಿ ಆದೋ ಇಲ್ಲೋ ಅನ್ನಂಗ ವೀಕ್ ಮನುಷ್ಯ ಕಾಲಿಟ್ಟಂಗೆ ಕಾಲಿಟ್ಕೋತ ತಲೆ ಕೆಳಗೆ ಹಾಕೊಂಡು ಬಾಯಿಲಿಂತ ಏನಾರ ಮಾತು ಬರ್ತಾವ ಇಲ್ಲ ಅಂದಂಗ ಒಂದೊಂದೇ ಮಾತಾಡ್ಕೋತ ಒಳಗೆ ಬರ್ತಾರೆ. 25 ವರ್ಷ ಆದ್ಮೇಲೆ 1-2 ಮಕ್ಕಳು ಹಡ್ಕೊಂಡು ನಮ್ಮದೇ ಆದೊಂದು ಟೀಮ್ ತಯಾರು ಮಾಡ್ಕೊಂಡು ಯಾವನ್ನ ನಂಬಿ ಬಂದಾರ ಅವನ್ನೇ ಹಿಡ್ಕೊಂಡು ಜಿಡ್ಲಿಕ್ಕೆ ತಯಾರಾಗಿರ್ತಾರೆ. 3 ಕೂಡ ಹೆಂಗೆ ಹೇಳ್ತಾರ, ಎಷ್ಟು ಒದರಾಡ್ತಿರ್ತಾರ, ಎಷ್ಟು ಗಲಾಟೆ ಮಾಡ್ತಿರ್ತಾರ. ಇದೆಲ್ಲ ಯಾರು ಮಾಡ್ಕೊಂಡದ್ದು?
ಗಾಯಕ್ಕೆ ಅಂತ ಅಂತಾರಲ್ಲ, ಗಾಯ ಯಾರು ಮಾಡ್ಕೊಂಡ್ರಿ? ಇದು ಗಾಯ. ಎಲ್ಲ ಸ್ವಾತಂತ್ರ್ಯ ಕಳ್ಕೊಂಡು ಏನ್ ಹೇಳ್ತಿ ಹೇಳು, ಏನ್ ತರ್ತೀನಿ, ಏನ್ ಮಾಡುವ ಹೇಳು, ಮಾಡ್ತೀನಿ, ಎಲ್ಲಿಗೆ ಹೋಗತ್ತೀನಿ, ಓದ್ತೀನಿ. ದಾಸಾನು ದಾಸ. ಆ ದಾಸತ್ವದೊಳಗೆ ಮಾಲೀಕ ಅದೀನಿ ಅಂತ ತಿಳ್ಕೊಂಡನ ಅವಿವೇಕಿ ಅಂತ. ದಾಸತ್ವವನ್ನೇ ಯಜಮಾನತ್ವ ಅಂತ ತಿಳ್ಕೊಂಡವರು ಅವಿವೇಕಿಗಳಂತ. ಹೀಗಾಗಿ ಎಲ್ಲ ವಿಕಾರ ಚೇಂಜ್ ಆಗ್ತಾವ, ಒಂದೇ ತರ ಇರಂಗೆ ಇಲ್ಲ. ಮೊದಲು ಯಜಮಾನ ಇದ್ದವ ಆಮೇಲೆ ದಾಸ ಆತನ, ಮೊದಲು ದಾಸರಂಗ ಒಳಗೆ ಬಂದವ್ರು ಯಜಮಾನರಾಗಿ ಕುಂತ್ಬಿಟ್ಟಿರ್ತಾರೆ. ಏನ್ ಮಾಡ್ತೀರಿ ಈಗ? ಎಲ್ಲ ರಿವರ್ಸ್. ಯಾಕಂದ್ರೆ ಇದು ಮಾಯೆ, ಅಜ್ಞಾನ, ಪಾಯ್ಸನ್. ಇದು ಸಂಸಾರ ಅನ್ನೋದೇ ಪಾಯ್ಸನ್. ಈ ವಿಷಯ ಯಾರು ಮುಡ್ತಾರ ಮತ್ತು ಅದಕ್ಕೆ ಏನ್ ಅನುಭವಿಸ್ಬೇಕಾಗ್ತದೆ. ಬ್ರಹ್ಮನ ಅಮೃತ ಭಾವದಲ್ಲಿ ಯಾರಿರ್ತಾರ, ಹೆಣ್ಣಾದ್ರೇನು ಗಂಡಾದ್ರೇನು, ಆ ಭಾವದಲ್ಲಿ ಯಾರಿರ್ತಾರ ಅವರು ಧನ್ಯರಾಗ್ತಾರ. ಬರೀ ಸಂಸಾರದೊಳಗೆ ತಲೆ ಕೆಡಿಸ್ಕೊಂಡವ್ರು ಏನಾಗ್ತಾರ? ದುಃಖಿಗಳಾಗ್ತಾರ. ನಷ್ಟ, ಕಷ್ಟ, ಅಪಮಾನ, ಹಿಂಸೆ ಎಲ್ಲ ನಡೆದಿರ್ತದ. ಕಷ್ಟನೇ ಅನ್ಸಂಗಿಲ್ಲ. ಯಾಕಂದ್ರೆ ವಿವೇಕ ಇರ್ಲಾರ್ದಕ್ಕೆ ಕಷ್ಟನೇ ಅವರಿಗೆ ಸುಖ ಅನ್ನಿಸ್ತಿರ್ತದ, ಫಲಸೇ ಸ್ವಚ್ಛ ಅನ್ನಿಸ್ತಿರ್ತದ, ವಿಕಾರನೇ ಬಹಳ ಚಂದ ಅನ್ನಿಸ್ತಿರ್ತದ. ಹಿಂಗ ಅದಕ್ಕೆ ಬ್ರಹ್ಮ ನಿರ್ವಿಕಾರವಾಗಿರುವುದು. ಆದ್ದರಿಂದ ಅವಿದ್ಯೆಯು ಉತ್ಪತ್ತಿಯಾಗುವುದಿಲ್ಲ. ಇದು ಮುಂದೆ ಹೆಂಗ್ ಉತ್ಪತ್ತಿ ಆಗ್ತದ, ಏನಾಗದ ಎಲ್ಲ ಮುಂದೆ ಹೇಳ್ತಾರ. ಇವತ್ತ ಸುಮ್ಮನೆ ಅವಿದ್ಯೆ ಅನಾದಿ ಬಗ್ಗೆ ಒಂದು ಪೀಠಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಇಂದ ಎಲ್ಲ ಹಿಂಗ್ ನಾಲೆಜ್ ಇರ್ಬೇಕು ಅಷ್ಟೆಲ್ಲ ಹೇಳಿವಿ. ನಾಳೆ ಸುಮ್ಮನೆ ಹಿಂಗ್ ಓದಿದ್ರೆ ಇದು ಅರ್ಥ ಆಗಿಬಿಡ್ತದೆ ನಿಮಗೆ. ಈ ಅನಾದಿ ವಿಷಯ ಅವಿದ್ಯೆ ಅಥವಾ ಮಾಯಾ ಅನಾದಿ ಬಗ್ಗೆ ನಾಳೆ ಸುಮ್ಮನೆ ಹಿಂಗ್ ಓದಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ನಾಳೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಣ. ಸಮಯ ಬಹಳ ಆಯ್ತು. ಮತ್ತೆ ಯಾರೇನ್ ಹೇಳ್ಬೇಕು? ಇವತ್ತಿನ ಪಾಠದ ಬಗ್ಗೆ ನಂದೇ ಅದ. ಒಂದ್ 5-10 ನಿಮಿಷ ಹೆಚ್ಚು ಕಡಿಮೆ ಕೂತ್ರೆ ಏನ್ ತೊಂದರೆ ಇಲ್ಲ. ಯಾರೇನು ಹೇಳೋದಿಲ್ಲ ಅಂತಂದ್ರೆ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ಮುಂದೇನು ಮಾಡ್ತೀರಿ ಮಾಡ್ಕೊ. ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂತ ಶರಣದ ಸ್ವಾಮಿಗಳು ಇಲ್ಲಿಯವರೆಗೆ ಚಿದಾಭಾಸ, ಜಡ, ಚೇತನ, ಚಿತ್ತಾನಂದ ನಿತ್ಯ ಪರಿಪೂರ್ಣ, ಜಡ ಚೇತನ ಅರಿತುಕೊಳ್ಳುವ ವಸ್ತು, ಜಡ ಅರಿಸಿಕೊಳ್ಳುವ ವಸ್ತು, ಚಿದಾಭಾಸ ಚೇತನ ಮತ್ತು ಜಡ ವಸ್ತುಗಳಲ್ಲಿ ಚಿದಾಭಾಸನಲ್ಲದ ಸ್ವರಿವು, ಪರಾರಿವು ಮತ್ತು ಬೇರೆಯದವರಿಗೂ ಚೇತನ ಎಲ್ಲವೂ ಇರುತ್ತದೆ ಅನ್ನೋದನ್ನ ಬಹಳ ಸುಂದರವಾಗಿ ನಮ್ಮ ದೃಷ್ಟಾಂತಗಳ ಮೂಲಕ ಗುರುಗಳು ತಿಳಿಸಿಕೊಟ್ಟು ಅಧ್ಯಸ್ಥ ವಸ್ತುವಿನ ಕೂಡ ಅನಾದಿ ವಸ್ತು
ಈಗ ಕಾರ್ಯಕ್ರಮ ಅಂತಿಮ ಘಟ್ಟ ಮಂಗಳಾಚರಣೆ ಮಾಡೋದೀಗ ಪ್ರಕಾಶ್ ಮಂತ್ರಿಗಳು ಇದ್ದಾರೆ. ಮಂತ್ರಿಗಳೇ ಇಲ್ಲ ಬಂದಿರಲ್ಲ, ಲೆಫ್ಟ್ ಆಗಿದ್ದಾರೆ, ಫೋನ್ ಬಂದಿರ್ತಾರೆ. ಈಗ ಮಂಗಳಾಚರಣೆ ಯಾರು ಮಾಡ್ತಾರೆ? ಮಂಗಳಾಚರಣೆಯನ್ನು ನಾನೇ ಮಾಡ್ತೇನೆ. ಆರತಿಯನ್ನು ಬೆಳಗುವೆನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ. ಆರತಿಯನ್ನು ಬೆಳಗುವೆನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ. ಬಾಲಭೋಜೆ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣ ಬೋಧಿತಗೆ. ವೃತ್ತಿ ಪ್ರಭಾಕರ ತಾರವನರಿತ ಪರತರ ಪಂಡಿತಗೆ, ನೃತ್ಯ ರತ್ನಾವಳಿ ಬುದ್ಧಿಯನ್ನು ಪ್ರಕಟಿತ ಮಹಾಮಹಿಮನಿಗೆ. ಸಂಸ್ಕೃತವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಗಳು ಬರೆದವಗೆ, ಬಂದ ಮೂಲ ಜ್ಞಾನವ ಕಳೆದ ಸದ್ಗುರು ದೇವರಿಗೆ, ಕಂದನಾಥ ಗುರುನಾಥಕ್ಕೆ ಒಲಿದ ಶ್ರೀ ಶಿವನಂದರಿಗೆ. ಆರತಿಯನ್ನು ಬೆಳಗುವೆನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ. ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಪಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮದಲ್ಲಿ ಶರಣ ಶರಣಾರ್ಥಿಗಳು, ಶರಣ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣ ಶರಣಾರ್ಥಿ. ಶರಣ ಶರಣಾರ್ಥಿಗಳು.